ಆತ್ಮೀಯ ಸ್ಪರ್ಧಾರ್ಥಿಗಳೇ, ಸೊ ನಾವು ಕಳೆದ ತರಗತಿಯಲ್ಲಿ ಭೂಗೋಳದಲ್ಲಿ ಏನೇನು ಅಧ್ಯಯನ ಮಾಡಬೇಕು ಅನ್ನೋದನ್ನು ಗಮನಿಸಿದ್ವಿ. ಅದರೊಳಗಡೆ 5 ಭಾಗವನ್ನು ಮಾಡ್ಕೊಂಡಿದ್ವಿ. ಸೊ ಭೂಗೋಳದಲ್ಲಿ ಅಸ್ಟ್ರೋನಮಿ, ಫಿಸಿಕಲ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ದೆನ್ ಅಗೇನ್ ಕರ್ನಾಟಕ ಜಿಯೋಗ್ರಫಿ ಅಂತೇಳಿ. ಸೊ ಅದರೊಳಗಡೆ ಅಸ್ಟ್ರೋನಮಿ ಅಂದರೆ ಏನು, ಅದರಲ್ಲಿ ಏನೇನಿದಾವ ಅನ್ನೋದನ್ನು ಪೂರ್ತಿಯಾಗಿ ಡಿಸ್ಕಸ್ ಮಾಡಿದ್ವಿ. ಯಾರು ಆ ವಿಡಿಯೋವನ್ನು ನೋಡಿಲ್ವೋ ಅವರು ಒಂದು ರೌಂಡು ಆ ಹಿಂದಿನ ವಿಡಿಯೋವನ್ನು ನೋಡ್ಕೊಳ್ಳಿ. ಸೊ ಅಸ್ಟ್ರೋನಮಿ ಒಳಗಡೆ ಯಾವ್ಯಾವ ಟಾಪಿಕ್ಸ್ ಇದಾವೆ ಅಂತೇಳಿ ಮತ್ತೆ ನಾನು ನಿಮಗೆ ಇನ್ನೊಂದು ಸರಿ ಇದು ಹಿಂಸೆ ಕೊಡಲ್ಲ ಹೇಳಿ. ಸೊ ನೀವು ಆ ವಿಡಿಯೋವನ್ನು ನೋಡ್ಕೊಂಡ್ರೆ ನಿಮಗೆ ಸಿಗ್ತೈತಿ. ದೆನ್ ಹಾಗೇನು ಈಗ ಬರ್ತಾ ಹೋಗುವ. ಸೊ ಫಿಸಿಕಲ್ ಜಿಯೋಗ್ರಫಿ ಒಳಗಡೆ ಏನು ಅಧ್ಯಯನ ಮಾಡ್ಬೇಕು ಸರ್ ನಾವು? ಸೊ ಫಿಸಿಕಲ್ ಜಿಯೋಗ್ರಫಿ ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂತ ಬರ್ತೈತಿ. ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂತೇಳಿ ಅಂತ ಹೇಳಿ ಬರ್ತೈತಿ. ನಾನು ಹೇಳ್ತಾ ಹೋಗ್ತೀನಿ ಅಂತ. ಪೊಲೀಸ್ ಕಾನ್ಸ್ಟೇಬಲ್ ಏನೇನು ಓದಬೇಕು, ಎಷ್ಟು ಓದಬೇಕು, ಆ್ಯಂಡ್ ಅಗೇನ್ ಹೈಯರ್ ಲೆವೆಲ್ ಎಕ್ಸಾಮ್ಸ್ ಎಷ್ಟು ಓದಬೇಕು, ಗ್ರೂಪ್ ಬಿಗೆ ಎಷ್ಟು ಓದಬೇಕು, ಗ್ರೂಪ್ ಸಿಗೆ ಎಷ್ಟು ಓದಬೇಕು, ದೆನ್ ಅಗೇನು ಯಾವುದು PC ಅಥವಾ ಸೆಕೆಂಡ್ PUC ಲೆವೆಲ್ ಎಕ್ಸಾಮ್ಸ್ ಯಾವ್ಯಾವ ಟಾಪಿಕ್ ಓದಬೇಕು ಎಲ್ಲ ಹೇಳ್ತಾ ಹೋಗ್ತೀನಿ ಅಂತ. ಸೊ ಈಗ ಬರೋಣ ಪ್ರಾಕೃತಿಕ ಭೂಗೋಳಶಾಸ್ತ್ರ, ಫಿಸಿಕಲ್ ಜಿಯೋಗ್ರಫಿ. ಸ್ವಲ್ಪ ಗಮನಿಸ್ತಾ ಬರುವ. ದಿಸ್ ಇಸ್ ದ ಕೋರ್ಸ್. ಇದು ಒಂದು ವಿಶೇಷವಾದ ಭಾಗ. ಇದು ಅರ್ಥ ಆಯ್ತಂದ್ರೆ ಮುಂದಿನ ಪಾಠಗಳು ನಮಗೆ ಕೆಲವೊಂದಿಷ್ಟು ಅರ್ಥ ಆಗ್ತಾ ಹೋಗ್ತಾವೆ. ನಾವು ನೇರವಾಗಿ ಕರ್ನಾಟಕ ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಇದು ಗೊತ್ತಾಗಬೇಕು. ಸೊ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಏನೇನು ಸ್ಟಡಿ ಮಾಡ್ತೀವಿ ಸರ? ಸ್ವಲ್ಪ ಗಮನಿಸ್ತಾ ಬರುವ. ಈ ಪ್ರಾಕೃತಿಕ ಭೂಗೋಳದ ಒಳಗಡೆ 4 ಭಾಗಗಳನ್ನು ಗಮನಿಸ್ತಾ ಹೋಗ್ತೀವಿ. ಈ ಪ್ರಾಕೃತಿಕ ಭೂಗೋಳದ ಒಳಗಡೆ 4 ಭಾಗಗಳನ್ನು ಗಮನಿಸ್ತಾ ಹೋಗ್ತೀವಿ. ಹಿಂಗೆ ನಮ್ಮ ಭೂಮಿ ಇದೆ, ಹಿಂಗೆ ನಮ್ಮ ಭೂಮಿ ಐತಲ್ವ, ಈ ಭೂಮಿಯಲ್ಲಿ ಭೂಮಿಯ ಒಳಗಿನ ಭಾಗವನ್ನು ಅಧ್ಯಯನ ಮಾಡಿದ್ರೆ ಅದನ್ನು ನಾವು ಲಿಥೋಸ್ಪಿಯರ್ ಅಂತ ಕರಿತಾ ಹೋಗ್ತೀವಿ. ಕನ್ನಡದಲ್ಲಿ ಶಿಲಾಗೋಳ ಅಂತ ಕರಿತಾ ಹೋಗ್ತೀವಿ. ಸರ ಭೂಮಿಯ ಒಳಗಡೆ ಹೆಂಗಿದೆ ಸರ? ಭೂಮಿಯ ಒಳಗಡೆ ಏನಾಗುತ್ತಾ? ಭೂಮಿಯ ಒಳಗಡೆ ಏನಾಗುತ್ತಾ? ಇದೆಲ್ಲ ಅಧ್ಯಯನ ಮಾಡೋದಕ್ಕೆ ನಾವು ಲಿಥೋಸ್ಪಿಯರ್ ಅಂತ ಕರಿತಾ ಹೋಗ್ತೀವಿ. ಭೂಮಿಯ ಅಂತರಾಳವನ್ನು ಅಧ್ಯಯನ ಮಾಡೋದಕ್ಕೆ ಲಿಥೋಸ್ಪಿಯರ್ ಅಂತ ಕರಿತಾ ಹೋಗ್ತೀವಿ. ಲಿಥೋಸ್ಪಿಯರ್ ಅಂತ ಕರಿತಾ ಹೋಗ್ತೀವಿ. ಸೊ ಕನ್ನಡದಲ್ಲಿ ಶಿಲಾಗೋಳ ಅಂತ ಕರಿತಾ ಹೋಗ್ತೀವಿ. ಲಿಥೋಸ್ಪಿಯರ್ ಎಕ್ಸಾಕ್ಟ್ ಮೀನಿಂಗ್ ಏನು ಅನ್ನೋದನ್ನು ನಾನು ನಿಮ್ಮ ಮುಂದೆ ಪಾಠ ಮಾಡ್ಬೇಕು ಹೇಳ್ತಾ ಹೋಗ್ತೀನಿ ಅಂತ. ಅದರ ಎಕ್ಸಾಕ್ಟ್ ಮೀನಿಂಗನ್ನು ಈಗ ಜಸ್ಟ್ ಒಂದು ಟೈಟ್ಲ್ ಅಷ್ಟೇ, ಅದು ಲಿಥೋಸ್ಪಿಯರ್ ಅಂತೇಳಿ. ಸೊ ಎಕ್ಸಾಕ್ಟ್ ಲಿಥೋಸ್ಪಿಯರ್ನ ಮೀನಿಂಗ್ ಬೇಕಂದ್ರೆ ಕಂಪ್ಲೀಟ್ ಕ್ರಸ್ಟ್ ಅಂಡ್ ಅಪ್ಪರ್ ಪಾರ್ಟ್ ಆಫ್ ದ ಅಸ್ಟೆನೋಸ್ಫಿಯರ್ ಇಸ್ ಕಾಲ್ಡ್ ಲಿಥೋಸ್ಪಿಯರ್. ಸೊ ಅದು ನಿಮಗೆ ಪಾಠ ಹೇಳ್ಬೇಕು ಹೇಳ್ತಾ ಹೋಗ್ತೀನಿ ಅಂತ. ಸೊ ಈ ಲಿಥೋಸ್ಪಿಯರ್ ಒಳಗಡೆ ಏನೇನು ಸ್ಟಡಿ ಮಾಡ್ತಾ ಹೋಗ್ತೀವಿ ಸರ? ಸೊ ಲಿಥೋಸ್ಪಿಯರಲ್ಲಿ ಫಸ್ಟ್ ನಾವು ಸ್ಟಡಿ ಮಾಡೋದು ಏನಪ್ಪ ಅಂದರೆ ಎವಿಡೆನ್ಸಸ್, ಆಧಾರಗಳು ಸರ್. ಆಧಾರಗಳು ಅಂದರೆ ಹಿಸ್ಟ್ರಿ ಒಳಗಡೆ ಅಧ್ಯಯನ ಮಾಡ್ತಾ ಹೋಗ್ತೀವಲ್ವಾ, ಆ ಆಧಾರಗಳು ಬೇರೆ, ಈ ಆಧಾರಗಳು ಬೇರೆ. ಡೈರೆಕ್ಟ್ ಎವಿಡೆನ್ಸಸ್ ಆ್ಯಂಡ್ ಇಂಡೈರೆಕ್ಟ್ ಎವಿಡೆನ್ಸಸ್. ಸೊ ಫಾರ್ ಎಕ್ಸಾಂಪಲ್ ನೀವು ಕೇಳಿರ್ತಾರೆ, ಭೂಮಿಯ ಒಳಗಡೆ ಕ್ರಸ್ಟ್ ಇದೆ, ಮ್ಯಾಂಟಲ್ ಇದೆ, ಕೋರಲ್ಲಿ ಅಪಾರ ಪ್ರಮಾಣದ ಕಬ್ಬಿಣ ಇದೆ ಅಂತೆಲ್ಲ ಕೇಳಿರ್ತಾರೆ. ಯಾರು ಹೋಗಿ ಬಂದವರು ಅಲ್ಲಿ ತನಕ? ಸೊ ಭೂಮಿಯ ಗರ್ಭದ ಸೆಂಟ್ರಲ್ ಪಾಯಿಂಟ್, ಇಡೀ ಭೂಮಿ ಐತಲ್ವ, ಈ ಭೂಮಿಯ ಸೆಂಟ್ರಲ್ ಪಾಯಿಂಟಲ್ಲಿ ಗ್ರಾವಿಟಿ 0 ಇದೆ. ಈ ಭೂಮಿಯ ಒಳಗಡೆ ಸೆಂಟ್ರಲ್ ಪಾಯಿಂಟ್ಗೆ ಹೋಗ್ಬಿಟ್ರೆ ನಮ್ಮನ್ನು ತೂಕ ಮಾಡಿದರೆ ನಮ್ಮ ತೂಕ ಶೂನ್ಯ ಬರ್ತೈತಿ, 0 ಗ್ರಾವಿಟಿ ಇದೆ. ಸರ್ ನಿಮ್ಗೆ ಹೆಂಗೆ ಗೊತ್ತು ಸರ? ಆದರೆ 6000 ಕಿಲೋಮೀಟರ್ಗಿಂತ ಆಳದಲ್ಲಿರ್ತಕ್ಕಂಥದ್ದು ನಿಮ್ಗೆ ಹೆಂಗೆ ಗೊತ್ತು? ಸೊ ಅದಕ್ಕೆ ಎವಿಡೆನ್ಸ್ಗಳನ್ನು ಸ್ಟಡಿ ಮಾಡಬೇಕು. ಹಿಂಗೆ ಐತಿ ಅನ್ನೋದಕ್ಕೆ ಏನೇನು ಎವಿಡೆನ್ಸ್ಗಳಿದಾವೆ ಅದನ್ನು ನಾವಿಲ್ಲಿ ಅಧ್ಯಯನ ಮಾಡ್ಕೊಳ್ತಾ ಹೋಗುವ. ಡೈರೆಕ್ಟ್ ಎವಿಡೆನ್ಸಸ್ ಆ್ಯಂಡ್ ಇಂಡೈರೆಕ್ಟ್ ಎವಿಡೆನ್ಸಸ್ಗಳನ್ನು ಇಲ್ಲಿ ಅಧ್ಯಯನ ಮಾಡ್ಕೊಳ್ತಾ ಹೋಗುವ. ಇದಾದಮೇಲೆ ನೆಕ್ಸ್ಟ್ ಯಾವ ಟಾಪಿಕ್ಸ್ ಅಧ್ಯಯನ ಮಾಡುವ ಅಂದ್ರೆ ಹಾಗಾದರೆ ಭೂಪದರಗಳು, ಅರ್ತ್ ಲೇಯರ್ಸ್. ಭೂಪದರಗಳು ಅರ್ತ್ ಲೇಯರ್ಸ್ ಅಂತ ಕರಿತಾ ಹೋಗ್ತೀವಿ. ಅರ್ತ್ ಲೇಯರ್ಸು ಇಂಗ್ಲೀಷಲ್ಲಿ ಬೇಕಾದ್ರೂ ಬರ್ಕೋಬೋದು. ಅರ್ತ್ ಲೇಯರ್ಸು, ಭೂಪದರಗಳು, ಅಥವಾ ಇನ್ನೊಂದು ರೀತಿಯೂ ಬರ್ಕೊಬೋದು ನೀವು, ಇಂಟರ್ನಲ್ ಸ್ಟ್ರಕ್ಚರ್ ಅಂತೇಳಿ, ಭೂಮಿಯ ಆಂತರಿಕ ರಚನೆ. ದೆನ್ ಆಗೇನು ಇದಾದಮೇಲೆ 3ನೇ ಪಾಯಿಂಟು ಹಾಗಾದರೆ ಅರ್ಥ್ಕ್ವಿಕ್ಸು, ಭೂಕಂಪನಗಳು. ನೆಕ್ಸ್ಟ್ 4ನೇ ಪಾಯಿಂಟು ಸುನಾಮಿಗಳು ಹೆಂಗೆ ಕ್ರಿಯೇಟ್ ಆಗ್ತವ? ಸೊ ಭೂಕಂಪ, ಸುನಾಮಿ. ದೆನ್ ಆಗೇನು 5ನೇದು ಜ್ವಾಲಾಮುಖಿಗಳು, ವಲ್ಕನೋಸ್, ಜ್ವಾಲಾಮುಖಿ. ದೆನ್ 6ನೇದು ರಾಕ್ಸ್, ಶಿಲೆಗಳು, ಶಿಲಾಶಾಸ್ತ್ರ, ಪೆಟ್ರಾಲಜಿ ಅಂತ ಕರಿತಾ ಹೋಗ್ತೀವಿ. ವಲ್ಕನಿಸಮ್, ಪೆಟ್ರಾಲಜಿ. ದೆನ್ ಆಗೇನು ಸಿಸ್ಮೋಲಜಿ ಅಂತಂದ್ರೆ ಭೂಕಂಪನ ಶಾಸ್ತ್ರ ಅಂತೇಳಿ. ಸೊ ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ, SD ಎಕ್ಸಾಮ್ಸ್ಗೆ ಇಷ್ಟು ಓದ್ಕೋಬೇಕು ಲಿಥೋಸ್ಪಿಯರಿಗೆ ಸಂಬಂಧಪಟ್ಟಂತ. ಆದ್ರೆ PSI ಎಕ್ಸಾಮ್ಸ್ಗೆ, ESI ಎಕ್ಸಾಮ್ಸ್ಗೆ, ಸ್ವಲ್ಪ ಡಿಗ್ರಿ ಲೆವೆಲ್ ಎಕ್ಸಾಮ್ಸ್ಗೆ ಲಿಥೋಸ್ಪಿಯರ್ ಒಳಗಡೆ ಇನ್ನೊಂದಿಷ್ಟು ಭಾಗವನ್ನು ಅಧ್ಯಯನ ಮಾಡ್ಕೋಬೇಕು. ಅದು ಯಾವುದಂತ ನಾನು ನಿಮ್ಗೆ ಹೇಳ್ತೀನಿ ಅಂತ. ಅದನ್ನ ಹೇಳೋದಕ್ಕಿಂತ ಮೊದಲು ಇನ್ನೊಂದು ಭಾಗನ ಹೇಳ್ಬಿಡ್ತೀನಿ. ಸೊ ಇದು ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ಲು ಅಥವಾ SD ಆದರೆ ಇಷ್ಟು ಸಾಕು. ಇನ್ ಕೇಸ್ ಏನಾರ ನೀವು ಹೈಯರ್ ಲೆವೆಲ್ ಎಕ್ಸಾಮ್ಸ್ಗೆ ಓದಕತ್ತೀರ ಅಂತಂದ್ರೆ ಸ್ವಲ್ಪ ಹೈಯರ್ ಲೆವೆಲ್ ಎಕ್ಸಾಮ್ಸ್ಗೆ ಓದ್ತಿದ್ದೀವಿ ಸರ್ ನಾವು, ಇದನ್ನೂ ಬೇಕು, ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕಲೇಬೇಕು. ಯಾಕಂದ್ರೆ ದೊಡ್ಡ ಎಕ್ಸಾಮ್ಸು, ದೊಡ್ಡ ಸ್ಯಾಲ್ರಿ, ದೊಡ್ಡ ವ್ಯಕ್ತಿ ಆಗ್ತೀರಾ. ಹಾಗಾದ್ರೆ ಏನು ಸರ ಲಿಥೋಸ್ಪಿಯರ್ನ ಮುಂದುವರೆದ ಭಾಗ ಯಾವುದನ್ನ ಅಧ್ಯಯನ ಮಾಡಬೇಕಪ್ಪ ಅಂದ್ರೆ ಜಿಯೋಮಾರ್ಫಾಲಜಿ ಅಂತ ಬರ್ತೈತೆ. ಜಿಯೋಮಾರ್ಫಾಲಜಿ
ಆ್ಯಕ್ಚುಲಿ ಇದನ್ನು ಪ್ರತ್ಯೇಕ ಸಬ್ಜೆಕ್ಟ್ ಆಗಿನೇ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಬಟ್ ನಾನು ನಮ್ಮ ಎಕ್ಸಾಮ್ಸ್ಗೆ ಎಷ್ಟು ಬೇಕಲ್ಲ ಅಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಅಂತ ಜಿಯೋಮಾರ್ಫಾಲಜಿ ಅಥವಾ ಜಿಯೋಮೆಟಮಾರ್ಫಿಕ್ ಅಂತೇಳಿ. ಜಿಯೋಮೆಟಮಾರ್ಫಿಕ್ ಕನ್ನಡದಲ್ಲಿ ಏನಂತ ಕರಿತಾ ಹೋಗ್ತೀವಪ್ಪ ಅಂದ್ರೆ ಭೂರಚನಾಶಾಸ್ತ್ರ ಅಥವಾ ಭೂರೂಪಾಂತರ ಶಾಸ್ತ್ರ ಅಂತ ಕರಿತಾ ಹೋಗ್ತೀವಿ. ಭೂರೂಪಾಂತರ ಶಾಸ್ತ್ರ ಅಂತೇಳಿ ಭೂರೂಪಾಂತರ ಶಾಸ್ತ್ರ. ಸರ್ ಇದ್ರಾಗೇನು ಪಿ ಸಿ ಎಕ್ಸಾಮ್ಸ್ ಬರಲ್ವಾ ಸರ? ಬರ್ತವೆ, ಪಿ ಸಿ ಎಕ್ಸಾಮ್ಸ್ಗೂ ಬರ್ತವೆ, ಬಟ್ ಅಪರೂಪದಲ್ಲಿ ಅಪರೂಪ. ಆದ್ರೆ ESI ಎಕ್ಸಾಮ್ಸು, PSI ಎಕ್ಸಾಮ್ಸು, ಡಿಗ್ರಿ ಲೆವೆಲ್ ಎಕ್ಸಾಮ್ಸಲ್ಲಿ ಖಂಡಿತವಾಗಿ ಬರ್ತವೆ. ನಿಮ್ಗೆ ಗೊತ್ತಿರಲಿ, ಲಾಸ್ಟ್ KS ಎಕ್ಸಾಮ್ಸ್ 2024 KS ಎಕ್ಸಾಮ್ಸ್ ಆಯ್ತಲ್ವ, ಎರಡು ಸರಿ ಆಯಿತು ಪ್ರಿಲಿಮ್ಸು. ಎರಡೂ ಪೇಪರಲ್ಲೂ ತಲಾ 3 ಪ್ರಶ್ನೆಗಳು ಬಂದಿದ್ದಾವೆ. ಎಸ್ ಐಸೋಟೆಕ್ಸ್ ಅಂತಂದ್ರೇನು, ಎಸ್ ಹಾಗಾದ್ರೆ ಸಿ ವೇವ್ಸ್ ಲ್ಯಾಂಡ್ ಫಾರ್ಮ್ಸ್ ಯಾವುದಲ್ಲ ಅಂತ ಒಂದು ಪ್ರಶ್ನೆ ಕೇಳಿದ್ದ. ಜ್ಯೂಗನ್ಸ್ ಅಂದ್ರೇನು, ಆರ್ಡಾಂಗ್ಸ್ ಅಂದ್ರೇನು, ಎಸ್ ಡೈಮೋಸೆಲ್ಸ್ ಅಂತ ಅಂದ್ರೇನು. ಸೊ ಇವ್ನು ಪ್ರಶ್ನೆ ಕೇಳಿದ, ಡೈಮೋಸೆಲ್ಸ್ ಹೆಂಗೆ ಫಾರ್ಮ್ ಆಗ್ತಾವ, ಜ್ಯೂಗನ್ಸ್ ಹೆಂಗೆ ಫಾರ್ಮ್ ಆಗ್ತಾವ, ಎಸ್ ಅವುಗಳನ್ನು ಸೊ ನಿಮಗೆ ಪ್ರಶ್ನೆ ಕೇಳಿದಾನೆ. ಯಾವುದು KS ಎಕ್ಸಾಮ್ಸಲ್ಲೂ, ಗ್ರೂಪ್ ಬಿ ಎಕ್ಸಾಮ್ಸಲ್ಲೂ ಕೇಳಿದಾನ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸಲ್ಲೂ ಲಾಸ್ಟ್ 2019 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಲು ಕೇಳಿದಾನ. ದೆನ್ ಅಗೇನ್ ನಿಮ್ಮ 402 PSI ಎಕ್ಸಾಮ್ಸಲ್ಲೂ ಕೂಡ ಕೇಳಿದಾನ. 545 ಏನು ಕೇಳಿದಾನ, ಫ್ಲಾಯಾ ಅನ್ನೋದು ಹೆಂಗೆ ರಚನೆ ಆಗ್ತೈತೆ ಅಂತ ಪ್ರಶ್ನೆ ಕೇಳಿದಾನ. ಪ್ಲಾಯಾ ಅನ್ನೋದು ಹೆಂಗೆ ರಚನೆ ಆಗುತ್ತೆ ಅಂತೇಳಿ. 402 ಜ್ಯುಗನ್ಸ್ ಬಗ್ಗೆನೋ ಅಥವಾ ಆರ್ಡಾಂಗ್ಸ್ ಬಗ್ಗೆನೋ ಪ್ರಶ್ನೆ ಕೇಳಿದಾನ. ಇರಲಿ, ಸೊ ಜಿಯೋಮಾರ್ಫಾಲಜಿ ಇವು ಎಲ್ಲ ಎಕ್ಸಾಮ್ಸ್ಗೆ ಓದಬೇಕು. ನೀವು ಸ್ವಲ್ಪ ಡಿಗ್ರಿ ಲೆವೆಲ್ ಎಕ್ಸಾಮ್ಸ್ಗೆ ಓದಕತ್ತೀರಂದ್ರೆ ಇದರ ಜೊತೆಗೆ ಇದನ್ನು ಓದಬೇಕು. ಸೊ ಸರ್ ನಾನು PCಗೆ ಓದಕತ್ತೀನಿ, ಇದೇನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋ ಅವಶ್ಯಕತೆ ಇರಲ್ಲ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗೋಣ. ಮತ್ತೇನು ಅಧ್ಯಯನ ಮಾಡ್ಬೇಕು ಸರ್ ಈ ಜಿಯೋಮಾರ್ಫಾಲಜಿ ಅಂದರೆ ಏನು ಸರ, ಜಿಯೋಮೆಟಮಾರ್ಫಿಕ್ ಅಂದರೆ ಏನು, ಸ್ವಲ್ಪ ನಿಮ್ಗೆ ಅದನ್ನ ತಿಳಿಸ್ಕೊಟ್ಬಿಡ್ತೀನಿ. ಸೊ ಜಿಯೋಮೆಟಮಾರ್ಫಿಕ್ ಅಂತಂದರೆ ಅಥವಾ ಜಿಯೋಮಾರ್ಫಾಲಜಿ ಅಂತಂದ್ರೆ ಏನು ಸರ್ ಹಂಗಂದ್ರೆ ಸ್ವಲ್ಪ ಇಲ್ಲಿ ಗಮನಿಸ್ತಾ ಬರುವ. ಜಿಯೋಮಾರ್ಫಾಲಜಿ ಅಥವಾ ಜಿಯೋ ಮೆಟಮಾರ್ಫಿಕ್ ಅಂತಂದ್ರೆ ಮೆಟಮಾರ್ಫಿಕ್ ಅಂತಂದ್ರೆ ರೂಪಾಂತರ ಅಂತ ಅರ್ಥ ಕಂಡ್ರೆ. ಶಿಲೆಗಳು ಪಾಠ ಓದ್ಬೇಕಾದ್ರೆ ಹೇಳಿರ್ತೀರಿ ನೀವು. ಎಸ್ ಹಾಗಾದ್ರೆ ಇಗ್ನೇಷಿಯಸ್ ರಾಕ್ಸ್, ಸೆಡಿಮೆಂಟ್ ರಾಕ್ಸ್ ಆ್ಯಂಡ್ ಮೆಟಮಾರ್ಫಿಕ್ ರಾಕ್ಸ್ ಅಂತೇಳಿ. ನಾನು ಎರಡೂ ಭಾಷೆಯನ್ನು ಕೂಡ ಯೂಸ್ ಮಾಡ್ತೀನಿ. ನಿಮಗೆ ಕನ್ನಡನೂ ಯೂಸ್ ಮಾಡ್ತೀನಿ, ಇಂಗ್ಲೀಷ್ ಯೂಸ್ ಮಾಡ್ತೀನಿ. ಸ್ವಲ್ಪ ಇಂಗ್ಲೀಷ್ ಪದಗಳನ್ನು ಜಾಸ್ತಿ ನಾನು ನಿಮಗೆ ಸ್ಟ್ರೆಸ್ ಯಾಕೆ ಮಾಡ್ತೀನಿ ಅಂತಂದ್ರೆ ಎಕ್ಸಾಮ್ಸಲ್ಲಿ ಯಥಾವತ್ತಾಗಿ ಪ್ರಶ್ನೆ ಬರೋ ಚಾನ್ಸಸ್ ಇರ್ತೈತಿ. ನೀನು ಅಗ್ನಿಶಿಲೆ ಅಂತ ಓದ್ಕೊಂಡು ಹೋಗಿರ್ತೀಯ, ಎಕ್ಸಾಮಲ್ಲಿ ಇಗ್ನೇಷಿಯಸ್ ಶಿಲೆ ಅಂತ ಕೊಟ್ಬಿಟ್ರೆ ಸಮಸ್ಯೆ ಆಗಬಾರ್ದು. ಹಿಂಗಾಗಿನೇ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದನೇ ನಿಮಗೆ ಕನ್ನಡ ನಿಮ್ಗೆ ಇನ್ ಕೇಸ್ ಇಗ್ನೇಷಿಯಸ್ ಅಂತ ಬರ್ಕೊಳ್ಳೋಕ್ಕಾಗಲಿಲ್ಲ ಅಂತಂದ್ರೂ ಕೂಡ ಅಟ್ಲೀಸ್ಟ್ ಕನ್ನಡದಲ್ಲಿ ಹೆಂಗೆ ಬರ್ಕೊಳ್ಳಿ. ಯಾಕೆಂದರೆ ನಮ್ಮ ಉದ್ದೇಶ ಮಾರ್ಕ್ಸನ್ನು ಬಿಡಬಾರ್ದು. ಸೊ ನಾವು ಅಗ್ನಿಶಿಲೆಲ್ಲ ಓದ್ಕೊಂಡು ಹೋಗಿ ಎಕ್ಸಾಮ್ಸಲ್ಲಿ ಇಗ್ನೇಷಿಯಸ್ ರಾಕ್ ಅಂತ ಬಂತು ಅಂದರೆ ಅದನ್ನ ಹಾಕಲಿಲ್ಲ ಅಂತಂದರೆ ನಾವು ಅಗ್ನಿಶಿಲೆ ಅಂತ ಓದ್ಕೊಂಡು ಹೋಗಿದ್ದು ವೇಸ್ಟ್ ಆಗಿಬಿಡ್ತೈತೆ. ಸೊ ಹಿಂಗಾಗಿನೇ ಓದುವ ಸಮಯದಲ್ಲಿ ಕರೆಕ್ಟಾಗಿ ಎಲ್ಲ ಓದ್ಕೊಂಡ್ಬಿಡುವ. ಎಸ್ ಎಲ್ಲ ಕರೆಕ್ಟ್, ನಾವು ಒಂದು ಚಾಪ್ಟರ್ನ ಪೂರ್ತಿ ಓದ್ಕೊಂಡ್ಬಿಡುವ. ಮಾರ್ಕ್ಸ್ ಬರ್ತೈತೆ ಅಂದರೆ ಬಿಡೋದು ಬೇಡ ಅದನ್ನ. ಓಕೆ, ಹಾಗಾದರೆ ಈ ಜಿಯೋಮೆಟಮಾರ್ಫಿಕ್ ಅಂದರೆ ಏನು ಸರ, ಭೂರೂಪಾಂತರ ಶಾಸ್ತ್ರ ಅಂತ ಕರಿತಾ ಹೋಗ್ತೀವಿ. ಭೂರೂಪಾಂತರ ಶಾಸ್ತ್ರ ಇದರಲ್ಲಿ 2 ಭಾಗ ಬರ್ತೀವಿ. ಏನಾದರೂ ಒಂದು ರೂಪಾಂತರ ಆಗಬೇಕಂದ್ರೆ ಅದಕ್ಕೆ ಶಕ್ತಿ ಬೇಕನ್ರಿ. ನಾನು ನಿಮಗೆ ಸಿಲೆಬಸ್ ಹೇಳ್ತಾ ಇದ್ದೀನ, ಈ ಪಾಠ ಮಾಡಲ್ಲ, ಜಸ್ಟ್ ಓನ್ಲಿ ಸಿಲೆಬಸ್ ಅಷ್ಟೇ. ಇದ್ರ ಒಳಗಡೆ ನಾವು ಏನೇನು ಅಧ್ಯಯನ ಮಾಡಬೇಕಂದ್ರೆ ಜಿಯೋಮೆಟಮಾರ್ಫಿಕ್ ಒಳಗಡೆ ಒಂದು ಏನಾರ ಶಕ್ತಿ ಬೇಕಲ್ವೇ, ಆ ಶಕ್ತಿ ಎಲ್ಲಿಂದ ಬರ್ತೈತೆ ಅಂದ್ರೆ ಒಂದು ಆಂತರಿಕ ಭಾಗದಿಂದ ಬರಬೇಕು, ಇಲ್ಲಾಂದ್ರೆ ಬಾಹ್ಯ ಭಾಗದಿಂದ ಬರಬೇಕಂದ್ರೆ. ಭೂ ರೂಪಾಂತರ ಅಂತ ಹೇಳಿದ್ದೀನಿ ನಾನು. ಜಿಯೋಮೆಟಮಾರ್ಫಿಕ್, ಜಿಯೋಮಾರ್ಫಾಲಜಿ ಆಸ್ ಎ ಲ್ಯಾಂಡ್ ಫಾರ್ಮ್ಸ್, ಭೂ ಸ್ವರೂಪಗಳು ಎಲ್ಲ ಒಂದೇ. ಹಾಗಾದ್ರೆ ಸೊ ಏನಾದರೂ ಒಂದು ಬದಲಾವಣೆ ಆಗಬೇಕು, ರೂಪಾಂತರ ಆಗಬೇಕು ಅಂತ ಅಂದರೆ ಎನರ್ಜಿ ಬೇಕೇ ಬೇಕು. ಎನರ್ಜಿ ಎಲ್ಲಿಂದ ಬರುತ್ತಾಗಾದರೆ ಒಂದು ಭೂಮಿಯ ಒಳಗಿಂದ ಬರಬೇಕು, ಇಲ್ಲಾಂದ್ರೆ ಭೂಮಿಯ ಹೊರಗಡೆಯಿಂದ ಬರಬೇಕು. ಸೊ ಒಳಗಿಂದ ಬಂದರೆ ಎಂಡೋಜೆನಿಕ್, ಹೊರಗಿಂದ ಬಂದರೆ ಎಕ್ಸೋಜೆನಿಕ್. ಅದನ್ನು ಚಾಪ್ಟರ್ ಬಂದಾಗ ಪೂರ್ತಿ ಡೀಟೇಲ್ ಮಾತಾಡೋದಂತ. ಸೊ ಈಗ ಈ ಆಂತರಿಕ ಶಕ್ತಿ ಐತಲ್ವಾ, ಈ ಆಂತರಿಕ ಶಕ್ತಿ ಒಳಗಡೆ 2 ಭಾಗ ಬರ್ತವೆ. 2 ಭಾಗನೂ ಅಧ್ಯಯನ ಮಾಡಬೇಕು. ಒಂದು ಡಯಾಸ್ಟ್ರೋಪಿಸಮ್ ಅಂತೇಳಿ, ಇನ್ನೊಂದು ಸಡನ್ ಫೋರ್ಸಸ್ ಅಂತೇಳಿ. ಸೊ ಭೂಮಿಯ ಆಂತರಿಕ ಶಕ್ತಿ ಅಂದ್ರೆ ಗೊತ್ತಾಯ್ತು ಬಿಡ ಸರ, ಒಳಗಿಂದ ಬರ್ತೈತಿ. ಆದರೆ ಒಳಗಿಂದ ಬರೋದ್ರಲ್ಲಿ ಮತ್ತೆ 2 ಭಾಗ ಮಾಡ್ತಾ ಹೋಗ್ತೀವಿ. ಒಂದು ಡಯಾಸ್ಟ್ರೋಪಿಸಮ್ ಅಂತೇಳಿ, ಒಂದು ಡಯಾಸ್ಟ್ರೋಪಿಸಮ್ ಅಂತೇಳಿ. ಡಯಾಸ್ಟ್ರೋಪಿಸಮ್ ಇದೇ ಪ್ರಶ್ನೆ ಕೇಳಿದ್ರೆ FD ಎಕ್ಸಾಮ್ಸಲ್ಲಿ ಡಯಾಸ್ಟ್ರೋಪಿಸಮ್ ಅಂದರೆ ಏನು ಅಂತೇಳಿ. ಇಟ್ಸ್ ವೆರಿ ಸಿಂಪಲ್ ಕಂಡ್ರೆ, ಭೂಮಿಯ ಒಳಗಡೆಯಿಂದ ಏನು ಶಕ್ತಿ ಬರ್ತೈತಲ್ವ ಅದು ತುಂಬ ಸ್ಲೋ ಮೋಷನಾಗಿ ಬರೋದೇ ಡಯಾಸ್ಟ್ರೋಪಿಸಮ್. ತುಂಬ ನಿಧಾನವಾಗಿ ಬರೋದನ್ನು ಡಯಾಸ್ಟ್ರೋಪಿಸಮ್ಮು. ಇನ್ನೊಂದೈತಿ ಅದು ಸ್ಲೋ ಅಲ್ಲ, ಅದು ಸಡನ್ನಾಗಿ ಬರ್ತೈತೆ, ಸಡನ್ ಫೋರ್ಸಸ್ ಅಂಡ್ ಡಯಾಸ್ಟ್ರೋಪಿಸಮ್ ಫೋರ್ಸಸ್ ಅಂತ. ಏನು ಸರ್ ಹಂಗಂದ್ರೆ ನಮ್ಗೆ ಗೊತ್ತಾಗ್ತಿಲ್ಲ. ಸೊ ಭಾಳ ಸಿಂಪಲಾಗಿ ಹೇಳ್ತೀನಿ. ಹಾಗಾದರೆ ಹಿಮಾಲಯ ಪರ್ವತ ರಚನೆ ಆಯ್ತಲ್ವಾ, ಭಾಳ ಜನ ಹೇಳ್ತಾರೆ ಹಿಮಾಲಯ ಪರ್ವತ ಇತ್ತೀಚೆಗೆ ಸೃಷ್ಟಿ ಆಗೈತಿ ಅಂತೇಳಿ. ಬಟ್ ನಾನು ಹೇಳ್ತೀನಿ ಹಿಮಾಲಯ ಪರ್ವತ ಇನ್ನೂ ಸೃಷ್ಟಿ ಆಗಿಲ್ಲ, ಇನ್ನೂ ಸೃಷ್ಟಿ ಆಗ್ತಾ ಐತಿ ಕಂಡ್ರೆ. ಇಟ್ಸ್ ಎ ಕಂಟಿನ್ಯೂಸ್, ಅದು ಇನ್ನೂ ಸೃಷ್ಟಿ ಆಗ್ತದೆ ಹಿಮಾಲಯ ಪರ್ವತ. ಯಾಕಂದರೆ ಇನ್ನೂ ಕೂಡ ಗೋಂಡ್ವಾನ ಲಾರೇಶದ ಜೊತೆಗೆ ಘರ್ಷಣೆ ಮಾಡ್ತಾ ಇದ್ದ. ಎಸ್ ಹಾಗಾದ್ರೆ ಇದು ನಿಧಾನಕ್ಕೆ ಆಗ್ತಾ ಇದೆ ಪ್ರೊಸೆಸ್. ಒಂದು ವರ್ಷಕ್ಕೆ ಹಿಮಾಲಯ ಪರ್ವತ ಎಷ್ಟು ಬೆಳೀತೈತೆ ಗೊತ್ತಾ, 2.5 ಮಿಲಿಮೀಟರ್ನಷ್ಟು ಬೆಳೀತೈತೆ ಕಂಡ್ರೆ. ಒಂದು ವರ್ಷಕ್ಕೆ 2.5 ಮಿಲಿಮೀಟರ್ಸ್. ಸೊ ನಮ್ಮ ಗೋಂಡ್ವಾನ 180 ಕಿಲೋಮೀಟರ್ ಚಲಿಸಬೇಕಂದ್ರೆ 1 ಕೋಟಿ ವರ್ಷ ಬೇಕು.
180 ಕಿಲೋಮೀಟರ್ ಗೋಂಡ್ವಾನ ಮೂವ್ಮೆಂಟ್ ಆಗಬೇಕಂದ್ರೆ 1,000,000 ವರ್ಷ ಬೇಕು. ನೀವು ಅಂತಿರ್ತೀರ ಸರ್ ಅದು ಏನು ಗೋಂಡ್ವಾನ, ಏನು ಅರ್ಥಕ್ವಿಕ್ಸು, ಅದೆಲ್ಲ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಅಂತ ಕ್ಲಾಸಲ್ಲಿ. ಜಸ್ಟ್ ಡಯಾಸ್ಟ್ರೋಪಿಸಮ್ ಅಂದ್ರೆ ನೀವು ಒಂದು ಪಾಯಿಂಟ್ ಗೊತ್ತಿರಲಿ, ಸ್ಲೋ ಮೋಷನ್ ಆಗೋದು ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಇದರಿಂದ ಏನು ರಚನೆ ಆಗ್ತವೆ, ಇದರಿಂದ ಖಂಡಗಳು ಸೃಷ್ಟಿಯಾಗ್ತವೆ, ಪರ್ವತಗಳು ಸೃಷ್ಟಿಯಾಗ್ತವೆ. ಅದರಲ್ಲೂ ಯಾವ ಪರ್ವತಗಳು ಅಂದ್ರೆ ಫೋರ್ಡ್ ಮೌಂಟೇನ್ಸ್ಗಳು ಸೃಷ್ಟಿಯಾಗ್ತವೆ, ಸೊ ಮಡಿಕೆ ಪರ್ವತಗಳು ಸೃಷ್ಟಿಯಾಗ್ತವೆ. ಇದೇ ಒಂದು ಡಯಾಸ್ಟ್ರೋಪಿಸಮ್ ಭಾಗದಲ್ಲಿ ನಮ್ಮ ಎಕ್ಸಾಮಿಗೆ ಒಂದು ಹಾಟ್ ಸ್ಪಾಟ್ ಕಂಡ್ರಿದು ಈ 3 ಥಿಯರಿ ಒಳಗಡೆ ಒಂದು ಥಿಯರಿಯನ್ನು ಪದೇ ನಮ್ಮ ಎಕ್ಸಾಮ್ಸಲ್ಲಿ ಆಗ್ತಿರ್ತಾನೆ. ಯಾವುದು ಸರ್ ಅಂತಂದ್ರೆ, ಸೊ ಮೊದಲ ಥಿಯರಿ ಯಾವುದು ಅಂತಂದ್ರೆ CDT ಅಂತೇಳಿ, ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತೇಳಿ. ಎರಡನೇದು ಹಾಗಾದ್ರೆ SFST ಅಂತೇಳಿ, ಸಿ ಫ್ಲೋರ್ ಸ್ಪ್ರೆಡಿಂಗ್ ಥಿಯರಿ ಅಂತೇಳಿ. ಮೂರನೇದು ಪ್ಲೇಟ್ ಟೆಕ್ಟೋನಿಕ್ ಥಿಯರಿ ಅಂತೇಳಿ, PTT ಅಂತೇಳಿ. ಸೊ ವಿಲ್ ಡಿಸ್ಕಸ್ ಈ ಥಿಯರಿಗಳನ್ನು ಕಂಪ್ಲೀಟಾಗಿ ಅಧ್ಯಯನ ಮಾಡ್ಕೊಳ್ಳುವ. ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಏನು ಕೇಳ್ಬೋದು ಗೊತ್ತಾ, ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯನ್ನು ಮಂಡಿಸಿದವರು ಯಾರು ಅಂತೇಳಿ ಆಲ್ಫ್ರೆಡ್ ವೆಗ್ನರ್ ಅಂತ ಬರ್ತಾ ಹೋಗ್ತಾರೆ, ಜರ್ಮನಿ ದೇಶದವರು. ಸೊ ವಿ ವಿಲ್ ಡಿಸ್ಕಸ್ ಇನ್ ದ ಪಾರ್ಟ್ ಆಫ್ ದಿಸ್ ಟಾಪಿಕ್. ಈ ಟಾಪಿಕಲ್ಲಿ ಮಾತಾಡೋಣಂತ. ಸರ್ ಸಡನ್ ಫೋರ್ಸಸ್ ಅಂದರೆ ಯಾವುದು ಸರ? ಸಡನ್ ಫೋರ್ಸ್ ಅಂದರೆ ಹೆಸರು ಹೇಳ್ತೈತಿ ಸಡನ್ ಆಗಿ ಬರೋದು ಅಂತೇಳಿ. ಯಾವುದು ಸರ? ಒಂದು ಅರ್ಥಕ್ವಿಕ್ಕು, ಒಂದು ಭೂಕಂಪ, ಇನ್ನೊಂದು ಜ್ವಾಲಾಮುಖಿ ಅಂತೇಳಿ. ಭೂಕಂಪ ಮತ್ತು ಜ್ವಾಲಾಮುಖಿ. ಸರ್ ಸುನಾಮಿ ಬರಲ್ವಾ? ಇಲ್ಲ, ಸುನಾಮಿ ಅನ್ನೋದು ಭೂಕಂಪದ ಎಫೆಕ್ಟ್, ಭೂಕಂಪದ ಪರಿಣಾಮದಿಂದ ಸುನಾಮಿ ಕ್ರಿಯೇಟ್ ಆಗ್ತೈತೆ ಅಷ್ಟೇ. ಹಿಂಗಾಗಿನೇ ಸೊ ಆ ಭೂಕಂಪ ಮತ್ತು ಜ್ವಾಲಾಮುಖಿ ಇವು ಸಡನ್ ಫೋರ್ಸಸ್, ಇದು ಆಂತರಿಕ ಶಕ್ತಿಯಿಂದ ಆಗ್ತಕ್ಕಂಥದ್ದು. ಸೊ ಇದು ಪೂರ್ತಿ ಎಲ್ಲ ಒಂದೊಂದು ಪಾಯಿಂಟ್ ನಾವು ಡೀಟೇಲಾಗಿ ಅಧ್ಯಯನ ಮಾಡ್ಕೊಳ್ಳುವ. ಸೊ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿನೇ ಸಪ್ರೇಟಾಗಿ ಅಧ್ಯಯನ ಮಾಡ್ಕೊಳ್ಳುವ. ಸಮುದ್ರಗಳು ಹೆಂಗೆ ಸೃಷ್ಟಿ ಆಗ್ತವೆ, ಸಮುದ್ರಗಳು ಹೆಂಗೆ ಸತ್ತು ಹೋಗ್ತವೆ, ಪ್ರತಿಯೊಂದು ಸಮುದ್ರಕ್ಕೂ ಹುಟ್ಟಿದ ಸಮುದ್ರಗಳು ಕೂಡ ಸತ್ತು ಹೋಗ್ತವೆ. ತೆತಿಸ್ ಅಂತ ಒಂದು ಸಮುದ್ರ ಇತ್ತು, ಅದು ಇವತ್ತು ಏನಾಗಿದೆ, ಹಿಮಾಲಯ ಪರ್ವತ ಸರಣಿ ಆಗಿದೆ. ಹಾಗಾದ್ರೆ ಆ ಸಮುದ್ರ ಹೆಂಗೆ ಸತ್ತೋಯ್ತು ಅನ್ನೋದನ್ನು ನಾವು ಪ್ಲೇಟ್ ಟೆಕ್ಟೋನಿಕ್ ಥಿಯರಿಯಲ್ಲಿ ನೋಡ್ತೀವಿ. ಎಷ್ಟು ಪ್ಲೇಟ್ಗಳಿದಾವ? ನಿಮ್ಮ KS ಎಕ್ಸಾಮ್ಸಲ್ಲಿ ಪ್ರಶ್ನೆ ಕೇಳಿದಾನ, ಏನಂತೇಳಿ ಕಾಕ್ಸಾಸ್ ಮತ್ತು ನಾಜ್ಕಾ ಪ್ಲೇಟ್ಗಳ ಮಧ್ಯೆ ಯಾವ ಪ್ಲೇಟ್ ಬರ್ತೈತೆ ಅಂತೇಳಿ. ನಜ್ಕಾ ಮತ್ತು ಕಾಕ್ಸಾಸು ಇವೆರಡು ಪ್ಲೇಟ್ಗಳ ಮಧ್ಯೆ ಯಾವ ಪ್ಲೇಟ್ ಐತಿ ಅಂತ ಪ್ರಶ್ನೆ ಕೇಳಿದಾನ. ಸೊ ಎಷ್ಟು ಪ್ಲೇಟ್ಗಳಿದಾವ? ಪ್ಲೇಟ್ ಅಂದ್ರೆ ಏನು? ಫಸ್ಟ್ ಆಫ್ ಆಲು ಡೈವರ್ಜೆಂಟ್ ಝೋನ್ ಅಂದ್ರೆ ಏನು, ಕಾನ್ವರ್ಜೆಂಟ್ ಝೋನ್ ಅಂದ್ರೆ ಏನು, ಸೊ ಲ್ಯಾಟ್ರಲ್ ಝೋನ್ ಅಂದ್ರೆ ಏನು, ಎಲ್ಲಿ ಮಡಿಕೆ ಪರ್ವತಗಳು ಆಗ್ತಾವ, ಎಲ್ಲಿ ಜ್ವಾಲಾಮುಖಿಗಳು ಜಾಸ್ತಿ ಕಂಡು ಬರ್ತಾವ ನೋಡ್ರಿ. ಎಲ್ಲಿ ಭೂಮಿ ಕುಡ್ಕೊಳ್ತಾವೋ ಅಲ್ಲಿ ಜ್ವಾಲಾಮುಖಿ ಆಗ್ತಾವ, ಅಲ್ಲಿ ಭೂಕಂಪ ಆಗುತ್ತೆ. ನಿಮ್ಗೆ ಗೊತ್ತಿರಲಿ, ಕಾನ್ವರ್ಜೆಂಟ್ ಝೋನ್ ಅಂದರೆ 2 ಪ್ಲೇಟ್ಗಳು ಕೂಡೋದು, ಅಲ್ಲಿ ಭಯಂಕರ ಜ್ವಾಲಾಮುಖಿ, ಭಯಂಕರ ಭೂಕಂಪ ಆಗ್ತಾವ. ಈಗ ಕೇಳ್ಬಂದು ನೀವು ಸರ್ ಮತ್ತೆ ನಮ್ಮ ಹಿಮಾಲಯದಲ್ಲಿ ಜ್ವಾಲಾಮುಖಿ ಆಗಲ್ವಲ್ಲ? ಎಸ್ ಹೌದು, ಹಿಮಾಲಯ ಒಂದು ಕಾನ್ವರ್ಜೆಂಟ್ ಝೋನೇ, ಅಲ್ಲಿ ಭಯಂಕರ ಭೂಕಂಪ ಆಗುತ್ತೆ, ಅಲ್ಲಿ ಜ್ವಾಲಾಮುಖಿ ಆಗಲ್ಲ. ಯಾಕೆ ಜ್ವಾಲಾಮುಖಿ ಆಗಲ್ಲ ಅಂದ್ರೆ ಅವೆರಡು ಎಸಾಗರೆ ಜಲಭಾಗದ ಪ್ಲೇಟ್ಗಳಲ್ಲ, ಭೂಭಾಗದ ಪ್ಲೇಟ್ಗಳು. ಅವು ಓಷನಿಕ್ ಪ್ಲೇಟ್ ಅಲ್ಲ, ಅವು ಕ್ರಸ್ಟ್ ಪ್ಲೇಟ್ಗಳು. ಹಂಗಂದ್ರೆ ಏನು ಸರ? ಅದನ್ನೆಲ್ಲ ನಾನು ನಿಮಗೆ ಕ್ಲಾಸಸ್ ಒಳಗಡೆ ಪೂರ್ತಿ ಹೇಳ್ಕೊಳ್ತಾ ಹೋಗ್ತೀನಿ ಅಂತ. ಯಾಕಂದ್ರೆ ನಾನೀಗ ಮಾಡೋಕ್ಕಿರೋದು ಕ್ಲಾಸಸ್ಸು ಚಾಪ್ಟರ್ ಮಾಡ್ತಿಲ್ಲ, ಜಸ್ಟ್ ಓನ್ಲಿ ಸಿಲೆಬಸ್ ಹೇಳ್ತಾ ಇದ್ದೀನಿ ಅಷ್ಟೇ, ಏನು ಡಿಸ್ಕಸ್ ಮಾಡ್ಬೇಕು ನಾವು ಅಂತೇಳಿ. ದಿಸ್ ಇಸ್ ಅ ರೋಡ್ ಮ್ಯಾಪ್. ಮುಂದಿನ ಸುಮಾರು ಒಂದು 40-50 ಗಂಟೆಗಳ ಕಾಲ ನಾವೇನು ಸ್ಟಡಿ ಮಾಡ್ತೀವಿ ಅನ್ನೋದಕ್ಕೆ ಇದೊಂದು ರೋಡ್ ಮ್ಯಾಪ್ ಇದು. ದೆನ್ನು ಎಕ್ಸೋಜೆನಿಕ್ ಫೋರ್ಸಸ್ ಬಂದ್ರೆ ಅಗೇನ್ ವಿ ಕ್ಲಾಸಿಫೈಡ್ 2 ಗ್ರೂಪ್ಸ್, 2 ಭಾಗ ಮಾಡ್ಕೊತೀವಿ. ಹಾಗೇನು ವಿ ಕ್ಲಾಸಿಫೈಡ್ 2 ಗ್ರೂಪ್ಸ್, 2 ಭಾಗ ಮಾಡ್ಕೊಳ್ತೀವಿ. ಒಂದನೇ ಭಾಗ ಯಾವುದು ಸರ ಅಂದ್ರೆ, ಒಂದನೇ ಭಾಗ ಯಾವುದು ಅಂತಂದ್ರೆ, ಒಂದನೇ ಭಾಗ ಹಾಗಾದ್ರೆ ವೆದರಿಂಗ್ ಅಂತೇಳಿ. ವೆದರಿಂಗ್ ಅಂದ ತಕ್ಷಣ ಹವಾಮಾನ ಅಂತ ಅನ್ಬಾರ್ದು. ನಾನು ನಿಮ್ಗೆ ಹೇಳಿದ್ದೀನಿ, ಕೆಲವೊಂದು ಪದಗಳು ಕೆಲವೊಂದು ಭಾಷೆಯಲ್ಲಿ ಬೇರೆ ಬೇರೆ ಅರ್ಥವನ್ನು ಕೊಡ್ತಿರ್ತಾವೆ. ವೆದರಿಂಗ್ ಅಂದ್ರೆ, ಸೊ ವೆದರಿಂಗ್ ಅಂದರೆ ಕನ್ನಡದಾಗ ಏನಂತ ಕರಿಬೋದು ಅಂದರೆ, ಇಲ್ಲಿ ಅಥವಾ ಏನಂತ ಕರೀಬೋದು, ಭೂನಗ್ನೀಕರಣ ಅಂತ ಕರಿಬೋದು. ವೆದರಿಂಗ್ ಅಂತಂದ್ರೆ ಭೂನಗ್ನೀಕರಣ ಅನ್ನೋದಕ್ಕಿಂತ ಸೊ ವೆದರಿಂಗ್ ಅಂತಂದ್ರೆ ಯೂಸ್ ಮಾಡ್ಕೊಳ್ತಾ ಹೋಗಿ. ಎಸ್, ಈ ಕಡೆ ಸೈಡ್ ಬರ್ತಾ ಹೋಗ್ತೀನಿ, ಇನ್ನೊಂದು ಪದ ಬರ್ತಾ ಹೋಗುತ್ತೆ ಡೆನುಡೇಷನ್ ಅಂತೇಳಿ. ಎಸ್, ಡೆನುಡೇಷನ್. ಸೊ ವೆದರಿಂಗ್ ಎಕ್ಸಾಕ್ಟ್ ಪದ ಕನ್ನಡದಲ್ಲಿ ಬೇಕು ಸರ್ ನಮಗೆ ಅನ್ನೋದ್ರೆ ಶೀತಲೀಕರಣ ಅಂತೇಳಿ. ಎಸ್, ಡೆನುಡೇಷನ್ಗೆ ಎಕ್ಸಾಕ್ಟ್ ಪದ ಏನಪ್ಪ ಅಂದ್ರೆ ನಗ್ನೀಕರಣ ಅಂತೇಳಿ. ಸೊ ಎರಡಕ್ಕೆ ಏನು ಸರ ವ್ಯತ್ಯಾಸ? ಇಸ್ ಅ ವೆರಿ ಸಿಂಪಲ್, ಭಾಳ ಸಿಂಪಲ್ ಇದೆ ಕಣ್ರಿ. ನೀವು ಯಾವುದಾದ್ರು ಒಂದು ಹಳೆಯ ಕಾಲದ ದೇವಸ್ಥಾನ ಇತ್ತು ಅಂತ ಅನ್ಕೊಳ್ಳಿ, ಹಳೆಯ ಕಾಲದ ದೇವಸ್ಥಾನ ಬಿದ್ದೋಯ್ತು ಅಂದರೆ ಅದು ಸವಕಳಿಯಾಗಿ ಬಿದ್ದೋಯ್ತು ಅಂತ ಹೇಳಲ್ಲ ನಾವು, ಅದು ಶಿಥಿಲಾವಸ್ಥೆಯನ್ನು ತಲುಪಿ ಬಿದ್ದೋಯ್ತು ಅಂತ ಹೇಳ್ತೀವಿ. ಹಂಪಿಯ ಕಲ್ಲಿನ ರಥ ಸವಕಳಿ ಆಗಲ್ಲ ಕಂಡ್ರೆ ಅದು ಶೀತಲೀಕರಣ ಆಗ್ತೈತಿ. ನೀವು ಚಿತ್ರದುರ್ಗವನ್ನು ಭೇಟಿ ಕೊಟ್ಟಿರ್ಬೋದು, ಚಿತ್ರದುರ್ಗದಲ್ಲಿ ಕಲ್ಲು ಬಂಡೆಗಳಿದಾವೆ. ಹೆಂಗಿದಾವೆ ಕಲ್ಲು ಬಂಡೆಗಳು? ಇನ್ನೇನು ಬೀಳ್ತಾವ ಅನ್ನಂಗಿದಾವೆ, ಆದ್ರೆ ಬೀಳಲ್ಲ ಅವು. ಒಂದು ದೊಡ್ಡ ಕಲ್ಲು ಬಂಡೆ 2 ಭಾಗ ಆಗೈತೆ ಕಣ್ರಿ, ಅದಕ್ಕೆ ನಾವು ಸವಕಳಿ ಆಗೈತೆ ಅಂತ ಕರೆಯೋಕ್ಕಾಗಲ್ಲ. ಒಂದು ದೊಡ್ಡ ಕಲ್ಲು ಬಂಡೆ ಇತ್ತು ಅಂತ ಅನ್ಕೊಳ್ಳುವ, ಈ ಕಲ್ಲು ಬಂಡೆ 2 ಭಾಗ ಆಯಿತು ಅಂದರೆ ಅದಕ್ಕೆ ನಾವು ಸವಕಳಿ ಆಗೈತೆ ಅಂತ ಕರೆಯಲ್ಲ. 2 ಭಾಗ ಆಗೈತೆ ಅಂದರೆ ಶಿಥಿಲಾವಸ್ಥೆ ತಲುಪೈತಿ ಅಂತ ಅರ್ಥ. ನಿಮ್ಮೂರಾಗ ಯಾವುದೊಂದು ಹಳೆಯ ಕಾಲದ ಬ್ರಿಡ್ಜ್ ಇತ್ತು ಅಂತಂದರೆ ಅದು ಸವಕಳಿ ಆಗೋಯ್ತು ಅಂತ ಅನ್ನಲ್ಲ, ನಾವು ಶಿಥಿಲಾವಸ್ಥೆ ತಲುಪ್ತು ಅಂತ ಕರಿತಾ ಹೋಗ್ತೀವಿ. ಅದನ್ನೆಲ್ಲ ನಾವು ಅಧ್ಯಯನ ಮಾಡೋಣಂತ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ವೆದರಿಂಗ್ ಅಂಡ್ ಡೆನುಡೇಷನ್ ಪ್ರೊಸೆಸ್, ಅವನ್ನೆಲ್ಲ ಅಧ್ಯಯನ ಮಾಡೋಣಂತ. ಸೊ ವೆದರಿಂಗ್ ಒಳಗಡೆ ಮತ್ತೆ 3 ಬರ್ತಾ ಹೋಗ್ತಾವ. ಸೊ ನಿಮ್ಗೆ ಗೊತ್ತಿದೆ, ಒಂದು ಫಿಸಿಕಲ್, ಇನ್ನೊಂದು ಕೆಮಿಕಲ್, ಇನ್ನೊಂದು ಬಯಾಲಜಿಕಲ್ ಅಂತೇಳಿ.
ಮತ್ತು ಬೇರೆ ಬೇರೆ ಪಾರ್ಟ್ಗಳು ಬರ್ತಾವೆ. ಫಿಸಿಕಲ್ ಒಳಗಡೆ ಗ್ರ್ಯಾನ್ಯುಲರ್ ಡಿಸ್ಇಂಟಿಗ್ರೇಷನ್ ಅಂತ ಬರ್ತೈತಿ, ಬ್ಲಾಕ್ ಡಿಸ್ಇಂಟಿಗ್ರೇಷನ್ ಅಂತ ಬರ್ತೈತಿ, ಎಕ್ಸ್ಪ್ಲೋಷನ್ ಅಂತ ಬರ್ತಾ ಹೋಗ್ತೈತಿ. ಕೆಮಿಕಲ್ ಬಂದರೆ ಆಕ್ಸಿಡೇಷನ್, ಕಾರ್ಬನೈಜೇಷನ್, ಹೈಡ್ರೇಷನ್, ಸೊಲ್ಯೂಷನ್ಸ್ ಅಂತ ಬರ್ತಾ ಹೋಗ್ತೈತಿ. ಆ್ಯಂಡ್ ಬಯಾಲಜಿಕಲ್ ಬಂದಾಗ ಪ್ಲಾಂಟ್ಸ್, ಅನಿಮಲ್ಸ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಬರ್ತಾ ಹೋಗುತ್ತೆ. ವಿ ವಿಲ್ ಡಿಸ್ಕಸ್ ಇನ್ ದ ಪಾರ್ಟ್ ಆಫ್ ದ ವೆದರಿಂಗ್ ಭಾಗದಾಗ ಅಧ್ಯಯನ ಮಾಡ್ಕೊಳ್ಳುವ. ಇನ್ನು ಡೆನುಡೇಷನ್ ಪ್ರೊಸೆಸ್ ಅಂತ ಬಂದಾಗ ಡೆನುಡೇಷನ್ ಒಳಗಡೆ ವಿ ವಿಲ್ ಡಿಸ್ಕಸ್ ದ 5 ಟಾಪಿಕ್ಸ್. ಒಂದು ಆದರೆ ಫ್ಲೂವಿಯಲ್ ಸೈಕಲ್ ಅಂತ ಬರ್ತೈತೆ. ಫ್ಲೂವಿಯಲ್ ಕನ್ನಡದಲ್ಲಿ ನದಿಗಳ ಆವರ್ತನ ಅಂತ ಕರಿತಾ ಹೋಗ್ತೀವಿ. ನದಿಗಳ ಆವರ್ತನ ಫ್ಲೂವಿಯಲ್ಲು. ಎರಡನೇದು ಗ್ಲೇಷಿಯಲ್ಲು, ಹಿಮನದಿಗಳ ಆವರ್ತನ. ಹ್ಯಾಂಗಿಂಗ್ ವ್ಯಾಲೀಸ್ ಎಲ್ಲಿ ಬರ್ತಾವ, ವಿ ಶೇಪ್ ವ್ಯಾಲೀಸ್ ಎಲ್ಲಿ ಫಾರ್ಮ್ ಆಗ್ತಾವ, ಯು ಶೇಪ್ಡ್ ವ್ಯಾಲೀಸ್ ಎಲ್ಲಿ ಫಾರ್ಮ್ ಆಗ್ತಾವ. ಸೊ ವಿ ವಿಲ್ ಡಿಸ್ಕಸ್ ಇನ್ ದ ಪಾರ್ಟ್ ಆಫ್ ದ ಫ್ಲೂವಿಯಲ್ ಆ್ಯಂಡ್ ಗ್ಲೇಷಿಯಲ್. ದೆನ್ ಅಗೇನು ಅಯೋಲಿಯನ್ ಲ್ಯಾಂಡ್ ಫಾರ್ಮ್ಸ್. ಇದನ್ನು ನಿಮ್ಮ 545 ಸಿವಿಲ್ PSC ಎಕ್ಸಾಮ್ಸಲ್ಲಿ ಕೇಳಿದಾನ. ಮರುಭೂಮಿಯಲ್ಲಿ ಸರೋವರಗಳ ರಚನೆ ಆಗ್ತವೆ, ಅವುಗಳನ್ನು ಯಾವ ಚಕ್ರದಿಂದ ರಚನೆ ಆಗ್ತವೆ ಅಂದ್ರೆ ಅಯೋಲಿಯನ್ ಚಕ್ರದಲ್ಲಿ ರಚನೆ ಆಗ್ತವೆ. ಅಯೋಲಿಯನ್ ಚಕ್ರದಲ್ಲಿ ರಚನೆ ಆಗ್ತಾ ಹೋಗ್ತವೆ. ನೀವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಹುಡುಕಾಡ್ಕೊಂತ ಹೋದ್ರೆ ಈ ಪ್ರಶ್ನೆಗಳು ಸಿಗಲ್ಲ ನಿಮಗೆ. 2021 ಈ ಕಡೆ, ಯಾಕಂದ್ರೆ ನೀವೆಲ್ಲ ಕ್ವಶನ್ ಬ್ಯಾಂಕ್ ನೋಡ್ತಾ ಇರ್ಬೇಕಾದ್ರೆ ಸಾಮಾನ್ಯವಾಗಿ 2011, 12 ಅಲ್ಲಿಂದ ಓದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಅಲ್ಲಿಂದ ಪ್ರಶ್ನೆಗಳು ಸಿಗಲ್ಲ ನಿಮಗೆ. ರೀಸೆಂಟ್ ಪ್ರಶ್ನೆ ಪತ್ರಿಕೆ ನೀವು ಗಮನಿಸ್ತಾ ಹೋಗಿ, ಯಾಕಂದ್ರೆ ಕ್ವಶನ್ ಪೇಪರ್ ತೆಗಿರೋ ಗೊತ್ತಿದೆ ಯಾರ್ಯಾರು ಏನೇನು ಓದ್ಕೊಂಬಂದಿರ್ತೀರಾ ಅಂತೇಳಿ. ಸೊ ಹಿಂಗಾಗಿ ಈ ಚಾಪ್ಟರ್ಗಳು ನಮಗೆ ಬೇಕಾಗ್ತವ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸಿಗೆ ನಿಮ್ಗೆ ಜಸ್ಟ್ ಫ್ಲೂವಿಯಲ್ಲು ಗ್ಲೇಷಿಯಲ್ಲು ಹಂಗಂದ್ರೆ ಅಂತ ಗೊತ್ತಾದ್ರೆ ಸಾಕು. ನಾನು ಈ ಪಾಠ ಮಾಡೋಕ್ಕೆ ತಿಳ್ಕೊಂಡ್ರೆ ಇದ್ರ ಒಳಗಡೆ ಮತ್ತೆ ನಾನು ಪಾಠ ಮಾಡಬೇಕು. ಫ್ಲೂವಿಯಲ್ ಸೈಕಲ್ನೇ ಒಂದಿನ ಮಾಡುವ, ಗ್ಲೇಷಿಯಲ್ ಸೈಕಲ್ನೇ ಒಂದಿನ ಮಾಡುವ, ಅಯೋಲಿಯನ್ ಸೈಕಲೇ ಒಂದಿನ ಮಾಡುವ. ಆಮೇಲೆ ಮತ್ತೆ ನಾನು ನಿಮ್ಗೆ ಹೇಳ್ತೀನಿ, ನೀನು PSI ಓದಕತ್ತಂದ್ರೆ ಯಾವ ವಿಡಿಯೋ ನೋಡಬೇಕು, KS ಓದ್ತಾ ಇದೆಯಾ ಅಂದ್ರೆ ಯಾವ ವಿಡಿಯೋ ನೋಡಬೇಕು, KS ಅಂದ್ರೆ ಎಲ್ಲ ನೋಡಲೇಬೇಕು ನೀನು. ಎಸ್ ನಾನು ಸರ್ ನಾವು PC ಓದಕತ್ತಿದ್ದೀವಿ, PC ಓದ್ರೂ ಹೇಳ್ತೀನಿ ನೀನು ಯಾವ್ಯಾವುದನ್ನು ನೋಡಬಾರ್ದು ಅಂತೇಳಿ, ಇದ್ರ ಒಳಗಡೆ ಯಾವ್ಯಾವುದನ್ನು ನೋಡಬಾರ್ದು, ಯಾವ್ಯಾವುದು ನೋಡಬೇಕು ಅಂತೇಳಿ. ಎಸ್ ಹಾಗಾದ್ರೆ ನೆಕ್ಸ್ಟು ಅಯೋಲಿಯನ್ ಆಯ್ತಾ. ಕಾರ್ಸ್ಟಾ ಸಿಂಪಲ್ ಪ್ರಶ್ನೆ ಕೇಳಿದೆ FD ಎಕ್ಸಾಮ್ಸಲ್ಲಿ. 2021 ಫೆಬ್ರವರಿ 28 FD ಎಕ್ಸಾಮ್ಸ್ ಆಯ್ತಲ್ವಾ, ಅಲ್ಲಿ ಕಾರ್ಸ್ಟಾ ಎಂಬುದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ. ಸುಣ್ಣದ ಕಲ್ಲು ಅನ್ನೋ ಒಂದು ಪದ ಗೊತ್ತಿದ್ರೆ ಸಾಕಾಗಿತ್ತು ನಮಗೆ, ಹಾಗಾದ್ರೆ ಆನ್ಸರ್ ಮಾಡ್ಬೋದಿತ್ತು. ಕಾರ್ಸ್ಟಾ ಟೋಪೋಗ್ರಫಿ ಅಂತ ಕರಿತಾ ಹೋಗ್ತೀವಿ. ದೆನ್ ಹಾಗೆ ಕಾರ್ಸ್ಟಾ ಆದಮೇಲೆ ಸೀ ವೇವ್ಸ್, ಸಮುದ್ರದ ಅಲೆಗಳು ಅಂತೇಳಿ. ನಾನಿಲ್ಲಿ ಬರೆದಿರೋದು ಒಂದೊಂದು ಪದವೂ ಕೂಡ ಒಂದೊಂದು ದಿವಸ ಪಾಠ ಮಾಡಬೇಕು. ಸೊ ದಿಸ್ ಇಸ್ ದ ಸಿಲೆಬಸ್. ಜಿಯೋಮಾರ್ಪಾಲಜಿ ಒಳಗಡೆ ಏನು ಸಿಲೆಬಸ್ ಇದೆ ಅಂತ, ಜಿಯೋಮಾರ್ಪಾಲಜಿ ಒಳಗಡೆ ನಾವು ಏನೇನು ಅಧ್ಯಯನ ಮಾಡಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸರ್ ನಾವು PC ಓದಕತ್ತೀವಿ ಅಂದ್ರೆ ಫ್ಲೂವಿಯಲ್ ನಾವು ಅಧ್ಯಯನ ಮಾಡ್ಕೊಳ್ಳಿ, ಅಯೋಲಿಯನನ್ನು ಅಧ್ಯಯನ ಮಾಡ್ಕೊಳ್ಳಿ. ಅವೆರಡು ವೀಡಿಯೋಸ್ ಸಪ್ರೇಟ್ ಮಾಡಿರ್ತೀನಿ. ಫ್ಲೂವಿಯಲ್ ಮತ್ತು ಅಯೋಲಿಯನ್ 2 ವಿಡಿಯೋ ನೋಡ್ಕೊಂಡ್ರೆ ಸಾಕಾಗುತ್ತಾ, ಮತ್ತು ಇವೇನೋ ಓದ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇಲ್ಲ ಸರ್ ನಾವು PSIಗೆ KS ಓದಕತ್ತೀವಿ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ ಇವೆಲ್ಲ ಓದ್ಕೊಬರ್ಬೇಕು. ಯಾಕಂದ್ರೆ UPSC ಎಕ್ಸಾಮ್ಸ್ಗೆ ಓದ್ತಕ್ಕಂಥ ಎಷ್ಟೋ ಹುಡುಗರು ಕೂಡ PSI ಅಪ್ಲಿಕೇಶನ್ ಹಾಕ್ತಾರೆ, ನಿಮ್ಗೆ ಗೊತ್ತಿರಲಿ ಅದು. ಹಿಂಗಾಗಿನೇ ನೀನು ಓದದೇ ಇದ್ದರೆ ನಿನ್ನದೇ ಕನಸನ್ನು ಇನ್ನೊಬ್ಬ ಯಾರೋ ಕಾಯ್ಕಂತ ಕುಂತಿರ್ತಾನೆ, ಅವನು ಓದ್ಕೊಂಡು ಪಾಸ್ ಆಗ್ತಾನೆ ಅಷ್ಟೇ ಕಂಡ್ರೆ. ಇದು ರಿಯಾಲಿಟಿ, ಇದು ವಾಸ್ತವ, ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ನಿಮಗೆ. ಯಾಕಂತಂದ್ರೆ UPSC ಲಕ್ಷಗಟ್ಟಲೆ ಜನ UPSC ಓದಕತ್ತಾರೆ, ಪಾಸ್ ಆಗೋರ ಸಂಖ್ಯೆ 25-30 ಜನ ಅಷ್ಟೇ. ಸರ್ ವಾಪಸ್ ಏನು ಮಾಡ್ತಾರೆ, ವಾಪಸ್ ಬಂದು KSನೋ ಅಥವಾ PSನೋ ಎಕ್ಸಾಮ್ ಬರೀತಾರೆ, ಅವ್ರು ಇದನ್ನೆಲ್ಲ ಓದ್ಕೊಂಬಂದಿರ್ತಾರೆ. ನನಗೆ ಬಿಡು PSI ಇಷ್ಟೊಂದು ಬೇಕಾಗಲ್ಲ ಅಂತ ನಾವೇನು ಅನ್ಕೊಂಡ್ರೆ ಅದು ಅಗೇನ್ ಮತ್ತೆ ನಮ್ಮ ಗುಂಡಿ ನಾವೇ ತೋಡ್ಕೊಂಡಂಗೆ ಆಗ್ತೈತಿ. ಹಿಂಗಾಗಿನೇ ವಿ ಸ್ಪೆಂಡ್ ಟೈಮ್ ಫಾರ್ ದ ಬ್ಯೂಟಿಫುಲ್ ಟಾಪಿಕ್ಸ್, ಇಂಥ ಟಾಪಿಕ್ಸ್ಗಳ ಬಗ್ಗೆ. ಯಾಕಂದರೆ ಬೇರೆ ಯಾರು ಓದಿರಲ್ಲ, ಇವು ನಾವು ಓದಿದ್ರೆ ಇದರಲ್ಲಿ 1 ಮಾರ್ಕ್ಸ್ ಬಂದರೆ ಸಾಕಣ್ರಿ. ಈಸಿ ಇರೋ 10 ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದಕ್ಕಿಂತ ಇದರಲ್ಲಿ 1 ಮಾರ್ಕ್ಸನ್ನು ತಗೊಂಡ್ಬಿಟ್ರೆ ನಾವು ಈಸಿಯಾಗಿ ಏನಾಗ್ತೀವಿ, ಟೇಕಫ್ ಆಗ್ತೀವಿ. ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತಾ, ಡಿಫಿಕಲ್ಟ್ ಅನ್ಸಿದ್ರೆ ಓದಲೇಬೇಕು. ಅತ್ಯಂತ ಉತ್ತಮವಾದ ದಾರಿಯು ಯಾವತ್ತೂ ಕೂಡ ಒಳ್ಳೆಯ ಡ್ರೈವರ್ಗಳನ್ನು, ಒಳ್ಳೆಯ ಚಾಲಕರ ನಿರ್ಮಾಣ ಮಾಡಲ್ಲ. ಒಳ್ಳೆಯ ಚಾಲಕ ನಿರ್ಮಾಣ ಆಗಬೇಕಂದ್ರೆ ಅವನು ಡಿಫಿಕಲ್ಟ್ ರೋಡ್ಸ್ಗಳಲ್ಲೇ ಓಡಿಸ್ಬೇಕು. ಹಿಂಗಾಗಿ ಇಂಥ ಟಾಪಿಕ್ಸ್ಗಳನ್ನು ಓದಬೇಕು. ಇಲ್ಲ ಸರ್ ನಮಗೆ ಬೇಸಿಕ್ ಸಾಕು, ಇಷ್ಟು ಸಾಕು. ಯಾವುದಕ್ಕೆ, ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗಳಿಗೆ, ಬೇರೆ ಎಕ್ಸಾಮ್ಸ್ಗಳಿಗೆ ನೀವು ಇಷ್ಟು ಅಂಶಗಳನ್ನು ಏನು ಮಾಡಲೇಬೇಕಪ್ಪ ಅಂದ್ರೆ ಓದಲೇಬೇಕು. ಸೊ ತಲೆ ಕೆಡಿಸ್ಕೋಬೇಡಿ, ಇನ್ ಡೀಟೇಲ್ ಆಗಿ ಕಂಪ್ಲೀಟಾಗಿ ಯಾವ್ಯಾವ ಲ್ಯಾಂಡ್ ಫಾರ್ಮ್ಸ್ಗಳಿದಾವೆ, ಇದ್ರ ಒಳಗಡೆ ಮತ್ತೆ ಫ್ಲೂವಿಯಲ್ ಒಳಗಡೆ ಒಂದು 25 ಲ್ಯಾಂಡ್ ಫಾರ್ಮ್ಸ್ಗಳು ಬರ್ತಾ ಹೋಗ್ತವೆ. 25 ಅಂದ ತಕ್ಷಣ ಮತ್ತೆ ಇದು ಮಾಡೋಕೆ ಹೋಗ್ಬೇಡ್ರಿ. ಭಾಳ ಸಿಂಪಲ್ ಆಗಿದಾವೆ, ಭಾಳ ಸಿಂಪಲ್ಲಾಗಿ ಅದು ಹೆಂಗೆ ನೆನಪಿಟ್ಕೋಬೇಕು, ಅದು ನೆನಪಿಡೋ ಕಷ್ಟಪಡೋ ಅವಶ್ಯಕತೆ ಇಲ್ಲ ಕಣ್ರಿ. ನೀವು ಕಣ್ಣು ಮುಚ್ಕೊಂಡು ಹಂಗೆ ಇಮ್ಯಾಜಿನೇಷನ್ ಮಾಡ್ಕೊಂಬಿಟ್ರೆ ಗೊತ್ತಾಗುತ್ತೆ. ಒಂದು ನದಿ ಬರ್ತಾ ಇದ್ರೆ ಹೆಂಗೆ ಫಾರ್ಮ್ ಆಗ್ತದೆ, ಏನೇನು ಲ್ಯಾಂಡ್ ಫಾರ್ಮ್ಸ್ ಹೆಂಗೆ ಫಾರ್ಮ್ ಆಗ್ತವೆ. ಹಾಗಾದ್ರೆ ಅದನ್ನೆಲ್ಲ ನಾವು ಡೀಟೇಲಾಗಿ ಏನು ಮಾಡುವ, ಅಧ್ಯಯನ ಮಾಡೋದಂತ. ಇಷ್ಟು ಅಧ್ಯಯನ ಮಾಡಿದ್ರೆ ಫಿಸಿಕಲ್ ಜಿಯೋಗ್ರಫಿ ಒಳಗಡೆ ಒಂದು ಭಾಗ ಕ್ಲಿಯರ್ ಆಗುತ್ತಾ, ದಟ್ ಇಸ್ ಅ ಲಿಥೋಸ್ಪಿಯರ್ ಅಂತೇಳಿ. ಸೊ ಇದು ಭೂಮಿ ಒಳಗಡೆ ಇರೋದೆಲ್ಲ ಇಷ್ಟ ತನಕ ಆಗಿದ್ದು. ಇನ್ನು ಈ ಭೂಮಿ ಸುತ್ತಲೂ ಗಾಳಿ ಆವರಿಸೈತೆ ಕಣ್ರಿ, ಅನಿಲಗಳ ರಾಶಿ ಇದೆ, ಗ್ರೂಪ್ ಆಫ್ ಗ್ಯಾಸಸ್ ಇದೆ. ಯಾವ ಗ್ಯಾಸ್ ಇದೆ ಅಂತ ಮುಂದೆಲ್ಲ ಅಧ್ಯಯನ ಮಾಡುವ. ಈ ಅನಿಲಗಳ ರಾಶಿ ಐತಲ್ವ, ಭೂಮಿ ಸುತ್ತಲೂ ಅನಿಲಗಳ ರಾಶಿ ಐತಲ್ವ, ಈ ಅನಿಲಗಳ ರಾಶಿಯನ್ನು ನಾವು ಅಟ್ಮಾಸ್ಫಿಯರ್ ಅಂತ ಕರಿತಾ ಹೋಗ್ತೀವಿ. ಅಟ್ಮಾಸ್ಫಿಯರ್ ಕನ್ನಡದಲ್ಲಿ ವಾಯುಗೋಳ ಅಂತ ಕರಿತಾ ಹೋಗ್ತೀವಿ. ಅಟ್ಮಾಸ್ಫಿಯರ್ ಆದರೆ ಭೂಮಿಯ ಸುತ್ತಲೂ ಗಾಳಿ ಐತಲ್ವೇ, ಅದನ್ನೇ ವಾಯುಗೋಳ ಅಥವಾ ಅಟ್ಮಾಸ್ಫಿಯರ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇದ್ರಾಗ ಏನು ಸ್ಟಡಿ ಮಾಡ್ತೀವಿ ಸರ, ಇದರಲ್ಲಿ ಮೊದಲನೇದು ಪದರಗಳು. ಒಂದು ಕ್ವಶನ್ನು
PC ಎಕ್ಸಾಮ್ಸ್ಗೆ ಅವರು ಬಸ್ನಾಗ ಹೋಗ್ಬೇಕಾದ್ರೆ ಈ ಪಾಠ ಓದ್ಕೊಂಡು ಹೋಗ್ರಿ ಪಕ್ಕ ಬರ್ತೈತೆ. ಪದರಗಳು ಬಹುತೇಕ ಎಕ್ಸಾಮ್ಸ್ಗಳಲ್ಲಿ ಬರ್ತೈತೆ ಅಂತ ನಾನು ಯಾಕೆ ಹೇಳಕತ್ತೀನಿ ಅಂದರೆ ಬಹುತೇಕ ಎಕ್ಸಾಮ್ಸ್ಗಳಲ್ಲಿ ತುಂಬ ಇಂಪಾರ್ಟೆಂಟು. ಒಂದು ವೇಳೆ ಎಕ್ಸಾಮಿಗೆ ಬರಲಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ಪಾಯಿಂಟ್ ಓದ್ಕೋಬೇಕಂದ್ರೂ ಕೂಡ ಈ ಪಾಯಿಂಟ್ ಗೊತ್ತಿರಲೇಬೇಕು. ನೆಕ್ಸ್ಟ್ ಪಾಯಿಂಟನ್ನು ಓದ್ಕೋಬೇಕಂದ್ರೂ ಕೂಡ ಈ ಪಾಯಿಂಟ್ ನಿಮಗೆ ಗೊತ್ತಿರಲೇಬೇಕು. ಎಸ್ಸೆಗೂ ಬರ್ಬೋದು. ಎಸ್ಸೆ ಹಾಗಾದ್ರೆ 20 ಮಾರ್ಕ್ಸಿಗೆ ಎಸ್ಸೆನೂ ಬರ್ಬೋದು. ಜಾಗತಿಕ ತಾಪಮಾನ ಬದಲಾವಣೆ ಆಗ್ತೈತಿ ಅಂತೇಳಿ. ಇದೇ ಕಂಡ್ರೆ ಜಾಗತಿಕ ತಾಪಮಾನದ ಇದೇ ಭೂಪದಗಳಲ್ಲೇ ನಾನು ನಿಮಗೆ ಏನು ಅಧ್ಯಯನ ಮಾಡ್ಕೊತ ಹೋಗುವ. ಏನು ಗ್ರೀನ್ ಹೌಸ್ ಗ್ಯಾಸ್ ಅಂದರೆ ಏನು, ಬಹುತೇಕ ಪ್ರತ್ಯಕ್ಷವಾಗಿನೋ ಅಥವಾ ಪರೋಕ್ಷವಾಗಿನೋ ಇದ್ರ ಬಗ್ಗೆ ಒಂದು ಪ್ರಶ್ನೆ ಬಂದೇ ಬರ್ತೈತಿ. ಈ ಪ್ರಶ್ನೆ ಬಗ್ಗೆ ನೀವು ಎಕ್ಸಾಮ್ಸ್ ಒಳಗಡೆ 100% ನಂಬಿಕೆ ಇಟ್ಕೋಬೋದು ಕಣ್ರಿ. 100% ಏನು ಮಾಡ್ಬೋದು ಅಂದ್ರೆ ನಂಬಿಕೆ ಇಟ್ಕೋಬೋದು. ಒಂದು ಪ್ರಶ್ನೆ ಬಂದೇ ಬರುತ್ತೆ, ಟ್ರಸ್ಟ್ ಮೀ ಇನ್ ದ ಎಕ್ಸಾಮ್. ಹಾಗಾದ್ರೆ ನನ್ನಲ್ಲ ಅದನ್ನು ನಂಬ್ರಿ, ಟ್ರಸ್ಟ್ ಮೀ ಇನ್ ದ ಎಕ್ಸಾಮ್. ಯಾಕೆ ಸರ ಟ್ರಸ್ಟ್ ಮೀ ಅಂತಂದ್ರೆ ಭಾಳ ಸಿಂಪಲ್. ಹಿಂಗೆ ಭೂಮಿ ಐತಂದ್ರೆ ಕೆಳಗಡೆ ಇರೋದು ಟ್ರೋಪೋಸ್ಪಿಯರು, ಆನಂತರ ಸ್ಟ್ರಾಟೋಸ್ಪಿಯರು, ಆನಂತರ ಮೆಸೋಸ್ಪಿಯರು, ಆನಂತರ ಅಯನೋ ಅಥವಾ ಥರ್ಮೋಸ್ಪಿಯರು, ಕೊನೆಯದು ಎಕ್ಸೋಸ್ಪಿಯರ್. ಇದನ್ನೇ ತುಂಬ ಸರಿ ಕ್ರಮವಾಗಿ ಬರೀರಿ ಅಂತ ಕೇಳಿಬಿಟ್ಟವನೇ. ಕೆಳಗಡೆ ಇರೋದು ಟ್ರೋಪೋ, ಅದ್ರ ಮೇಲೆ ಬಂದರೆ ಸ್ಟ್ರಾಟೋ, ಅದ್ರ ಮೇಲೆ ಬಂದರೆ ಮೆಸೋ, ಅದ್ರ ಮೇಲೆ ಬಂದರೆ ಥರ್ಮೋ, ಅದ್ರ ಮೇಲೆ ಬಂದರೆ ಎಕ್ಸೋ. ಅಲ್ಲಿ ಹೇಳ್ತೈತೆ ನೋಡಿ, ಟ್ರಸ್ಟ್ ಮೀ, ಟ್ರೋಪೋ, ಸ್ಟ್ರಾಟೋ, ಮೆಸೋ, ಅಯನೋ ಅಥವಾ ಥರ್ಮೋ, ಎಕ್ಸೋಸ್ಪಿಯರ್. ಕ್ರಮವಾಗಿ ಬರೀರಿ ಅಂತ ಪ್ರಶ್ನೆ ಕೇಳ್ತಾನೆ. ಮೇಲ್ಗಡೆಯಿಂದ ಕೆಳಗಡೆಗೆ ಅಥವಾ ಕೆಳಗಡೆಯಿಂದ ಮೇಲ್ಗಡೆ ಇದನ್ನು ಪೂರ್ತಿ ಡೀಟೇಲ್ ಆಗಿ ನಾವೇನು ಮಾಡುವಪ್ಪ ಅಂದ್ರೆ ಆ ಚಾಪ್ಟರ್ ಬಂದಾಗ ನಾನು ನಿಮ್ಗೆ ಏನು ಮಾಡ್ತೀನಪ್ಪ ಅಂದ್ರೆ ಹೇಳ್ಕೊಡ್ತಾ ಹೋಗ್ತೀನಿ ಅಂತ. ಸೊ ಟ್ರೋಪೋಸ್ಪಿಯರ್ನಲ್ಲಿ ಮೋಡಗಳು ಹೆಂಗೆ ಬರ್ತಾವ, ಟ್ರೋಪೋಸ್ಪಿಯರ್ಲಿ ಮಳೆ ಹೆಂಗಾಗುತ್ತಾ, ಅದನ್ನೆಲ್ಲ ನಾವಲ್ಲಿ ಡಿಸ್ಕಸ್ ಮಾಡುವ. ಸೊ ಟ್ರೋಪೋಸ್ಪಿಯರ್ನ ಏನು ಅಧ್ಯಯನ ಮಾಡ್ತೀವಿ ಸರ್, ಇದೇ ಚಾಪ್ಟರ್ ಒಳಗಡೆ ನಾವು ಮಳೆಗಳ ಬಗ್ಗೆ ಅಧ್ಯಯನ ಮಾಡುವ, ಮೋಡಗಳ ಬಗ್ಗೆ ಅಧ್ಯಯನ ಮಾಡುವ. ಸುಮಾರು 13 ರೀತಿಯ ಮೋಡಗಳು ಬರ್ತಾವೆ. ಕ್ಯುಮುಲೋ ನಿಂಬಸ್ಸು, ಕ್ಯುಮುಲೋ ಸ್ಟ್ರಾಟಸ್ಸು, ಆ್ಯಂಡ್ ಸೀರಸ್ಸು, ಸ್ಟ್ರಾಟಸ್ಸು, ಆಲ್ಟಿಸ್ಟ್ರಾಟಸ್ಸು, ಆಲ್ಟಿನಿಂಬಲಸ್ಸು, ದಿನಾಗೇನು ಸೀರಸ್ ಕ್ಯುಮುಲಸ್ಸು, ಸೀರಸ್ ಕ್ಯುಮುಲಸ್ಸು, ಸೀರಸ್ ನಿಂಬಸ್ಸು. ಇದು ಹಾಗಾದರೆ 13 ರೀತಿ ಮೋಡಗಳು ಬರ್ತಾವ. 13 ರೀತಿ ಮೋಡಗಳನ್ನು ಕೂಡ ಯಾವ ಮೋಡಗಳು ಮಳೆ ತರ್ತವ, ಯಾವ ಮೋಡಗಳು ಅಲ್ಪ ಮಳೆ ತರ್ತವ, ಯಾವ ಮೋಡಗಳು ಹತ್ತಿಯರ ಥರ ಕಂಡು ಬರ್ತಾ ಹೋಗ್ತವ, ಯಾವ ಮೋಡಗಳನ್ನು ಕುದುರೆ ಬಾದ ಮೋಡಗಳು ಅಂತ ಕರಿತಾ ಹೋಗ್ತೀವಿ, ಅದನ್ನೆಲ್ಲ ಪೂರ್ತಿ ಡೀಟೇಲ್ಸ್ ಆಗಿ ನಾವು ಇಲ್ಲೇನು ಮಾಡುವ, ಅಧ್ಯಯನ ಮಾಡ್ಕೊತ ಹೋಗುವ. ಹಿಂಗೆ ಕೇಳ್ತಾನೆ ನಿಮ್ಮ ಎಕ್ಸಾಮ್ಸಲ್ಲಿ ಸಿ ಅಂಡಗೇನು CA, ಅಂಡಗೇನು AC, ಅಂಡಗೇನು ನೆಕ್ಸ್ಟ್ ಬಂದಾಗ CN. ಈ ಮೋಡಗಳನ್ನು ಕ್ರಮವಾಗಿ ಬರೀರಿ ಅಂತೆ. ಈ ಮೋಡಗಳನ್ನು ಕ್ರಮವಾಗಿ ಬರೀ. ಕ್ಯುಮುಲೋ ನಿಂಬಸ್ಸು, ಕ್ಯುಮುಲೋ ನಿಂಬಸ್ಸು, ಆಲ್ಟಿಸಿರಸ್ಸು, ಸಾಗರೆ ಸೀರಸ್ ಆಲ್ಟಿಸ್ ಮೋಡಗಳು, ಸೀರಸ್ ಕ್ಯುಮುಲಸ್ ಮೋಡಗಳು, ಈ ರೀತಿ ಮೋಡಗಳನ್ನು ಕ್ರಮವಾಗಿ ಬರೀ ಅಂತ ಏನು ಮಾಡ್ತಾ ಹೋಗ್ತಾನೆ, ನಿಮ್ಮ ಎಕ್ಸಾಮ್ಸಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸೋದಕ್ಕೆ ಹೋಗಬೇಡಿ. ನೀವು ಕರೆಕ್ಟಾಗಿ ಪಾಠವನ್ನು ಕೇಳಿದ್ದೆ ಆದರೆ ಕಂಪ್ಲೀಟಾಗಿ 100% ಒಂದು ಸರಿ ಪಾಠ ಕೇಳಿ. ನಾನು ಲಾಸ್ಟ್ ಕ್ಲಾಸ್ನಾಗ ಹೇಳಿದ್ದೀನಿ, ದಿನ 100 ನಿಮಿಷವನ್ನು ಕೊಟ್ಟುಬಿಡಿ. 60 ನಿಮಿಷ ಪಾಠ ಕೇಳೋಕ್ಕೆ, 40 ನಿಮಿಷ ಇನ್ನೊಂದು ಸರಿ ನೀವು ಓದ್ಕೊಳ್ಳೋಕ್ಕೆ. ಕರೆಕ್ಟಾಗಿ ಪಾಠ ಕೇಳ್ಕೊಂಡು ಹಂಗೆ ನೋಟ್ಸ್ ಮಾಡ್ಕೊತ ಹೋಗ್ಬಿಟ್ರೆ, ಸೊ ಯಾವಾಗ ಒಂದೊಂದು ಟೈಮ್ ರಿವಿಷನ್ ಮಾಡ್ಕೊತ ಹೋಗ್ಬಿಟ್ರೆ ಸಾಕಾಗುತ್ತಾ. 100% ಯಾರೂ ತೆಗೆಯದ ಕೆಲವು ಮಾರ್ಕ್ಸ್ಗಳನ್ನು ನೀವು ಇಲ್ಲಿ ಏನು ಮಾಡ್ಬೋದಪ್ಪ, ಗೇನ್ ಮಾಡ್ಕೋಬೋದು. ದೆನ್ ಅಗೇನ್ ಸೊ ಮೋಡಗಳು, ಮಳೆಗಳು, ಅದಾದಮೇಲೆ ಕಾಮನ ಬಿಲ್ಲು. ನಿಮ್ಮ ಪ್ರಶ್ನೆ ಕೇಳ್ತಾನೆ ಕಣ್ರಿ, ಕಾಮನ ಬಿಲ್ಲು. ಹಾಗಾದ್ರೆ ಕಾಮನ ಬಿಲ್ಲು ಹೆಂಗೆ ಕ್ರಿಯೇಟ್ ಆಗ್ತೈತಿ, ಆರ್ಡರ್ ವೈಸ್ ಬರೀರಿ ಅಂತ ಪ್ರಶ್ನೆ ಕೇಳ್ತಾನೆ. ಕಾಮನ ಬಿಲ್ಲಲ್ಲಿ ನಡೆಯುವ ವಿದ್ಯಮಾನಗಳನ್ನು ಕ್ರಮವಾಗಿ ಬರೀರಿ, ಆರ್ಡರ್ ವೈಸ್ ಬರೀರಿ ಅಂತ ಪ್ರಶ್ನೆ ಕೇಳ್ತಾ ಹೋಗ್ತಾನೆ. ಕೆಂಪು ಮೇಲ್ಗಡೆನೇ ಯಾಕಿರಬೇಕು, ಕೆಳಗಡೆ ಇರ್ಬೋದಿತ್ತಲ್ವಾ. ಹಸಿರೇ ಯಾಕೆ ಮಧ್ಯದಲ್ಲಿದ. ಹಾಗಾದ್ರೆ ಕೆಳಗಡೆ ವೈಲೆಟ್ ಯಾಕೆ ಕೆಳಗಡೆ ಬರ್ತೈತಿ. ಎರಡನೇ ಕಾಮನ ಬಿಲ್ಲು ಎಷ್ಟು ಡಿಗ್ರಿ ಕೋನದಲ್ಲಿ ಇರ್ತೈತಿ, 52 ಡಿಗ್ರಿ ಇರ್ತೈತಿ. ಮೊದಲ ಕಾಮನ ಬಿಲ್ಲು 42 ಆದರೆ ಎರಡನೇ ಕಾಮನ್ ಬಿಲ್ಲು 52 ಡಿಗ್ರಿ. ಯಾಕೆ ಎರಡನೇ ಕಾಮನ ಬಿಲ್ಲು ಉಲ್ಟಾ ಆಗ್ತೈತಿ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಫಸ್ಟ್ ರೈನ್ಬೋ ಆ್ಯಂಡ್ ಸೆಕೆಂಡ್ ರೈನ್ಬೋ. ಫಸ್ಟ್ ರೈನ್ಬೋದಲ್ಲಿ ಏನಾಗ್ತೈತೆ ಅಂದ್ರೆ ಒಂದು ಮೊದಲು ರಿಫ್ರಾಕ್ಷನ್ ಆಗ್ತೈತಿ, ಆನಂತರ ಡಿಸ್ಪರ್ಷನ್ ಆಗ್ತೈತಿ, ಆನಂತರ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗ್ತೈತಿ, ಮತ್ತೆ ಡಿಸ್ಪರ್ಷನ್ ಮತ್ತೆ ರಿಫ್ರಾಕ್ಷನ್ ಆಗ್ತೈತಿ. ಅಂದ್ರೆ ಬೆಳಕಿನ ವಕ್ರೀಭವನ, ಬೆಳಕಿನ ವಿಭಜನೆ, ಸಂಪೂರ್ಣ ಆಂತರಿಕ ಪ್ರತಿಫಲನ, ಅಗೇನ್ ಮತ್ತೆ ಬೆಳಕಿನ ವಕ್ರೀಭವನ ಆಗ್ತೈತಿ. 2 ಸರಿ ವಕ್ರೀಭವನ ಆಗ್ತೈತಿ. ನೀವು ಪ್ರಶ್ನೆ ಕೇಳ್ಬೋದು, ಎರಡನೇ ಕಾಮನ ಬಿಲ್ನಾಗ ಏನಾಗ್ತೈತೆ ಅಂದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ನು 2 ಸರಿ ಆಗ್ತೈತಿ. ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇಂಥವೇ ಗೊತ್ತಾಗಬೇಕಾಗಿರೋ ನಮಗೆ. ಎಲ್ಲರಿಗೂ ಓದ್ಕೊಂಬಂದಿರ್ತಾರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗ್ತೈತಿ, ಓಕೆ ಡನ್. ವಾಟ್ ಇಸ್ ದ ಡಿಫ್ರೆನ್ಸ್, ಏನು ಡಿಫ್ರೆನ್ಸು, ಎಲ್ಲ 2 ಸೇಮ್ ಇರ್ತಕೊಂಡ್ರಿ. ಎರಡನೇ ಕಾಮನ ಬಿಲ್ ಯಾವಾಗ ಆಗ್ತೈತೆ ಅಂದರೆ ನೀರಿನ ಹನಿ ಒಳಗಡೆ 2 ಸರಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಯ್ತು ಅಂದರೆ 2 ಕಾಮನ ಬಿಲ್ಗಳು ಕ್ರಿಯೇಟ್ ಆಗ್ತವೆ. ಸೊ ಹೆಂಗೆ ಕ್ರಿಯೇಟ್ ಆಗ್ತವೆ ಕಂಪ್ಲೀಟ್ ಮಾಹಿತಿಯನ್ನು ನಾವು ಈ ಚಾಪ್ಟರ್ ಒಳಗಡೆ ಡಿಸ್ಕಷನ್ ಮಾಡೋಣಂತ. ದೆನ್ ಅಗೇನ್ ಭೂಪದಗಳಾದಮೇಲೆ ಒತ್ತಡ, ಪ್ರೆಷರ್, ಒತ್ತಡ ಮತ್ತು ಒತ್ತಡ ಪಟ್ಟಿಗಳು ಅಂತ ಬರ್ತವೆ. ಈ ಚಾಪ್ಟ್ರು ಬಹುತೇಕವಾಗಿ ನಮ್ಮ ಎಕ್ಸಾಮ್ಸ್ಗೆ ಬರಲ್ಲ. ನಾನು ಈಗಲೇ ಹೇಳಕತ್ತಿದ್ದೆ, ಮ್ಯಾಕ್ಸಿಮಮ್ ಆಗಿ ಬರಲ್ಲ, ಆದರೂ ನೀವು ಓದಲೇಬೇಕು. ಯಾಕಂದರೆ ನೆಕ್ಸ್ಟ್ ಬರೋ ಪಾಠ ಅರ್ಥ ಆಗಬೇಕಂದ್ರೆ ಇದು ಓದ್ತಿರ್ಬೇಕು. ಎಲ್ನಿನೋ, ಲಾನಿನೋ, ಸದರ್ನ್ ಆಸಲೇಷನ್ನು, ಹಾಗಾದರೆ ವಾಕರ್ ಸೈಕಲ್ಲು, ದೆನ್ ಅಗೇನೋ IOD ಪಾಸಿಟಿವ್, IOD ನೆಗೆಟಿವ್,
ಎಸ್ ಎಲ್ಲರೂ ಹೇಳ್ತಾರೆ ಸರ್ ಮತ್ತು ಈ ವರ್ಷ ಲಾನಿನ ಬಂದೈತಿ ಹಾಗಾದ್ರೆ ಮಳೆ ಬರಲ್ಲ ಅಂತ ಹೇಳ್ತಾರೆ. ಎಲ್ಲ ಕನ್ಫರ್ಮ್ ಮಳೆ ಬರಲ್ವಾ ಹಾಗಾದ್ರೆ? ಎಲ್ಲಿನೋ ಬಂದಿದೆ ಮಳೆ ಬರಲ್ವಾ ಹಾಗಾದ್ರೆ? ಈ ಸರಿ ಎಲ್ಲಿನಲ್ಲ ಕಂಡ್ರೆ ಸೂಪರ್ ಎಲ್ಲಿನೋ ಮೆಗಾ ಎಲ್ಲಿನೋ ಕೂಡ ಬಂದೈತಿ. ಒಂದು ವೇಳೆ ಎಲ್ಲಿನೋ ಬಂದರೂ ಮಳೆ ಬಂತು ಅಂದರೆ ಏನಾಗಿರ್ಬೋದು ಪ್ರಶ್ನೆ ಕೇಳ್ತಾನೆ ಅವಾಗ. ಎಲ್ಲಿನೋ ಅಂದ ತಕ್ಷಣ ಮಳೆ ಬರಲ್ಲ ಅಂತ ಅರ್ಥ ಅಲ್ಲ. ಎಲ್ಲಿನೋ ಬಂದಮೇಲೆ ಇಂಡಿಯನ್ ಓಷನ್ ಡೈಪೋಲ್ ಏನಾಗಿದೆ ನೋಡಬೇಕು. ಎಲ್ಲಿನೋ ಬರೋದು ಇಂಡಿಯಾದಾಗಲ್ಲ ಕಂಡ್ರೆ, ಎಲ್ಲಿನೋ ಬರೋದು ದಕ್ಷಿಣ ಅಮೇರಿಕಾದಲ್ಲಿ. ದಕ್ಷಿಣ ಅಮೇರಿಕಾದ ಪೆರು ಅಂತ ಒಂದು ದೇಶ ಇದೆ, ಅಲ್ಲೆಲ್ಲೋ ಎಲ್ಲಿನೋ ಬರ್ತಾ ಇರೋದು. ಡಿಸೆಂಬರ್ 24ನೇ ತಾರೀಕು 25ನೇ ತಾರೀಕು ಬರುತ್ತಾ. ಅಲ್ಲೆಲ್ಲೋ ಬರೋ ಎಲ್ಲಿನೋ ಇಂಡಿಯಾಕ್ಕೆ ಹಿಂಗೆ ಇಂಪ್ಯಾಕ್ಟ್ ಆಗ್ತೈತಿ. ಸೊ ಎಲ್ಲಿನೋ ಬಂದಾಗ ಮಳೆ ಬರಲ್ಲ, ಇಟ್ಸ್ ಎ ಕಾಮನ್ ಫ್ಯಾಕ್ಟರ್, ಅದು ನಮ್ಗೆ ಗೊತ್ತಿರೋ ವಿಚಾರ. ಆದರೆ ಎಲ್ಲಿನೋ ಬಂದು ಇಂಡಿಯನ್ ಓಷನ್ ಇಂಡಿಯನ್ ಓಷನ್ ಡೈಪೋಲ್ ಪಾಸಿಟಿವ್ ಆದರೆ ಏನಾಗುತ್ತಾ? ಎಲ್ಲಿನೋ ಬಂದು ಇಂಡಿಯನ್ ಓಷನ್ ಡೈಪೋಲ್ ನೆಗೆಟಿವ್ ಆದರೆ ಏನಾಗುತ್ತಾ? ಎಲ್ಲಿನೋ ಬಂತಾರೆ ಅದು ಕಂಟ್ರೋಲ್ ಮಾಡೋಕ್ಕಾಗಲ್ವ ನಮಗೆ? ಸೊ ಲಾನಿನೋ ಬಂದು IOD ಪಾಸಿಟಿವ್ ಆದರೆ ಏನಾಗುತ್ತೆ? ಅದೆಲ್ಲ ಅರ್ಥ ಆಗಬೇಕು ಅಂತಂದರೆ, ಆ ಇಡೀ ಒತ್ತಡ ಅರ್ಥ ಆಗಬೇಕಂದ್ರೆ ಇದು ಗೊತ್ತಾಗಬೇಕು, ಈ ಪಾಠ ಗೊತ್ತಾಗಬೇಕು. ಹಿಂಗಾಗಿ ನಾನು ನಿಮ್ಗೆ ಅವಾಗಲಿಂದ ಹೇಳ್ತಾ ಇದ್ದೀನಿ, ಕೆಲವೊಂದಿಷ್ಟು ಟಾಪಿಕ್ಸ್ಗಳಲ್ಲಿ ಎಕ್ಸಾಮಿಗೆ ಬರದೇ ಇದ್ರೂ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಮುಂದಿನ ಇನ್ನೊಂದು ಯಾವುದೋ ಪಾಠ ಇದ್ರ ಮೇಲೆ ಡಿಸೈಡ್ ಆಗಿರ್ತೈತಿ. ಆಗರ ವಿಂಡ್ಸು, ನೆಕ್ಸ್ಟ್ ಟಾಪಿಕ್ಕು ವಿಂಡ್ಸ್, ಮಾರುತಗಳು ಅಂತೇಳಿ. ಮಾರುತಗಳು ಅದ್ಭುತವಾದಂಥ ಪ್ರಶ್ನೆ. ಮಾರುತಗಳು ಯಾವುದೋ ದಾರ್ಯಾಗ ಹೋಗ್ತಾ ಇರ್ತೀರ, ಪಕ್ಕದಲ್ಲಿ ಯಾವುದೋ ಒಂದು ಸ್ಮಶಾನ ಇರ್ತೈತಿ, ನಿಮ್ಮನ್ನ ಎಳ್ದಂಗೆ ಆಗ್ತೈತಿ. ಇದು ಅವ್ನು ಯಾರೋ ಹೇಳ್ತಿರ್ತಾನೆ ನಿಮಗೆ, ನಮ್ಮ ದೋಸ್ತ ಏನಂತೇಳಿ, ಆ ಸ್ಮಶಾನದ ಹತ್ರಕ್ಕೆ ಹೋದೆ ನಾನು ಯಾರೋ ಎಳ್ದಂಗೆ ಆದರು ಅಂತೇಳಿ. ನಿಮ್ಗೆ ಅನಿಸುತ್ತೆ ಅವ್ನು ಯಾರೋ ಭ್ರಮಾಲೋಕದಲ್ಲಿ ಅವನು ಅಂತೇಳಿ. ನಿಜವಾಗ್ಲೂ ಅವ್ನಿಗೆ ಎಳ್ದಂಗೆ ಆಗಿರುತ್ತಾ? ಅದೇ ಹೆಂಗೆ ಎಳ್ದಂಗೆ ಆಗಿರುತ್ತೆ ಸರ? ಇಟ್ಸ್ ಎ ವೆರಿ ಸಿಂಪಲ್. ಸ್ಮಶಾನ ಅಂದಮೇಲೆ ರಂಜಕ, ಸ್ಮಶಾನ ಅಂದರೆ ಅಲ್ಲಿ ಬೋನ್ಸ್ಗಳಿರ್ತಾವ, ಮೂಳೆಗಳಿರ್ತಾವ. ಆ ಮೂಳೆ ಒಳಗಡೆ ರಂಜಕ ಇರುತ್ತಾ, ರಂಜಕ ಉರಿತಾ ಇರ್ತೈತಿ, ಅದು ನಮ್ಮ ಕಣ್ಣಿಗೆ ಕಾಣಲ್ಲ. ಅಲ್ಲಿ ಉರಿದು ಅದು ಬಿಸಿ ಆಗುತ್ತಾ. ಬಿಸಿ ಆಯ್ತಂದ್ರೆ ಒತ್ತಡ ಕಡಿಮೆ ಆಗುತ್ತಾ. ಒತ್ತಡ ಕಡಿಮೆ ಆಯ್ತಂದ್ರೆ ಗಾಳಿ ಆ ಕಡೆ ಬೀಸುತ್ತಾ. ಗಾಳಿ ಆ ಕಡೆ ಬೀಸಿದಾಗ ಅವ್ನ ಕಣ್ಣಿಗೆ ಗಾಳಿ ಕಾಣಲ್ಲ, ಅವ್ನು ಹೋಗ್ಬೇಕಾದ್ರೆ ಎಳ್ದಂಗೆ ಆಗ್ತೈತೆ ಕಣ್ರಿ. ಇಟ್ಸ್ ಎ ನ್ಯಾಚುರಲ್ ಫಿನಾಮಿನಾ, ಸಾಮಾನ್ಯವಾಗಿ ಆಗ್ತಾ ಇರ್ತೈತಿ. ನಾವು ಅದನ್ನ ಸುಮ್ಮನೆ ಮೂಢನಂಬಿಕೆ ಅಂತ ಅನ್ಕೊಂತೀವಿ. ಸೊ ನಮ್ಮ ಹಿರಿಯರು ಏನೋ ಒಂದು ಮಾಡಿದಾರಂದ್ರೆ ಅದು ಹಿಂದ್ಗಡೆ ಯಾವುದೋ ಒಂದು ವೈಜ್ಞಾನಿಕ ಸತ್ಯ ಇರುತ್ತೆ. ಬಹುತೇಕ ಮಾರುತಗಳ ಮೇಲೆ ಗಾಳಿ ಮೇಲೆ ಡಿಪೆಂಡ್ ಆಗ್ತದೆ. ಅದಕ್ಕೆ ಹೇಳ್ತಾರೆ ಹಳ್ಳಿಯಾಗ ದೇವ್ ಬಂದೈತನ್ನಲ್ಲ, ಅವ್ರು ಗಾಳಿ ಹಿಡ್ದೈತಿ ಅಂತಿರ್ತಾರೆ. ಸೊ ಇದನ್ನೆಲ್ಲ ನಾವು ಆಯಾ ಚಾಪ್ಟರ್ ಬಂದ ಪೂರ್ತಿಯಾಗಿ ಡೀಟೇಲಾಗಿ ಏನು ಮಾಡುವ ಡಿಸ್ಕಷನ್ ಮಾಡೋದಂಥ. ಚಂಡಮಾರುತಗಳು, ನೆಕ್ಸ್ಟ್ ಬರೋ ಚಂಡಮಾರುತ ಯಾವುದು? ನೆಕ್ಸ್ಟ್ ಬರೋ ಮುರಾಸು ಅಂತ ಬರ್ತೈತಿ. ಅದ್ರ ನೆಕ್ಸ್ಟ್ ಬರೋ ಚಂಡಮಾರುತ ಯಾವುದು? ಮುಂದಿನ 10 ವರ್ಷದವರೆಗೂ ಕೂಡ ಚಂಡಮಾರುತ ಇದೇ ಬರುತ್ತೆ ಅಂತ ನೀವು ಹೇಳ್ಬೋದು ಕಣ್ರಿ. ಚಂಡಮಾರುತ ಬಂದ ಮೇಲಲ್ಲ, ಮುಂದಿನ ವರ್ಷ ಬರೋ ಚಂಡಮಾರುತ ಇವತ್ತು ಹೇಳ್ಬೋದು. ಹೆಂಗೆ ಹೆಸರು ಕೊಡ್ತಾರ ಅದೆಲ್ಲ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತಾ ಹೋಗ್ತೀನಿ ಅಂತ. ಸೊ ನೆಕ್ಸ್ಟ್ ಬರೋ ಚಂಡಮಾರುತ ಯಾವುದು? ಹಿಂದೆ ಯಾವುದಾಗಿತ್ತು? ದಿತ್ವ ಹೆಂಗಾಯಿತು? ದಿತ್ವಕ್ಕೆ ಹೆಸರು ಯಾರು ಕೊಟ್ಟರು? ನೆಕ್ಸ್ಟ್ ಹೆಸರು ಯಾರು ಕೊಡ್ತಾರೆ? ಬಾಂಗ್ಲಾದೇಶ ಕೊಡ್ತಾರೆ. ಅದಾದಮೇಲೆ ಭಾರತ ಕೊಡುತ್ತೆ. ಭಾರತ ಮುರಾಸು ಅಂತ ಕೊಡ್ತೈತಿ. ಹಾಗಾದ್ರೆ ಹಿಂಗೆ ಹೆಂಗೆ ಹೆಸರು ಕೊಡ್ತಾರೆ ಅದನ್ನು ಪೂರ್ತಿಯಾಗಿ ನಾವಿಲ್ಲಿ ಅಧ್ಯಯನ ಮಾಡೋದಂತ. ಸೊ ಇದು ಅಟ್ಮಾಸ್ಫಿಯರ್. ದೆನ್ ಅಗೇನ್ ಇಲ್ಲಿ ನೀರಿನ ಭಾಗ ಐತಲ್ವಾ, ಈ ನೀರಿನ ಭಾಗವನ್ನು ಅಧ್ಯಯನ ಮಾಡೋದಕ್ಕೆ ನಾವು ಹೈಡ್ರೋಸ್ಪಿಯರ್ ಅಂತ ಕರಿತಾ ಹೋಗ್ತೀವಿ. ಹೈಡ್ರೋಸ್ಪಿಯರ್ ಅಂತ ಕರಿತಾ ಹೋಗ್ತೀವಿ. ಹೈಡ್ರೋಸ್ಪಿಯರು ಕನ್ನಡದಲ್ಲಿ ಜಲಗೋಳ ಅಂತ ಕರಿತಾ ಹೋಗ್ತೀವಿ. ಈ ಜಲಗೋಳದ ಒಳಗಡೆ ಏನು ಅಧ್ಯಯನ ಮಾಡ್ತೀವಿ ಸರ್ ಅಂದ್ರೆ ಸಾಗರಗಳನ್ನು ಸ್ವಲ್ಪ ಲೈಟಾಗಿ ಅಧ್ಯಯನ ಮಾಡುವ. ಸಾಗರಗಳಂತ ಇನ್ನೂ ಡೀಟೇಲಾಗಿ ನಾವು ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಅಧ್ಯಯನ ಮಾಡೋದಂತ. ಸಾಗರಗಳನ್ನು ಇನ್ನೂ ಡೀಟೇಲಾಗಿ ಕಂಪ್ಲೀಟಾಗಿ ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಅಧ್ಯಯನ ಮಾಡೋದಂತ. ಇಲ್ಲಿ ಜಸ್ಟ್ ಸಾಗರಗಳು ಎಲ್ಲೆಲ್ಲಿದಾವೆ ಅಂತ ಗೊತ್ತಾದರೆ ಅಷ್ಟು ಸಾಕಾಗ್ತೈತಿ. ಆಮೇಲೆ ಸಾಗರದ ಲವಣಾಂಶ ಒಂದ್ಸರಿ ಪ್ರಶ್ನೆ ಕೇಳಿದೆ ನಾನು, ಗುಜರಾತ್ನಲ್ಲಿ ಯಾಕೆ ಜಾಸ್ತಿ ಉಪ್ಪು ತಯಾರು ಮಾಡಬೇಕು ಅಂತೇಳಿ. ಯಾಕೆ ಗುಜರಾತ್ನಲ್ಲಿ ಜಾಸ್ತಿ ಉಪ್ಪು ತಯಾರು ಮಾಡಬೇಕು? ಭಾಳ ಜನ ಹೇಳ್ತಾರೆ ಕರಾವಳಿ ಜಾಸ್ತಿ ಐತಿ ಸರ ಅಂತೇಳಿ. ಕರಾವಳಿ ಜಾಸ್ತಿ ಐತಿ ಅಂತ ಅರ್ಥ ಅಲ್ಲ. ಗುಜರಾತ್ನ ಕರಾವಳಿ ಭಾಗದಲ್ಲಿ ಆ ನೀರಿನ ಉಪ್ಪಿನಂಶ ಜಾಸ್ತಿ ಇದೆ. ಯಾಕೆ ಅಲ್ಲೇ ಉಪ್ಪಿನಂಶ ಜಾಸ್ತಿ ಇರಬೇಕು? ಬಿಕಾಸ್ ಆಫ್ ದರ್ ಇಸ್ ಅ ಟ್ರಾಪಿಕ್ ಆಫ್ ಕ್ಯಾನ್ಸರ್ ರೇಂಜ್. ಅದು ಅಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇರ್ತಕ್ಕಂಥ ಭಾಗ. ಸಾಮಾನ್ಯವಾಗಿ ಧ್ರುವ ಪ್ರದೇಶದಲ್ಲಿ ಉಪ್ಪು ಕಮ್ಮಿ ಇರ್ತೈತಿ, ಸಮಭಾಜಕ ರೇಖೆಯಲ್ಲಿ ಉಪ್ಪು ಕಮ್ಮಿ ಇರ್ತೈತೆ ಕಣ್ರಿ. ಸಮಭಾಜಕ ರೇಖೆ ಯಾಕೆ ಉಪ್ಪು ಕಮ್ಮಿ ಇರ್ತೈತೆ ಅಂದ್ರೆ ದಿನ ಮಳೆ ಆಗ್ತೈತೆ ಅಲ್ಲಿ. ದಿನ ಕನ್ವೆಕ್ಷನಲ್ ರೈನ್ ಆಗೋದ್ರಿಂದ ಸಮಭಾಜಕ ರೇಖೆಯಲ್ಲಿ ದಿನ ಮಳೆ ಬೀಳೋದ್ರಿಂದ ಸಮಭಾಜಕ ರೇಖೆಯ ಸಮುದ್ರದ ಭಾಗದಲ್ಲಿ ಲವಣಾಂಶ ಕಡಿಮೆ ಇರ್ತೈತಿ. ಅಂಡ್ ಧ್ರುವ ಪ್ರದೇಶದಲ್ಲಿ ನಿಮಗೆಲ್ಲ ಗೊತ್ತಿರೋದೆ ಐಸ್ ಇರೋದ್ರಿಂದ ಲವಣಾಂಶ ಕಡಿಮೆ ಇರ್ತೈತಿ. ಅದರ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದರೆ ಟ್ರಾಪಿಕ್ ಆಫ್ ಕಾಪ್ರಿಕಾರ್ನ್ ಲೈನ್ಸ್ ಏನಿದಾವಲ್ವಾ, ಮಕರ ಸಂಕ್ರಾಂತಿ ಮತ್ತು ಕರ್ಕಾಟಕ ಸಂಕ್ರಾಂತಿ ಏನಿದಾವಲ್ವಾ, ಆ ಭಾಗದಲ್ಲಿ ಲವಣಾಂಶ ಜಾಸ್ತಿ ಇರ್ತೈತಿ. ನೀವು ಸುಮ್ಮನೆ ಗ್ಲೋಬಲ್ ಹೋಗಿ ಅಥವಾ ಅಟ್ಲಾಸಲ್ಲಿ ಹೋಗಿ ಯಾವುದೋ ಒಂದು ದೇಶದಲ್ಲಿ ಉಪ್ಪಿನ ಸರೋವರ ಎಲ್ಲರ ಐತಂತ ಹುಡುಕಾಡಿದ್ರೆ ಅವು ಬಹುತೇಕ ಕರ್ಕಾಟಕ ಸಂಕ್ರಾಂತಿ ಆಸೋಪಾಸ ಇರ್ತೈತಿ. ಫಾರ್ ಎಕ್ಸಾಂಪಲ್ ಡೆಡ್ ಸಿ ಆಗಿರ್ಬೋದು, ವ್ಯಾನ್ ಸಿ ಆಗಿರ್ಬೋದು. ವ್ಯಾನ್ ಲೇಕ್ ಅಂತ ಬರ್ತೈತಿ ಈ ಟರ್ಕಿ ದೇಶದಲ್ಲಿ. ಡೆಡ್ ಸಿ ಅಂತ ಬರ್ತೈತಿ ಜೋರ್ಡಾನ್ ಮತ್ತು ಇಸ್ರೇಲಲ್ಲಿ. ಡೆಡ್ ವ್ಯಾಲಿ ಅಂತ ಬರ್ತೈತಿ ಎಲ್ಲಿ? ಅಮೇರಿಕಾದಲ್ಲಿ. ನೋಡ್ರಿ, ಡೆಡ್ ವ್ಯಾಲಿ ಅಮೇರಿಕಾ, ಡೆಡ್ ಸಿ ಅಂದರೆ ಜೋರ್ಡಾನ್ ಮತ್ತು ಇಸ್ರೇಲ್. ಅಂಡ್ ಗ್ರೇಟ್ ಸಾಲ್ಟ್ ಲೇಕ್ ಅಂತ ಬರ್ತೈತಿ ಅಮೇರಿಕಾದಲ್ಲಿ. ಅಂಡ್ ನಮ್ಮ ಸಾಂಬಾರ್ ಲೇಕ್ ಅಂತ ಬರ್ತೈತಿ. ನೋಡ್ರಿ, ಸಾಂಬಾರ್ ಲೇಕ್ ಕೂಡ ಕರ್ಕಾಟಕ ಸಂಕ್ರಾಂತಿಗೆ ಸಮೀಪದಲ್ಲಿದೆ. ಹಿಂಗಾಗಿ ಬಹುತೇಕ ಉಪ್ಪು ನೀರಿನ ಸರೋವರಗಳು ಅಲ್ಲಿ ಕಂಡು ಬರ್ತವೆ. ಯಾಕಂದ್ರೆ ಅಲ್ಲಿ ಮಳೆ ಕಡಿಮೆ ಇರ್ತೈತಿ. ಅದೆಲ್ಲ ಟಾಪಿಕ್ಸನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡೋದಂತ. ಸಾಗರದ ಲವಣಾಂಶ. ನೆಕ್ಸ್ಟು ಸಾಗರದ ತಾಪಮಾನ, ಟೆಂಪ್ರೇಚರ್, ಓಷನ್ ಟೆಂಪ್ರೇಚರ್, ಸಾಗರದ ತಾಪಮಾನ.
ಸಾಗರದ ತಾಪಮಾನ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು ಸಾಗರ ಪ್ರವಾಹಗಳು. ಸಾಗರ ಪ್ರವಾಹಗಳು, ಓಷನ್ ಕರೆಂಟ್ಸ್. ಓಷನ್ ಕರೆಂಟ್ಸ್ ಪ್ರಶ್ನೆ ಕೇಳ್ತಾನೆ ಕಂಡ್ರೆ ಓಷನ್ ಕರೆಂಟ್ಸ್ಗಳ ಬಗ್ಗೆ ಏನಂತ ಪ್ರಶ್ನೆ ಕೇಳ್ತಾನೆ ಗೊತ್ತಾ? ಬಹುತೇಕ ನಿಮ್ಮ ಪಿ ಸಿ ಎಕ್ಸಾಮ್ಸ್ಗಾದ್ರೆ ಭಾಳ ಸಿಂಪಲ್ ಡೈರೆಕ್ಟ್ ಪ್ರಶ್ನೆ ಕೇಳ್ತಾನೆ. ಗಲ್ಫ್ ಸ್ಟ್ರೀಮ್ ಎಂಬುದು ಒಂದು ಯಾವ ಸಾಗರ ಪ್ರವಾಹ? ನಾರ್ವೇಜಿಯನ್ ಎಂಬುದು ಒಂದು ಯಾವ ಸಾಗರ ಪ್ರವಾಹ? ದೊಡ್ಡ ಸಾಗರ ಪ್ರವಾಹ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ವಿಚ್ ಇಸ್ ದ ಲಾರ್ಜೆಸ್ಟ್ ಓಷನ್ ಕರೆಂಟ್? ACC ಅಂತ ಬರ್ತೈತಿ. ಎಸ್ ಅಂಟಾರ್ಟಿಕ್ ಸರ್ಕಂಪರ್ ಪೋಲರ್ ಅಂತೇಳಿ, ಅಂಟಾರ್ಟಿಕ್ ಸರ್ಕಂಪರ್ ಕರೆಂಟ್ ಅಂತೇಳಿ, ಸರ್ಕ್ಯುಲರ್ ಕರೆಂಟ್ ಅಂತೇಳಿ. ಅಂಟಾರ್ಟಿಕ್ ಅಂತಂದ್ರೆ ದಕ್ಷಿಣ ಧ್ರುವ, ಸರ್ಕ್ಯುಲರ್ ಅಂದರೆ ಸುತ್ತಾಕೋದು, ಅಂಟಾರ್ಟಿಕ್ ಅನ್ನೋ ಸುತ್ತಾಕೋದು, ಕರೆಂಟ್ ACC ಅಂತ ಕರಿತಾ ಹೋಗ್ತೀವಿ. ACC ಕಂಪ್ನಿ ಬೇರೆ, ಅದು ಅಸೋಸಿಯೇಟೆಡ್ ಸಿಮೆಂಟ್ ಕಂಪನೀಸ್ ಅಂತೇಳಿ. ನಾಳೆ ಕತ್ತಿರೋದು ಬೇರೆ. ಅತ್ಯಂತ ದೊಡ್ಡ ಸಾಗರ ಪ್ರವಾಹ ಯಾವುದು? ACC. ಸೊ ಒಂದ್ಸರಿ ತುಂಬ ಅದ್ಭುತವಾದಂಥ ಪ್ರಶ್ನೆ ಕೇಳಿದಾನೆ. ಏನು ಪ್ರಶ್ನೆ ಕೇಳಿದಾನೆ ಗೊತ್ತಾ? ಏನು ಪ್ರಶ್ನೆ ಕೇಳಿದಾನಪ್ಪ ಅಂದ್ರೆ, ಸೊ ಹಿಂಗೆ ಭೂಮಿ ಐತಲ್ವ, ಈಗ ಈ ಸಮಭಾಜಕ ರೇಖೆ ಇದೆ, ಈ ಕಡೆ ಉತ್ತರ ಅಮೇರಿಕ ಇದೆ, ಈ ಕಡೆ ಯುರೋಪ್ ಇದೆ, ಈ ಕಡೆ ಆಫ್ರಿಕಾ ಇದೆ, ಓಕೆ. ಹಾಗಾದ್ರೆ ಈ ಕಡೆ ಏಷ್ಯಾ ಇದೆ. ಇದನ್ನೆಲ್ಲ ನಾವು ಡಿಸ್ಕಷನ್ ಮಾಡೋದಂತ ವರ್ಲ್ಡ್ ಜಿಯೋಗ್ರಫಿ ಬಂದಾಗ ಪೂರ್ತಿ ಡೀಟೇಲ್ ಆಗಿ. ಪ್ರಶ್ನೆ ಏನು ಕೇಳಿದಂಗೆ ಗೊತ್ತಾ? ಜನವರಿ ಮೊದಲ ಮೊದಲ 7 ದಿನಗಳಲ್ಲಿ ಹಾಗಾದರೆ ಐಸೋಥರ್ಮ್ ಲೈನು ಹೆಂಗೆ ಹಂಚಿಕೆ ಆಗಿರುತ್ತೆ ಅಂತ ಪ್ರಶ್ನೆ ಕೇಳಿದಾನ. ಇಲ್ಲಿ ಎಲ್ಲಿಯೂ ಕೂಡ ಒಂದು ಪದನು ಸಾಗರ ಪ್ರವಾಹ ಅಂತ ಉಲ್ಲೇಖನೆ ಮಾಡಿಲ್ಲ ಕಣ್ರಿ. ಬಟ್ ಇದಕ್ಕೆ ಆನ್ಸರ್ ಮಾಡಬೇಕಾದ್ರೆ ಸಾಗರ ಪ್ರವಾಹಗಳು ಗೊತ್ತಿರಬೇಕು. ಇದಕ್ಕೆ ಆನ್ಸರ್ ಮಾಡಬೇಕಂದ್ರೆ ಸಾಗರ ಪ್ರವಾಹಗಳು ಗೊತ್ತಿರಬೇಕು. ನೋಡ್ರಿ, ಎಲ್ಲೂ ಸಾಗರ ಪ್ರವಾಹ ಅನ್ನೋ ಪದನೇ ಇಲ್ಲ. ಆಗ ಇದಕ್ಕೆ ಸಾಗರ ಪ್ರವಾಹ ಗೊತ್ತಿರಬೇಕು ಅಂತ ಗೊತ್ತಿದ್ರೆ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಎಸ್, ಒಂದು 100 ಜನ ಅಪ್ಲಿಕೇಶನ್ ಹಾಕಿದರೆ ಒಬ್ಬರು ಅಥವಾ ಇಬ್ಬರು ಮಾತ್ರ ಅದಕ್ಕೆ ಆನ್ಸರ್ ಮಾಡ್ತಾರೆ. ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಓದು. ಯಾಕೆ ಸರ್ ಅಂತಂದ್ರೆ ಇಲ್ಲಿ ಅವನಿಗೆ ನಿಮಗೆ ಹಿಂಟೇ ಕೊಟ್ಟಿಲ್ಲ ಕ್ವಶನ್ ಒಳಗಡೆ. ಏನು ಕ್ವಶನ್ ಕೇಳಿದ ನಾವು? ಜನವರಿ ಮೊದಲ ವಾರದಲ್ಲಿ ಹಾಗಾದರೆ ಸಾಗರ ಪ್ರವಾಹ ಏನು? ಐಸೋಥರ್ಮೋಲೈನ್ ಇದೆ, ಉಷ್ಣ ಸಮರೇಖೆ ಅಂತೇಳಿ, ಉಷ್ಣ ರೇಖೆ ಅಂತೇಳಿ. ಐಸೋಥರ್ಮೋಲೈನ್ ಹೆಂಗೆ ಹಂಚಿಕೆ ಆಗಿರ್ತೈತಿ? ಭಾಳ ಸಿಂಪಲ್ಲು ನೋಡ್ರಿ. ಸೊ ಈ ಭೂಭಾಗದಾಗ ಕೆಳಕ್ಕೆ ಬಂದಿರ್ತೈತೆ ಅದು. ಎಸ್, ಯಾಕೆ ಸರ ಭೂಭಾಗ? ನೋಡ್ರಿ, ಜನವರಿ ತಿಂಗಳಂದ್ರೆ ಸನ್ಲೈಟ್ ದಕ್ಷಿಣಗೋಳದ ಮೇಲೆ ಇದಾವಂತ ಅರ್ಥ. ಇದು ಅರ್ಥ ಆಗಬೇಕಂದ್ರೆ ನೀವು ಅಸ್ಟ್ರೋನಮಿ ಪಾಠವನ್ನು ಕೇಳಿರಬೇಕು. ಇದು ಅರ್ಥ ಆಗಬೇಕಂದ್ರೆ ಅಸ್ಟ್ರೋನಮಿಯಲ್ಲಿ ಭೂಮಿಯ ಪರಿಭ್ರಮಣೆ ಪಾಠ ಕೇಳಿರಬೇಕು. ಆದರೆ ಜನವರಿ ಅಂದರೆ ಆಲ್ಮೋಸ್ಟ್ ಡಿಸೆಂಬರ್ ತಿಂಗಳ ಹತ್ತಿರ ಐತಿ. ಎಸ್, ದಕ್ಷಿಣಗೋಳದಾಗಿದೆ. ಉತ್ತರಗೋಳಕ್ಕೆ ಬರೋದು ಮಾರ್ಚ್ 21ನೇ ತಾರೀಕಿನ ನಂತರ. ದಕ್ಷಿಣಗೋಳದಾಗಿದ್ದಾಗ ಇಲ್ಲಿ ನೋಡ್ರಿ, ಇಲ್ಲಿಗಿಂತ ಇದು ಶೀತ ಜಾಸ್ತಿ, ಇಲ್ಲಿ ಸ್ವಲ್ಪ ಬಿಸಿ ಜಾಸ್ತಿ ಇರ್ತೈತಿ. ಇಲ್ಲಿ ಶೀತ ಇದೆ, ಇಲ್ಲಿ ಬಿಸಿ ಇದೆ. ಇಲ್ಲಿ 12 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದ್ರೆ ಇಲ್ಲೊಂದು 25 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಹಂಗೆ ಇಲ್ಲೂ ಕೂಡ 25 ಇರಬೇಕಲ್ವ ಸರ? ಹೌದು, 25 ಇರಬೇಕು. ಆದರೆ ಇಲ್ಲಿ ಉಷ್ಣೋದಕ ಪ್ರವಾಹ ಬಂದುಬಿಡ್ತೈತಿ. ಉಷ್ಣೋದಕ ಪ್ರವಾಹ ಬಂದಾಗ ಈ 25 ಡಿಗ್ರಿ ಸೆಲ್ಸಿಯಸ್ ಇತ್ತಲ್ವ, 25 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ನ ಮ್ಯಾಕ್ ತಳ್ಳುತ್ತೈತಿ. ಆಗ 25 ಮ್ಯಾಕ್ ಹೋಯಿತು. 25 ಮ್ಯಾಕ್ ಹೋಗುತ್ತಾ, ಮತ್ತೆ ಇಲ್ಲಿ ಪಕ್ಕದಲ್ಲಿ ಭೂಮಿ ಬಂತಂದ್ರೆ ಮತ್ತೆ ಇಲ್ಲಿ ಯಾರು ತಳ್ಳಲ್ಲ, ಇಲ್ಲಿ ಕೆಳಗಡೆ 25 ಬರ್ತೈತಿ. ಎಸ್, ಮತ್ತೆ ಈ ಕಡೆ ಹಿಂಗೆ ಆಗೋದ್ರಿಂದ ಸಮ ಉಷ್ಣ ರೇಖೆ ಇಲ್ಲಿ ನೋಡ್ರಿ, ಭೂಮಿ ಮೇಲೆ ಕೆಳಗೈತಿ, ನೀರಿನಾಗ ಮ್ಯಾಕ್ ಹೋಗ್ತೈತಿ. ಸರ್ ಅರ್ಥ ಆಗಲಿಲ್ಲ ಸರ, ತಲೆ ಕೆಡ್ಸ್ಕೊಳ್ಬೇಡ್ರಿ. ಆ ಪಾಠ ಬಂದಾಗ ನಾನು ಪೂರ್ತಿ ಡೀಟೇಲ್ ಹೇಳ್ತಾ ಹೋಗ್ತೀನಿ ಅಂತ ಅಂದ್ರೆ. ಸೊ ಈ ರೀತಿ ಪ್ರಶ್ನೆಗಳು ಬರ್ತಾವ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಸೊ PC ಎಕ್ಸಾಮ್ಸ್ ಏನು ಕೇಳ್ಬೋದು ಸರ? ಡೈರೆಕ್ಟಾಗಿ ಕೇಳ್ತಾನೆ, ಗಲ್ಫ್ ಸ್ಟ್ರೀಮ್ ಎಂಬುದು ಏನು? ಎಸ್, ಆಗರ ಅಟ್ಲಾಂಟಿಕ್ ಸಾಗರ, ಉತ್ತರ ಅಟ್ಲಾಂಟಿಕ್ ಸಾಗರದ ಉಷ್ಣೋದಕ ಪ್ರವಾಹ. ಈ ಅತ್ಯಂತ ದೊಡ್ಡ ಪ್ರವಾಹ ಯಾವುದು? ACC ಇಲ್ಲಿ ಕಂಡು ಬರ್ತೈತಿ, ಅಂಟಾರ್ಟಿಕ್ ಖಂಡದಲ್ಲಿ. ಎಸ್ ಸರ್, ACC ಇದು. ಹಾಗಾದ್ರೆ ಅಲಾಸ್ಕಾ ಯಾವುದು? ಉಷ್ಣೋದಕ ಪ್ರವಾಹ. ಕ್ಯಾಲಿಫೋರ್ನಿಯಾ ಶೀತೋದಕ ಪ್ರವಾಹ. ಎಸ್, ಹಾಗಾದರೆ ಯೋಶುವು ಮತ್ತು ಕುರುಶುವು ಎಲ್ಲಿ ಜಾಯ್ನ್ ಆಗ್ತವ? ಎಸ್, ಒಕೈಡೋದಲ್ಲಿ ಜಾಯ್ನ್ ಆಗ್ತವ. ನಾರ್ವೇಜನ್ ಮತ್ತು ಲ್ಯಾಬ್ರೆಡರ್ ಮತ್ತು ಗಲ್ಫ್ ಸ್ಟ್ರೀಮ್ಗಳು ಎಲ್ಲಿ ಮೀಟ್ ಆಗ್ತವ? ಸೊ ಇವುಗಳನ್ನೆಲ್ಲ ನಾವೆಲ್ಲಿ ಮಾಡುವ? ಈ ಸಾಗರ ಪ್ರವಾಹಗಳು ಪಾಠ ಇರ್ತವೆ, ಅಲ್ಲಿ ಬಂದಾಗ ಡಿಸ್ಕಷನ್ ಮಾಡ್ತಾ ಹೋಗೋಣಂತ. ದೆನ್ ಮುಂದಕ್ಕೆ ಬರ್ತಾ ಹೋಗುವ. ಸೊ ಸಾಗರ ಪ್ರವಾಹಗಳು, ಸಾಗರದ ತಾಪಮಾನ, ಸಾಗರದ ಲವಣಾಂಶ, ದೆನ್ ಓಷನ್ ಟೋಪೋಗ್ರಫಿ, ಸಾಗರದ ಆಳ ಅಧ್ಯಯನ ಅಂತೇಳಿ. ಸಾಗರದ ಆಳ ಅಧ್ಯಯನ ಮಾಡೋದು ಅಂದ್ರೆ ಏನು ಸರ? ಅಥವಾ ನಾವು ಇದನ್ನು ಸಾಗರದ ತಳಭಾಗದ ಅಧ್ಯಯನ ಅಂತ ಅಂದ್ಬಿಟ್ಟು ತಪ್ಪಾಗಲಾರದು. ಒಂದೇ ಪದದಲ್ಲಿ ಓಷನ್ ಟೋಪೋಗ್ರಫಿ, ಸಾಗರ ತಳ ವಿನ್ಯಾಸ, ಸಾಗರ ತಳಭಾಗವನ್ನು ಅಧ್ಯಯನ ಮಾಡೋದು. ಇಷ್ಟು ಜಲಗೋಳ, ಈ 3 ಪಾಯಿಂಟ್ ಇದಾವಲ್ವಾ? ಒಂದು ಲಿಥೋಸ್ಪಿಯರು, 2 ಅಟ್ಮಾಸ್ಫಿಯರ್, 3 ಹೈಡ್ರೋಸ್ಪಿಯರ್. ಇನ್ನೊಂದು ಭಾಗ ಐತಿ ಯಾವುದಂದ್ರೆ ಅದು ಬಯೋಸ್ಪಿಯರು. ಅದನ್ನು ನಾವು ಪ್ರತ್ಯೇಕ ಸಬ್ಜೆಕ್ಟಾಗಿ ಸ್ಟಡಿ ಮಾಡ್ತೀವಿ. ಯಾವುದಪ್ಪ ಅಂದರೆ ಎಕಾಲಜಿ ಅಂತಂದರೆ ನೀವು ಬಯೋಸ್ಪಿಯರನ್ನು ಎಕಾಲಜಿ ಅಂತಂದರೆ ಪ್ರತ್ಯೇಕವಾಗಿ ಒಂದು ವಿಷಯವನ್ನಾಗಿ ಏನು ಮಾಡ್ತಾ ಹೋಗ್ತೀರಪ್ಪ ಅಂದ್ರೆ ಅಧ್ಯಯನ ಮಾಡ್ತಾ ಹೋಗ್ತೀರಿ. ಇಷ್ಟು ಓದ್ಕೊಂಡ್ರೆ ನಮಗೆ ಏನಾಗ್ತದೆ ಗೊತ್ತಾ? ಹಾಗಾದರೆ ಫಿಸಿಕಲ್ ಜಿಯೋಗ್ರಫಿ ಕ್ಲಿಯರ್ ಆಗ್ತದೆ. ಫಿಸಿಕಲ್ ಜಿಯೋಗ್ರಫಿ ಭಾಗ ಏನಾಗ್ತದಪ್ಪ ಅಂದ್ರೆ ಕ್ಲಿಯರ್ ಆಗ್ತಾ ಹೋಗ್ತೈತಿ. ಸೊ ಯಾವ್ಯಾವ ಭಾಗಗಳನ್ನು ಓದ್ಕೋಬೇಕಂತ ನಮ್ಗೆ ಗೊತ್ತಾಗ್ತಾ ಹೋಯ್ತು. ಸೊ ಇಡೀ ಜಿಯೋಗ್ರಫಿ ಒಳಗಡೆ ಅಸ್ಟ್ರೋನಮಿಲಿ ಏನಿದೆ ಅಂತ ಹೇಳಿದ್ದೀವಿ, ಫಿಸಿಕಲ್ ಜಿಯೋಗ್ರಫಿಲಿ ಏನಿದೆ ಅಂತ ಹೇಳಿದ್ದೀವಿ. ಇನ್ನು ಪ್ರಪಂಚದ ಭೂಗೋಳಶಾಸ್ತ್ರದ ಬಗ್ಗೆ ಒಂದು 2 ನಿಮಿಷ ಹೇಳ್ಬಿಡ್ತೀನಿ. ಆಯ್ತಾ? ಟೈಮು ಎಷ್ಟಾಗಿದೆ?
ಹಂಗಾರೆ ಇನ್ನು ಸ್ವಲ್ಪ ಮಾತಾಡ್ಕೊಂಬಿಡೋಣ. ಇದು ಸುಮ್ಮನೆ 2-3 ವೀಡಿಯೋ ಮಾಡೋದು ಬೇಡ, ಡ್ರ್ಯಾಗ್ ಮಾಡ್ಕೊಂತ ಹೋಗೋದು. ಸೊ ಇವತ್ತು ಸಿಲೆಬಸ್ ಕ್ಲಿಯರ್ ಆಗಿಬಿಡಲಿ. ಇನ್ನು ಉಳಿದ್ರಲ್ಲಿ ಈಸಿ ನಿಮ್ಗೆ ಗೊತ್ತಾಗ್ತಾ ಹೋಗ್ತೈತಿ. ಸೊ ಯಾಕಂದರೆ ಡೈರೆಕ್ಟ್ ನಾನು ಸರೋವರಗಳಂದರೆ ಸಾಕು, ನಿಮಗೆ ಸರೋವರ ಅಂದರೆ ಅಂತ ಗೊತ್ತಾಗ್ಬಿಡುತ್ತಾ, ನದಿಗಳಂದ್ರೆ ಗೊತ್ತಾಗುತ್ತೆ. ಮತ್ತು ನಾನು ನದಿಗಳು ಎಂದರೇನು ಅಂತ ಹೇಳುವ ಅವಶ್ಯಕತೆ ಇರಲ್ಲ ಸಿಲೆಬಸ್ಸಲ್ಲಿ. ಓಕೆ, ಸ್ವಲ್ಪ ಬಂದುಬಿಡೋಣ. ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗೋಣ. ಹಾಗಾದ್ರೆ ವರ್ಲ್ಡ್ ಜಿಯೋಗ್ರಫಿಲಿ ಏನು ಸ್ಟಡಿ ಮಾಡ್ಬೇಕು ಸರ? ವರ್ಲ್ಡ್ ಜಿಯೋಗ್ರಫಿ ನೋಡ್ರಿ, ವರ್ಲ್ಡ್ ಜಿಯೋಗ್ರಫಿ ಭಾಳ ಜನ ವರ್ಲ್ಡ್ಗೂ ಯೂನಿವರ್ಸ್ಗೂ ವ್ಯತ್ಯಾಸ ಗೊತ್ತಿಲ್ಲ ಕಂಡ್ರೆ. ವಿಶ್ವ ಬೇರೆ, ಪ್ರಪಂಚ ಬೇರೆ. ವಿಶ್ವ ಬೇರೆ, ಪ್ರಪಂಚ ಬೇರೆ. ವಿಶ್ವ ಅನ್ನೋದು ಅಸ್ಟ್ರೋನಮಿಯ ಭಾಗ, ಪ್ರಪಂಚ ಅನ್ನೋದು ಇಂಡಿಯಾದ ಭಾಗ, ಅಂದರೆ ಮೀನ್ಸ್ ಭೂಮಿಯ ಭಾಗ ಅಂತ ಅರ್ಥ. ಪ್ರಪಂಚಗಳು ಭಾಳ ಇರ್ತವೆ. ಯಾರಿಗಾರ ಬೈಬೇಕಾದ್ರೆ ಹೇಳ್ತೀರೋ ನೀನು ಯಾವ ಪ್ರಪಂಚದಾಗಿದೆಯಾ ಅಂತೇಳಿ. ಯಾರಿಗೂ ಬೈಯಲ್ಲ ನಾವು, ನೀನು ಯಾವ ವಿಶ್ವದಾಗಿದೆಯಾ ಅಂತೇಳಿ. ಯಾಕಂದರೆ ವಿಶ್ವ ಅಂದರೆ ಒಂದೇ. ಹಾಗಾದ್ರೆ ಪ್ರಪಂಚ ಅಂತಂದ್ರೆ ಭಾಳ ಪ್ರಪಂಚ ಬರ್ತವೆ. ಎಲ್ಲರೂ ಅವ್ರವ್ರದೇ ಆದಂಥ ತಮ್ಮದೇ ಆದಂಥ ಪ್ರಪಂಚವಿರ್ತಾರೆ ಕೆಲವೊಂದಿಷ್ಟು ಜನ. ಅದು ಬೇರೆ ಮಾತು. ಪ್ರಪಂಚ ಅಂದರೆ ಭಾಳ ಇರ್ತಾವೆ. ಯಾರು ಹೇಳ್ತಿರ್ತಾನೆ ನಾನು ನಿನ್ನ ಪ್ರಪಂಚದಷ್ಟು ಇಷ್ಟಪಡ್ತೀನಿ ಅಂತೇಳಿ, ಅವ್ನು ಹೇಳ್ತಿರ್ತಾನೆ ನನಗೆ ವಿಶ್ವದಷ್ಟು ಇಷ್ಟಪಡ್ತೀನಿ ಅಂತೇಳಿ. ಚಂದ್ರಲೋಕನೇ ಬೇರೆ ಪ್ರಪಂಚ. ಇರಲಿ, ಅದನ್ನೆಲ್ಲ ನಾವು ಆಮೇಲೆ ಡಿಸ್ಕಸ್ ಮಾಡೋಣ ಅಂತ. ಸೊ ಇಲ್ಲಿ ವರ್ಲ್ಡ್ ಜಿಯೋಗ್ರಫಿ ಅಂತಂದ್ರೆ, ವರ್ಲ್ಡ್ ಜಿಯೋಗ್ರಫಿ ನಾನು ಭಾಳ ಸರಿ ವರ್ಲ್ಡ್ ಜಿಯೋ ಸ್ಟೋರಿ ಅಂತ ಬರೆದಿರ್ತೀನಿ. ಇದು ಓದೋಕೆ ಒಂಥರ ವಿಚಿತ್ರ ಐತೆ ಕಂಡ್ರೆ. ವಿಚಿತ್ರ ಅಲ್ಲ, ಭಾಳ ಇಂಟ್ರೆಸ್ಟಿಂಗ್ ಐತಿ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಅರ್ಥ ಆಗಬೇಕಾದ್ರೆ ಇದು ಪೂರ್ತಿ ಗೊತ್ತಿರಬೇಕು ನಮಗೆ. ಕರೆಂಟ್ ಅಫೇರ್ಸ್ ಅರ್ಥ ಆಗಬೇಕು ಅಂತಂದರೆ ಹೌತೀಸ್ಗಳಾಗಿರ್ಬೋದು, ಹೆಜ್ಬುಲ್ಲಾಸ್ಗಳಾಗಿರ್ಬೋದು, ಆ್ಯಂಡ್ ಹಾಗೇನು ಯಾರು ಹಮಾಸ್ಗಳಾಗಿರ್ಬೋದು, ಇವರೆಲ್ಲ ಅರ್ಥ ಆಗಬೇಕು ಅಂತಂದರೆ ನಮಗೆ ಜಿಯೋಗ್ರಫಿ ಗೊತ್ತಿರಬೇಕು. ಮೋಸ್ಟ್ ಇಂಟ್ರೆಸ್ಟಿಂಗ್ ಇದೆ, ಭಾಳ ಈಸಿ ಇದೆ, ಮತ್ತು ತುಂಬ ಕ್ಯೂರಿಯಾಸಿಟಿ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಯಾವುದಪ್ಪ ಅಂದ್ರೆ ವರ್ಲ್ಡ್ ಜಿಯೋಗ್ರಫಿ. ನಮಗಂತೂ ಕರ್ನಾಟಕ ಜಿಯೋಗ್ರಫಿ ಅಂತ ಇದು ಭಾಳ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಯಾರೋ ತೆಗೆದ ಮಾರ್ಕ್ಸ್ಗಳು ನೀವು ತಗೊಂತೀರ ಇಲ್ಲಿ. ಯಾಕಂದ್ರೆ ಬಹುತೇಕ ಜನ, ಸೊ ನೀವು ಒಂದಿಷ್ಟು ಜನ ಓದ್ಕೊಂಡಿರ್ತೀರ, ನಂಗಂತೇಳಿ ಎಲ್ಲರಿಗೂ ಸೇರಳಕತ್ತಿಲ್ಲ, ಕೆಲವೊಂದಿಷ್ಟು ಜನ ಓದಿರ್ತೀರ. ಬಹುತೇಕ ಜನ ಏನು ಮಾಡ್ತಿರ್ತಾರಂದ್ರೆ ಜಿಯೋಗ್ರಫಿ ಹೆಂಗೆ ಓದ್ತಿರ್ತಾರಂದ್ರೆ ಫಸ್ಟ್ ಒಂದು 3 ಚಾಪ್ಟರ್ ತಿರ್ಗಾವರೆಗೆ ಓದ್ತಿರ್ತಾರೆ. ನದಿಗಳು ಪಾಠ ಬಂದ ತಕ್ಷಣ ಅವನು ಓದ್ತಾರೆ, ಅದು ಅರ್ಥ ಆಗಲ್ಲ, ಮುಚ್ಚಿಟ್ಟು ಮತ್ತೆ ಏನು ಮಾಡ್ತಾರೆ, ಮತ್ತೆ ಒಂದು ವಾರ ಬೇರೆ ಸಬ್ಜೆಕ್ಟ್ ಓದಿ ಮತ್ತೆ ರೀಸ್ಟಾರ್ಟ್ ಅಗೇನ್ ಮತ್ತೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಇಲ್ಲಿಗೆ ಬರಲ್ಲ, ಅದು ಆಗಲ್ಲ. ಹಿಂಗಾಗಿ ಸ್ವಲ್ಪ ನಾವು ಇದನ್ನೆಲ್ಲದನ್ನೂ ಅಧ್ಯಯನ ಮಾಡ್ಬೇಕಂದ್ರೆ ಇದನ್ನೆಲ್ಲ ಅಧ್ಯಯನ ಮಾಡಬೇಕು. ಓಕೆ, ಹಿಂಗಾಗಿ ವರ್ಲ್ಡ್ ಜಿಯೋಗ್ರಫಿ ಒಳಗಡೆ ಅಥವಾ ವರ್ಲ್ಡ್ ಜಿಯೋ ಸ್ಟೋರಿ ಅಂತ ಬರ್ತೀನಿ, ನೀವು ಬೇಕಾದ್ರೆ ಜಿಯೋಗ್ರಫಿ ಅಂತ ಬರ್ಕೊಳ್ಳಿ, ಸಮಸ್ಯೆ ಇಲ್ಲ. ಸೊ ಈ ವರ್ಲ್ಡ್ ಜಿಯೋ ಸ್ಟೋರಿ ಒಳಗಡೆ 2 ಭಾಗ ಮಾಡ್ಕೊಂಬಿಡೋಣ ನಾವು ಅಧ್ಯಯನದ ದೃಷ್ಟಿಯಿಂದ. ಸಿಲೆಬಸ್ ಕಾಪಿನ ಪಾಠದ ಹೆಸರು ಬರಬೇಕಂತ ಏನಿಲ್ಲ ಕಣ್ರಿ. ಹಾಗಾದ್ರೆ 2 ಭಾಗ ಮಾಡುವ. ಒಂದೇದು ವಾಟರ್ ಬಾಡೀಸು, ವಾಟರ್ ಬಾಡೀಸ್ ಜಲಭಾಗ. ಒಂದೇದು ಜಲಭಾಗ, ಇನ್ನೊಂದೇದು ಭೂಭಾಗ ಅಂತೇಳಿ. ಜಲಭಾಗದ ಏನು ಅಧ್ಯಯನ ಮಾಡಬೇಕು, ಭೂಭಾಗದ ಏನು ಅಧ್ಯಯನ ಮಾಡಬೇಕು ಅಂತ ನಾವು ಅಧ್ಯಯನ ಮಾಡ್ಕೊಳ್ಳುವ. ಸೊ ಒಂದೇದು ಜಲಭಾಗ. ಆದರೆ ಒಂದೇದು ಜಲಭಾಗದ ಬಗ್ಗೆ ಅಧ್ಯಯನ ಮಾಡ್ಕೊಳ್ಳುವ, ಜಲಭಾಗದ ಬಗ್ಗೆ ಅಧ್ಯಯನ ಮಾಡ್ಕೊಳ್ಳುವ. ಜಲಬಾಧೆ ಅಂತ ಬರ್ಕಂಗಿದ್ದೀರಾ, ಜಲಭಾಗ. ಇನ್ನೊಂದೇದು ಲ್ಯಾಂಡ್, ಭೂಭಾಗದ ಬಗ್ಗೆ ಅಧ್ಯಯನ ಮಾಡ್ಕೊಳ್ಳುವ. ಸ್ವಲ್ಪ ಸ್ಪೀಡ್ ಆಯಿತು ಅಂತಂದರೆ ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಉದ್ದೇಶ ಕಡಿಮೆ ಸಮಯದಲ್ಲಿ ಜಾಸ್ತಿ ನಾಲೆಡ್ಜನ್ನು ಕೊಡಬೇಕು ಅಂತ. ನಿಮ್ಮ ಟೈಮನ್ನು ಜಾಸ್ತಿ ವೇಸ್ಟ್ ಮಾಡಬಾರ್ದು. ಹಿಂಗಾಗಿನೇ ಸಮಯ ಕಡಿಮೆ ತಗೊಂಡು ಜಾಸ್ತಿ ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಸ್ವಲ್ಪ ಸ್ಪೀಡ್ ಆಗಿರ್ಬೋದೇನೋ, ನನಗೆ ಗೊತ್ತಿಲ್ಲ ನಿಮ್ಮ ಅನುಭವ ನಿಮ್ಗೆ ಹೆಂಗೆ ಫೀಲ್ ಆಗ್ತೈತೆ ಅಂತೇಳಿ. ಸೊ ಇನ್ ಕೇಸ್ ಏನಾದ್ರು ಸ್ಪೀಡ್ ಆಯಿತು ಅಂದರೆ ನಿಮ್ಮ ಮೊಬೈಲ್ ಅಡ್ಜಸ್ಟ್ ಮಾಡ್ಕೋಬೋದು. ಸ್ಪೀಡನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಸ್ಲೋ ಆಗೈತೆ ಸರ್ ಅಂದ್ರೆ ಸ್ವಲ್ಪ ಸ್ಪೀಡ್ ಮಾಡ್ಕೊಳ್ಳಿ. ಇಲ್ಲ ಸರ್ ಯಾಕೋ ನಮಗೆ ಕನ್ವೀನಿಯಂಟ್ ಅನ್ನಿಸ್ತಾ ಅಂದರೆ ಟೇಕ್ ಒನ್ ಮೋರ್ ಟೈಮ್, ಇನ್ನೊಂದು ಟೈಮ್ ಏನು ಮಾಡಿರಿ, ವೀಡಿಯೋಸನ್ನು ನೋಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ಕ್ವಶನ್ಸ್ಗಳನ್ನು ಕಾಮೆಂಟ್ ಮಾಡಿ. ಇನ್ನು ಸರ್ ಇದು ಅರ್ಥ ಆಗ್ತಿಲ್ಲ ಅಂತಂದ್ರೆ ನೀವು ಕ್ವಶನ್ಸ್ಗಳನ್ನು ಕಾಮೆಂಟ್ ಮಾಡಿದ್ರೆ ನಾನು ಸ್ವಲ್ಪ ಇದು ಮಾಡ್ತಾ ಹೋಗ್ತೀನಿ. ನಾನು ನಿಮಗೆ ನಿಮಗೆ ಒಂದು ಟೆಲಿಗ್ರಾಮ್ ಚಾನಲ್ ಮಾಡ್ತೀನಿ. ಟೆಲಿಗ್ರಾಮಲ್ಲಿ ನೀವು ನಿಮಗೆ ಯಾವ್ದಾರ ಕ್ವಶನ್ಸ್ಗಳು ಬಂತು ಅಂದರೆ ಸಿಂಪಲ್ ಪ್ರಶ್ನೆಗಳಿದ್ದರೆ ನೀವೇ ಇದು ಮಾಡ್ಕೊಳ್ಳಿ. ನಿಮ್ಮ ಸಂಬಂಧ ನಿಮ್ಮ ಗುರಿಯನ್ನು ಸಾಧಿಸುವುದಕ್ಕೆ ಆಗಿರಲಿ. ಸೊ ನಿಮ್ಮ ಗುರಿಗೆ ಏನು ಬೇಕಲ್ವ, ನಿಮ್ಮ ಜಿಯೋಗ್ರಫಿ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ, ಅಥವಾ ಜಿಯೋಗ್ರಫಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ವಿಷಯ ಆಗಿರ್ಬೋದು, ಮುಂದೆ ನಾನು ಯಾವ ವಿಷಯ ಪಾಠ ಮಾಡ್ತೀನಿ ಅದು ಯಾವುದೇ ವಿಷಯ ಆಗಿರ್ಬೋದು. ಸೊ ಅಲ್ಲಿ ಕೇವಲ ನಮ್ಮದು ಯಾವುದೋ ಒಂದು ಮಾತುಕತೆಗೋ ಅಥವಾ ಟೈಮ್ ಪಾಸ್ಗೆ ಬೇಡ. ಇದು ಕೇವಲ ನಿಮ್ಮ ಗುರಿಯನ್ನು ಮುಟ್ಟೋಕ್ಕೆ ನಮ್ಮನ್ನು ನೀವೇನು ಮಾಡ್ಕೋಬೋದು ಅಂದ್ರೆ ಬಳಕೆ ಮಾಡ್ಕೋಬೋದು. ಸೊ ನಮ್ಮ ಕೈಲಾದಷ್ಟು ನಾವು ನಿಮಗೆ ಸಹಾಯ ಮಾಡ್ತೀವಿ. ಸೊ ನಮ್ಮ ಸಂಬಂಧ ಯಾವುದಕ್ಕೆ ಮೀಸಲಾಗಿರಲ್ಲ ಅಂದ್ರೆ ಫಾರ್ ಯುವರ್ ಎಕ್ಸಾಮಿನೇಷನ್, ನಿಮ್ಮ ಜೀವನವನ್ನು ನೀವು ಯಶಸ್ವಿ ಆಗಬೇಕಂತ ಅಷ್ಟೇ ಇರಲಿ. ಹಿಂಗಾಗಿ ನಾನು ಟೆಲಿಗ್ರಾಮನ್ನು ಕೂಡ ಸಾಧ್ಯವಾದಷ್ಟು ನಿಮಗೆ ಇನ್ನೂ ಮಾಡಿದ ತಕ್ಷಣ ನಿಮಗೆ ಒಂದು ಪ್ರೊವೈಡ್ ಮಾಡ್ತೀನಿ. ಆ ಟೆಲಿಗ್ರಾಮ್ ಪ್ರೊವೈಡ್ ಮಾಡಿದಾಗ ನಾನು ಯಾವತ್ತಾದರೂ ಒಂದು ದಿವಸ ಎಲ್ಲರಿಗೂ ಅಂದರೆ ಓನ್ಲಿ ಅಡ್ಮಿನ್ ಅಷ್ಟೇ ಮೆಸೇಜ್ ಮಾಡೋಂಗಲ್ಲ, ಎಲ್ಲರೂ ನೀವು ಕೂಡ ಮೆಸೇಜ್ ಮಾಡೋಂಗೆ ನಾನು ಅವಕಾಶ ಕೊಡ್ತೀನಿ. ಅಲ್ಲಿ ನೀವೇನು ಮಾಡಂದರೆ ಕ್ವಶನ್ಸ್ ಕೂಡ ನಿಮಗೆ ಭಾಳ ಯಾವುದೋ ಎಕ್ಸಾಮ್ಸಲ್ಲಿ ನೀವು ಕ್ವಶನ್ ನೋಡಿರ್ತೀರ, ಅಥವಾ ನಾನು ಹೇಳೋ ಬರದಲ್ಲಿ ಬಿಟ್ಟಿರ್ಬೋದು, ಅಥವಾ ಆ ಟಾಪಿಕ್ ನನಗೂ ಗೊತ್ತಿಲ್ಲದೆ ಇರ್ಬೋದು. ಸೊ ನನಗೂ ಗೊತ್ತಿಲ್ಲದಿರೋ ಯಾವುದೋ ವಿಚಾರ ಇರ್ಬೋದು. ಇನ್ ಕೇಸ್ ಯಾವುದಾದ್ರು ಹೊಸ ವಿಷಯ ಬಂತು ಅಂದರೆ ನೀವು ನಮಗೆ ಅದನ್ನ ಫೋಟೋ ತೆಗೆದು ಕಳಿಸಿದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಂಥದ್ದು ಯಾವ್ದಾರು ಬಿಟ್ಟು ನಾನು ನಿಮಗೆ ಅಪ್ಡೇಟ್ ಮಾಡಿಕೊಡ್ತಾ ಹೋಗ್ತೀನಿ. ಬಹುತೇಕ ಎಷ್ಟು ಸಾಧ್ಯನೋ ಅಷ್ಟು ಮ್ಯಾಕ್ಸಿಮಮ್ 20 ಕ್ವಶನ್ಸ್ ಬಂದು ಅಂದರೆ 20 ಬರಲಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು 17-18 ಪ್ರಶ್ನೆಗಳನ್ನು ಗೇನ್ ಮಾಡೋಕ್ಕೆ ನಾವು ಟ್ರೈ ಮಾಡುವ. ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡ್ರೂ ಪರವಾಗಿಲ್ಲ, ವೇಸ್ಟ್ ಮಾಡೋದು ಬೇಡ. ಸೊ ಟೈಮನ್ನು ಜಾಸ್ತಿ ತಗೊಳ್ಳೋದು ಬೇರೆ, ಟೈಮನ್ನು ವೇಸ್ಟ್ ಮಾಡೋದು ಬೇರೆ, ಸುಮ್ಮನೆ ಅನ್ವಾಂಟೆಡ್ ಮಾತಾಡೋದು ಬೇಡ. ಹಿಂಗಾಗಿನೇ ಬಹುತೇಕವಾಗಿ ಸ್ವಲ್ಪ ಸ್ಪೀಡ್ ಆಯ್ತು ಅಂದರೆ ನೀವು ಮೊಬೈಲಲ್ಲಿ ಏನು ಮಾಡ್ಕೊಂಡ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ನೋಟ್ಸ್ ಮಾಡ್ಕೊತ ಹೋಗಿ. 3-4 ಸರಿ ಕೇಳೋದಕ್ಕಿಂತ ಒಂದು ಸರಿ ನೀವು ನೋಟ್ಸ್ ಮಾಡ್ಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ. ಯಾಕಂದರೆ ಎಕ್ಸಾಮ್ ಹತ್ರ ಬಂದಾಗ ನಿಮಗೆ ಎಲ್ಲ ವೀಡಿಯೋನು ಇನ್ನೊಂದು ಸರಿ ನೋಡಬೇಕು ಆಗಲ್ಲ.
ಬೇಕಾದ್ರೆ ನೋಟ್ಸ್ ಬೇಕಾದ್ರೆ ನೀವು ಬೇಗ ಏನು ಮಾಡ್ಬೋದಾದ್ರೆ ಫಾಸ್ಟಾಗಿ ತಿರುವಾಕೊಂಡು ಹೋಗ್ಬೋದು. ಹಿಂಗಾಗಿ ಬೆಟರ್ ಏನು ಮಾಡಿ ಅಂದರೆ ಇದಕ್ಕೊಂದು ಸಪ್ರೇಟಾಗಿ ನೋಟ್ಸ್ ಇಟ್ಟು ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ಸೊ ಓಕೆ, ವರ್ಲ್ಡ್ ಜಿಯೋ ಸ್ಟೋರಿ ಅಥವಾ ವರ್ಲ್ಡ್ ಜಿಯೋಗ್ರಫಿ ಒಳಗಡೆ 2 ಭಾಗ ಮಾಡ್ಕೊಂಡ್ವೆ, ಒಂದು ವಾಟರ್ ಬಾಡೀಸ್, ಇನ್ನೊಂದು ಲ್ಯಾಂಡ್ ಸರ್ಫೇಸ್. ಸೊ ವಾಟರ್ ಬಾಡಿ ಒಳಗಡೆ ಏನು ಅಧ್ಯಯನ ಮಾಡ್ತಾ ಹೋಗ್ತೀವಿ ಸರ, ಏನು ಅಧ್ಯಯನ ಮಾಡ್ತಾ ಹೋಗ್ತೀವಿ ಸ್ವಲ್ಪ ಗಮನಿಸ್ತಾ ಬರುವ. ಇಲ್ಲಿ ಸಾಗರಗಳನ್ನು ಇನ್ ಡೀಟೇಲಾಗಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಸಾಗರಗಳು, ಓಷನ್ಸ್. ಲಾಸ್ಟ್ ಕ್ಲಾಸಲ್ಲಿ ಫಿಸಿಕಲ್ ಜಿಯೋಗ್ರಫಿ ನಾವು ಅಧ್ಯಯನ ಮಾಡಿಲ್ಲ, ಅಲ್ಲಿ ನಾನು ನಿಮ್ಗೆ ಸುಮ್ಮನೆ ಬರ್ಸಿದ್ದೀನಿ ಸ್ವಲ್ಪ ಗೊತ್ತಿರಲಿ ಅಂತ ಅಷ್ಟೇ. ಇಲ್ಲಿ ನಾವು ಡೀಟೇಲಾಗಿ ಅಧ್ಯಯನ ಮಾಡ್ತಾ ಹೋಗ್ತೀವಿ ಸಾಗರಗಳು. ನೆಕ್ಸ್ಟು ಆಗರೆ ಸಮುದ್ರಗಳು. ಸಾಗರ ಬೇರೆ ಸಮುದ್ರ ಬೇರೆ ಕಣ್ರಿ. ಸಾಗರ ಅಂದರೆ ಸರ್ ಅದೇ ಶಿವಮೊಗ್ಗದಾಗ ಐತಿ, ಸಮುದ್ರ ಅಂದರೆ ಇಲ್ಲಿ ಮಂಡ್ಯ ಅಥವಾ ಶಿವನ ಸಮುದ್ರ ಅದಲ್ಲ. ಸಾಗರಗಳು ಅಂತಂದರೆ ವಿಶಾಲವಾದ ಜಲಭಾಗ. ಸಮುದ್ರ ಅಂದ್ರೆ 2 ಪ್ಲೇಟ್ಗಳು, ಭೂಮಿಯ 2 ಫಲಕಗಳು ಪರಸ್ಪರ ದೂರ ಸರ್ಕೊಂಡಾಗ ಅಲ್ಲಿ ರಚನೆಯಾಗುವ ಜಲಭಾಗಕ್ಕೆ ಸಮುದ್ರ ಅಂತ ಕರಿತಾ ಹೋಗ್ತೀವಿ. ಇದನ್ನು ಪ್ರಶ್ನೆ ಕೇಳ್ಬೋದು, ಸಮುದ್ರಗಳು ಎಲ್ಲಿ ರಚನೆ ಆಗುತ್ತವೆ? ಡೈವರ್ಸೆಂಟ್ ಝೋನ್ಗಳಲ್ಲಿ ರಚನೆ ಆಗ್ತವೆ. ಅವು ಹೆಂಗೆ ರಚನೆ ಆಗ್ತವೆ ಅನ್ನೋದು ಫಿಸಿಕಲ್ ಜಿಯೋಗ್ರಫಿ, ಅವು ಎಲ್ಲಿದಾವೆ ಅನ್ನೋದು ವರ್ಲ್ಡ್ ಜಿಯೋಗ್ರಫಿ. ಎಸ್ ಸಮುದ್ರಗಳು. ಹಾಗಾದರೆ ಸಾಗರಗಳನ್ನಕ್ಕೆ ಇಂಗ್ಲೀಷಲ್ಲಿ ಓಷನ್ಸ್ ಅಂತ ಕರಿತೀವಿ, ಸಮುದ್ರನಕ್ಕೆ ಸಿ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟು ಗಲ್ಫ್ ಅಂದರೆ ಏನಂತ ಕರಿತೀವಿ? ಕಾರಿಗಳು, ಅಥವಾ ಅದಕ್ಕಿಂತ ಮೊದಲು ಕೊಲ್ಲಿ ಅಂತ ಬರ್ಕೊಳ್ಳಿ, ಕೊಲ್ಲಿಗಳು, ಕಾರಿಗಳು, ಗಲ್ಫ್, ಕಾರಿಗಳು. ಸಾಗರಗಳು ಅಂದರೆ ಓಷನ್ಸ್, ಸಮುದ್ರಗಳು ಅಂದರೆ ಸಿ, ಕೊಲ್ಲಿಗಳು ಅಂದರೆ ಬೇ, ಕಾರಿಗಳು ಅಂದರೆ ಗಲ್ಫ್. ನಿಮ್ಮ ಎಕ್ಸಾಮ್ಸಲ್ಲಿ ಹಂಗೆ ಕೇಳ್ಬಿಡ್ತಾನೆ, ಗಲ್ಫ್, GLF, ಗಲ್ಫ್. ಬೇ ಆಫ್ ಬೆಂಗಾಲ್ ಅಂತ ಕೇಳಿರ್ತೀರ. ಸಿ, ಓಷನ್. ದೆನ್ ಅಗೇನ್ ಲೇಕ್ಸ್, ಸರೋವರಗಳು, ಲೇಕ್ಸ್. ಲಾಸ್ಟ್ ಕ್ಲಾಸಲ್ಲಿ ಒಂದು UPSC ಪ್ರಿಲಿಮ್ಸ್ ಒಂದು ಪ್ರಶ್ನೆ ಭಾಳ ಚೆಂದ ಕೇಳಿದೆ ಕಣ್ರಿ. ಈ ಕೆಳಗಿನ ಯಾವ ಸರೋವರಗಳು ಸಮಭಾಜಕ ರೇಖೆ ಮೇಲೆ ಕಂಡು ಬರುತ್ತವೆ ಅಂತೆ. ಈ ಕೆಳಗಿನ ಯಾವ ಸರೋವರ ಸಮಭಾಜಕ ರೇಖೆ ಮೇಲೆ ಕಂಡು ಬರ್ತವೆ ಅಂತೇಳಿ ಲಾಸ್ಟ್ UPSC ಎಕ್ಸಾಮ್ಸ್ 2025ರಲ್ಲಿ ಕೇಳಿದ್ದ. 2026 UPSC ಎಕ್ಸಾಮ್ಸ್ ಇನ್ನೊಂದು ಪ್ರಶ್ನೆ ಕೇಳಿದ್ದಾನ, ಮರುಭೂಮಿಯಲ್ಲಿ ಕಂಡುಬರುವ ದೊಡ್ಡ ಸರೋವರ ಯಾವುದು ಅಂತೇಳಿ. ತುರ್ಕಾನಾ ಸರೋವರ ಅಂತ ಬರ್ತೈತೆ. ವಿ ವಿಲ್ ಡಿಸ್ಕಸ್ ಇನ್ ವರ್ಲ್ಡ್ ಜಿಯೋಗ್ರಫಿ ನಾವು ಡಿಸ್ಕಸ್ ಮಾಡುವ. ಹೆಸರ ಸರೋವರಗಳು. ಆಗಲೇ ಸರೋವರಗಳು. ನೆಕ್ಸ್ಟ್ ನದಿಗಳು. ನದಿಗಳು ಯಾವ್ಯಾವ ನದಿಗಳು ಎಲ್ಲೆಲ್ಲಿ ಬರ್ತಿದ್ದಾವ? ಎಲ್ಲ ನದಿಗಳನ್ನು ಬಹುತೇಕ ಮ್ಯಾಕ್ಸಿಮಮ್ ಎಕ್ಸಾಮ್ ಪರ್ಪಸ್ಸಿಂದ ಎಲ್ಲ ನೋಡ್ಕೊಳ್ಳುವ, ಸುಮ್ಮನೆ ಬಾಯಾಟ ಹೊಡೆಯೋದು ಬೇಡ. ಯಾವ ನದಿಗಳು ಎಲ್ಲಿ ಸೃಷ್ಟಿ ಆಗ್ತವ, ಯಾವ ನದಿ ಅತಿ ಹೆಚ್ಚು ದೇಶಗಳ ಮೂಲಕ ಪಾಸ್ ಆಗ್ತೈತಿ, ಯಾವ ನದಿ ಅತಿ ಹೆಚ್ಚು ದೇಶಗಳ ರಾಜಧಾನಿ ಮೂಲಕ ಪಾಸ್ ಆಗ್ತೈತಿ. ಅಮೆಜಾನ್ ನದಿ ನಮಗೆ ಗೊತ್ತು. ಪ್ರಶ್ನೆ ಕೇಳ್ಬಿಡ್ತಾನೆ, ಅಮೆಜಾನ್ ನದಿಯ ದೊಡ್ಡ ಉಪನದಿ ಯಾವುದು ಅಂತ ಕೇಳ್ಬಿಡ್ತಾನೆ. ಅಮೆಜಾನ್ ನದಿ ಎಲ್ಲ ಉಪನದಿ ಓದ್ಕೋಬಾರ್ದು ಕಣ್ರಿ. ಎಲ್ಲ ಉಪನದಿ ಓದ್ಕೊಂಡ್ರೆ ನಾವೇ ಮೂರ್ಖರಾಗ್ಬಿಡ್ತೀವಿ. ಅಮೆಜಾನ್ ನದಿಗೆ ಭಾಳೇನಿಲ್ಲ, 1144 ಉಪನದಿ ಇದಾವೆ ಅಷ್ಟೇ. ಅದರಲ್ಲಿ ಸುಮಾರು ನನಗೊಂದು 60-65 ಉಪನದಿಗಳು ಗೊತ್ತಿದ್ದಾವೆ. ನಾನು ಅವೆಲ್ಲ ನಿಮ್ಗೆ ಹೇಳಲ್ಲ, ಕೆಲವೊಂದಿಷ್ಟು ಉಪನದಿ ಹೇಳ್ತೀನಿ. ಜೊಪಾರೋ ಅಂತ ಬರ್ತೈತಿ, ಮೊಡೈರೋ ಅಂತ ಬರ್ತೈತಿ. ಮೊಡೈರೋ ನೀವು ನೆನಪಿಟ್ಕೊಳ್ಳೇಬೇಕು, ಯಾಕೆ ಅಮೆಜಾನ್ ನದಿಯ ದೊಡ್ಡ ಉಪನದಿ ಮೊಡೈರೋ ಅಂತೇಳಿ. ಜೊರಾಜು ಅಂತ ಬರ್ತೈತಿ. ಸೊ ನನಗೆ 60 ಗೊತ್ತಿದ್ದಾವೆ ಅಂತ 60 ಹೇಳಲ್ಲ, ಅದು ನನ್ನ ಪಾಂಡಿತ್ಯ ಪ್ರದರ್ಶನ ಆಗಿಬಿಡ್ತೈತಿ. ಕೆಲವೊಂದಿಷ್ಟು ಎಕ್ಸಾಮ್ಸ್ ಏನು ಬೇಕಲ್ವ ಅಷ್ಟನ್ನು ಮಾತ್ರ ಹೇಳ್ತಾ ಹೋಗ್ತೀನಿ ಅಂತ. ಅಮೆಜಾನ್ ನದಿಯ ದೊಡ್ಡ ಉಪನದಿ ಯಾವುದು? ಮೊಡೈರೋ ಅಂತಕ್ಕಂಥದ್ದು. ಸೊ ವಿಲ್ ಡಿಸ್ಕಸ್ ಅದನ್ನ ನಾವು ನಿಮಗೆ ನದಿಗಳು ಪಾಠ ಬಂದಾಗ ಏನು ಮಾಡುವ, ಡಿಸ್ಕಸ್ ಮಾಡ್ತಾ ಹೋಗುವ. ಸೊ ಇದು ಜಲಭಾಗಕ್ಕೆ ಸಂಬಂಧಪಟ್ಟಿರೋದು. ನದಿಗಳಾಗಿರ್ಬೋದು, ಸರೋವರಗಳಾಗಿರ್ಬೋದು, ಕಾರಿಗಳಾಗಿರ್ಬೋದು, ಕೊಲ್ಲಿಗಳಾಗಿರ್ಬೋದು, ಸಮುದ್ರಗಳಾಗಿರ್ಬೋದು. ಅಂಡಾಗೇನು ಇನ್ನೊಂದು ಯಾವುದಪ್ಪ ಅಂದ್ರೆ ಜಲಸಂಧಿಗಳು ಅಂತೇಳಿ, ಸ್ಟ್ರೀಟ್ಸ್. ಜಲಸಂಧಿಗಳು, ಸ್ಟ್ರೀಟ್ಸು. ದೆನ್ ಅಗೇನ್ ಇನ್ನೊಂದು ಯಾವ್ದು ಗೊತ್ತಾ? ಹಾಗಾದರೆ ಕಾಲುವೆಗಳು, ಪನಾಮ ಕಾಲುವೆ. ಅಂಡಾಗೇನು ಯಾವುದು? ಸುಯೇಜ್ ಕಾಲುವೆ, ಕೀಲ್ ಕಾಲುವೆ, ಪನಾಮ ಕಾಲುವೆ, ಸುಯೇಜ್ ಕಾಲುವೆ. ಹಾಗಾದರೆ ಮೊನ್ನೆ ನಿಮ್ಮ ಅಗ್ರಿಕಲ್ಚರ್ ಆಫೀಸರ್ ಪೋಸ್ಟ್ ಎಕ್ಸಾಮಲ್ಲಿ ಕೇಳಿದನ, ಈ ಕೆಳಗಿನವುಗಳದ್ದು ಯಾವುದು? ಹಾಗಾದರೆ ಕೃತಕವಾಗಿ ನಿರ್ಮಾಣ ಮಾಡಲಾಗಿದೆ ಅಂತೇಳಿ. ಜಲಸಂಧಿಗೂ ಕಾಲುವೆಗೆ ಏನು ವ್ಯತ್ಯಾಸ ಅಂದ್ರೆ, ಜಲಸಂಧಿ ನ್ಯಾಚುರಲ್ ಆಗಿರ್ತೈತಿ, ಹಾಗಾದ್ರೆ ಇವು ಕೃತಕವಾಗಿರ್ತಾವೆ. ಸೊ ಮುಂದೆ ಮಾತಾಡೋದನ್ನೆಲ್ಲ ಇದನ್ನು ಜಲಭಾಗದಾಗ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಸೊ ಭೂಭಾಗದಾಗ ಏನು ಅಧ್ಯಯನ ಮಾಡ್ತೀವಿ ಸರ? ಭೂಭಾಗದಲ್ಲಿ ಫಸ್ಟ್ ಪಾಯಿಂಟ್ ಬರೋಣ. ಹಾಗಾದರೆ ಖಂಡಗಳು. ಏನೇನು ವಿಶೇಷತೆ ಐತಿ ಖಂಡಗಳ ಬಗ್ಗೆ? ಹಾಗಾದರೆ ಖಂಡಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಕಾಂಟಿನೆಂಟ್ಸು. ಎರಡನೇದು ಹಾಗಾದರೆ ವಿಶೇಷ ಅಕ್ಷಾಂಶಗಳು ಹಾದು ಹೋಗಿರುವ ದೇಶಗಳು. ವಿಶೇಷ ಅಕ್ಷಾಂಶಗಳು ಹಾದು ಹೋಗಿರುವ ದೇಶಗಳು. ನಾನು ಸುಮ್ಮನೆ ನಮ್ಮ ಲೈಬ್ರರಿ ಹುಡುಗರು ನೋಡ್ತಿರ್ತೀನಿ, ಅವ್ರು ಇದು ಕೋಡ್ ಮಾಡ್ಕೊಂಡಿರ್ತಾರೆ, ಭಾಳ ಚಂದ ಇರ್ತೈತೆ ಕೋಡ್ಗಳು. ಬಟ್ ಸಮಸ್ಯೆ ಏನಪ್ಪ ಅಂದ್ರೆ, ಆ ಕೋಡ್ ಮಾಡ್ಕೊಂಡ್ರು ಕೂಡ ಎಕ್ಸಾಮಲ್ಲಿ ನಾವು ಆನ್ಸರ್ ಮಾಡೋಕ್ಕಾಗಲ್ಲ ಕಣ್ರಿ. ಹಂಗಂತೇಳಿ ಕೋಡ್ ಮಾಡಬಾರ್ದು ಅಂತ ನಾನು ಹೇಳೋಕ್ಕತ್ತಿಲ್ಲ. ಕೋಡ್ ಮಾಡೋದು ನಿಜವಾಗ್ಲೂ ಒಂದು ಅದ್ಭುತವಾದ ಲಕ್ಷಣ ಇರಲಿ. ಬಟ್ ಆದ್ರೆ ಆ ಕೋಡ್ ಮಾಡಿದ್ರೆ ನಮಗೆ 100% ಏನಾಗಬೇಕು ಗೊತ್ತಾ? ಅವ್ನು ಹೆಂಗೆ ಪ್ರಶ್ನೆ ಕೇಳಿದ್ರೆ ಆನ್ಸರ್ ಮಾಡಬೇಕು. ನನಗೆ ಸುಮ್ಮನೆ ಯಾವುದೋ ಒಂದು ಕೋಡ್ ಮಾಡಿದೆ ಅಂತಂದ್ರೆ ಅವ್ನು ಪ್ರಶ್ನೆ ಹೆಂಗೆ ಕೇಳ್ತಾನೆ ಗೊತ್ತಾ? ಕರ್ಕಾಟಕ ಸಂಕ್ರಾಂತಿ ರೇಖೆಯು ಹಾದು ಹೋಗಿರುವ ದೇಶಗಳನ್ನು ಅವನೇ ಕೊಟ್ಟುಬಿಡ್ತಾನೆ. 4 ದೇಶಗಳು. ಕರ್ಕಾಟಕ ಸಂಕ್ರಾಂತಿ ರೇಖೆಯು ಈ 5 ದೇಶಗಳ ಮೇಲೆ ಹಾದು ಹೋಗಿದೆ, ಈ 5 ದೇಶಗಳನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಕ್ರಮವಾಗಿ ಜೋಡಿಸಿ ಅಂತೇಳಿ. ನೀವು ಪ್ರಶ್ನೆ ಪತ್ರಿಕೆನ ಓದುವುದರ ಜೊತೆಗೆ ನಿಮ್ಮ ಓದುವ ವಿಧಾನವನ್ನು ಪ್ರಸ್ತುತ ಬರುವ ಪ್ರಶ್ನೆ ಪತ್ರಿಕೆಗಳಿಗೆ ಅಡ್ಜಸ್ಟ್ ಮಾಡಬೇಕು.
ಪ್ರಶ್ನೆ ಪತ್ರಿಕೆಗಳು 2027, 26, 27, 28 ಲೆವೆಲಿಗೆ ಬರ್ತಾ ಇದ್ದಾವೆ. ನೀವು 2021, 22 ಸ್ಟಡಿ ಮೆಟೀರಿಯಲ್ಸನ್ನು ಇಟ್ಕೊಂಡು ಅಥವಾ ಆ ವಿಧಾನದಲ್ಲಿ ಓದಿದ್ರೆ ನಿನ್ನ ಸಕ್ಸಸ್ ರೇಷೋ ಭಾಳ ಕಡಿಮೆ ಇರ್ತೈತಿ. ಹಿಂಗಾಗಿನೇ ಸೊ ನಾವು ಸಕ್ಸಸ್ ಆಗಬೇಕು ಅಂತಂದರೆ ಇವತ್ತಿನ ಪ್ರಶ್ನೆ ಪತ್ರಿಕೆಗೆ ಇವತ್ತಿನ ಹಂತದ ಸಿದ್ಧತೆಯನ್ನು ನಾವು ಮಾಡಬೇಕು. ನಮ್ಮ ಅಧ್ಯಯನ ಮಾಡುವ ವಿಧಾನ 2022ರಲ್ಲಿದ್ದು ಪ್ರಶ್ನೆ ಪತ್ರಿಕೆ 2026, 27, 28 ಆಸುಪಾಸಲ್ಲಿತ್ತು ಅಂದರೆ ಭಾಳ ನಾವು ಹಿಂದಿದ್ದೀವಿ ಅಂತ ಅರ್ಥ. ಹಿಂಗಾಗಿನೇ ಸೊ ಅವತ್ತಿನ ಪ್ರಶ್ನೆ ಪತ್ರಿಕೆಗಳು ಹೆಂಗಿದ್ದು ಗೊತ್ತಾ, ಈ ಕೆಳಗಿನ ಯಾವ ದೇಶದ ಮೇಲೆ ಕರ್ಕಾಟಕ ಸಂಕ್ರಾಂತಿ ರೇಖೆ ಹಾದು ಹೋಗಿದೆ. ಬಟ್ ಇವತ್ತಿನ ಪ್ರಶ್ನೆ ಪತ್ರಿಕೆಯನ್ನು ಅವನೇ ಕೊಟ್ಟುಬಿಡ್ತಾನೆ. ಎಸ್, ಈ ಒಂದು 5 ದೇಶ ಇದ್ದಾವೆ, 5 ದೇಶದ ಮೇಲೂ ಕರ್ಕಾಟಕ ಸಂಕ್ರಾಂತಿ ರೇಖೆ ಹೋಗಿದೆ, ಅವನ್ನ ಪೂರ್ವದಿಂದ ಪಶ್ಚಿಮಕ್ಕೂ ಅಥವಾ ಪಶ್ಚಿಮದಿಂದ ಪೂರ್ವಕ್ಕೆ ಕ್ರಮವಾಗಿ ಬರೀರಿ ಅಂತೇಳಿ. ಅವನು ನಿಮಗೆ ಕ್ರಮವಾಗಿ ಬರೋದು ಗೊತ್ತಿರಬೇಕು. ಮೊದಲಿಂದ ಮೆಕ್ಸಿಕೋ ಅಂತ ಬರ್ತೈತಿ, ಆಮೇಲೆ ಬೆಹಮಾಸ್ ಅಂತ ಬರ್ತೈತಿ, ಆಮೇಲೆ ವೆಸ್ಟ್ ಸಾರಾ ಅಂತ ಬರ್ತೈತಿ, ಮಾರಿಟೋನಿಯಾ ಅಂತ ಬರ್ತೈತಿ, ಮಾಲಿ ಅಂತ ಬರ್ತೈತಿ, ಅಲ್ಜರ್ ಅಂತ ಬರ್ತೈತಿ, ನೈಜರು, ಲಿಬಿಯಾ, ಈಜಿಪ್ಟು, ಸೌದಿ ಅರೇಬಿಯಾ, ಒಮನ್ನು, UAE, ಭಾರತ, ಬಾಂಗ್ಲಾ, ಮಯನ್ಮಾರ್, ಚೀನಾ, ತೈವಾನ್. ಎಸ್, ಆರ್ಡರ್ ವೈಸಿಂಗ್ ಗೊತ್ತಾಗಬೇಕಂಡ್ರಿ. ಎಸ್, ಇದು ಭಾಳ ಕಷ್ಟ ಇಲ್ಲ, ನಾನು ನಿಮಗೆ ತುಂಬ ಸುಲಭವಾಗಿ ಮಾಡಿಕೊಡ್ತೀನಿ ಅಂತ. ಎಸ್, ಹಾಗಾದ್ರೆ 1-2 ಸರಿ ನಾವು ಅದನ್ನ ಮ್ಯಾಪಲ್ಲಿ ನೋಡಿಬಿಟ್ರೆ ಭಾಳ ಚಂದ ನೆನಪಿರ್ತೈತಿ. ಮ್ಯಾಪನ್ನು ನೋಡೋದಂದ್ರೆ ಸುಮ್ಮನೆ ಅಟ್ಲಾಸ್ ನೋಡೋದಲ್ಲ, ಒಂದು ಸ್ವಲ್ಪ ಕೈಯಿಂದ ಡ್ರಾ ಮಾಡಬೇಕು. ಸೊ ತುಂಬ ಯಾರೂ ತೆಗೆದ ಕೆಲವು ಅಂಕಗಳನ್ನು ನಾವು ತೆಗಿಬೇಕು ಅಂದರೆ ಯಾರೂ ಮಾಡದೇ ಇರುವಷ್ಟು ಸ್ವಲ್ಪ ಎಫರ್ಟನ್ನು ನಾವು ಎಕ್ಸ್ಟ್ರಾ ಹಾಕಲೇಬೇಕು. ಸೊ ನಾನು ನಿಮ್ಗೆ ಅದನ್ನೆಲ್ಲ ಸುಲಭ ಮಾಡಿಕೊಡ್ತಾ ಹೋಗ್ತೀನಿ ಅಂತ. ದೆನ್ ಆಗೇನು ಮೂರನೇದೇನಪ್ಪ ಅಂದ್ರೆ ಅನ್ವರ್ತನಾಮಗಳು ಇದನ್ನು PC ಎಕ್ಸಾಮ್ಸಿಗೆ ಕೇಳ್ತಾನೆ ನೋಡ್ರಿ. PC ಎಕ್ಸಾಮ್ಸಲ್ಲಿ ಕೇಳ್ತಾನೆ ಅನ್ವರ್ತನಾಮಗಳು. ಎಸ್, ಆಫ್ರಿಕಾ ಖಂಡವನ್ನು ಕನ್ನಡಿಯಲ್ಲಿ ನೋಡಿದಾಗ ಯಾವ ಖಂಡದಂತೆ ಕಾಣುತ್ತದೆ? ದಕ್ಷಿಣ ಅಮೆರಿಕ ಖಂಡಂಗೆ ಕಾಣಿಸ್ತದೆ ಕಣ್ರಿ. ಎಸ್, ದಕ್ಷಿಣ ಅಮೇರಿಕ ಮತ್ತು ಆಫ್ರಿಕನ್ ಖಂಡವು ಪರಸ್ಪರ ಕನ್ನಡಿಯ ಪ್ರತಿಬಿಂಬಗಳು. ಯಾಕೆ ಅನ್ನೋದನ್ನು ನಾನು ನಿಮಗೆ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ ಅಂತ. ಅದಕ್ಕೆ ನಾನು ನಿಮ್ಗೆ ಕ್ಲಾಸ್ ಅಂತ ತಗೊಂಡು ತೋರಿಸ್ತೀನಿ ಎರಡೂ ಕೂಡ ಹೆಂಗೆ ಆಗ್ತಾವ ಅಂತೇಳಿ. ನೀವು ಸೈನ್ಸಲ್ಲಿ ಲೈಟ್ ಚಾಪ್ಟರ್ ಓದಬೇಕಾದ್ರೆ ಪಾರ್ಶ್ವ ವಿಪರ್ಯಾಸ ಅಂತ ಓದಿರ್ತೀರ, ಆ ತತ್ವ ಇರೋದ್ರಿಂದ ಹಂಗೆ ಕಾಣಿಸುತ್ತೆ. ನಾನು ನಿಮಗೆ ಡೀಟೇಲ್ ಹೇಳ್ಕೊಡ್ತೀನಿ ಅಂತ. ಪಕ್ಷಿಗಳ ಖಂಡ ಯಾವುದು, ಪ್ರಾಣಿ ಪಕ್ಷಿಗಳ ಖಂಡ ಯಾವುದು, ಎಸ್ ದ್ವೀಪಖಂಡ ಯಾವುದು, ಪರ್ಯಾಯ ದ್ವೀಪಖಂಡ ಯಾವುದು, ಪ್ರೈರಿಸ್ ನಾಡು ಯಾವುದು, ಆ್ಯಂಡಿಸ್ ನಾಡು ಯಾವುದು, ವೈವಿಧ್ಯಮಯ ಖಂಡ ಯಾವುದು, ಯಾಕೆ ಆಫ್ರಿಕಾವನ್ನು ಕಗ್ಗತ್ತಲೆಯ ನಾಡು ಅಂತ ಕರಿತಾ ಹೋಗ್ತೀವಿ, ಸೊ ಮರುಭೂಮಿಯ ಖಂಡ ಯಾವುದು, ಹುಲ್ಲುಗಾವಲುಗಳ ಖಂಡ ಯಾವುದು, ಅದನ್ನೆಲ್ಲ ನಾವೆಲ್ಲ ಅಧ್ಯಯನ ಮಾಡೋದಂತ. ಕಂಠಪಾಠ ಮಾಡೋದಲ್ಲ, ಅಧ್ಯಯನ ಮಾಡೋದಂತ. ಅಧ್ಯಯನ ಮಾಡೋದು ಬೇರೆ, ಕಂಠಪಾಠ ಮಾಡೋದು ಬೇರೆ, ನೋಟ್ಸ್ ಬರ್ಕೊಂಡಿರೋದು ಬೇರೆ, ನೋಟ್ಸ್ನ ಡೈರೆಕ್ಟ್ ಮೈಂಡಿಗೆ ತಗೊಂಡು ಹೋಗೋದು ಬೇರೆ. ಮ್ಯಾಕ್ಸಿಮಮ್ ಸಾಧ್ಯವಾದಷ್ಟು ನಾನು ನಿಮಗೆ ಡೈರೆಕ್ಟ್ ಕ್ಲಾಸ್ ಟು ಮೈಂಡನ್ನು ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಫ್ ನಿಮಗೆ ಕಷ್ಟ ಆಯ್ತಾನೋ ಸ್ವಲ್ಪ ಬರ್ಕೊಳ್ತಾ ಹೋಗ್ರಿ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗೋಣ. ಅನ್ವರ್ತನಾಮಗಳಾದಮೇಲೆ 4ನೇ ಪಾಯಿಂಟ್ ಯಾವುದನ್ನು ಅಧ್ಯಯನ ಮಾಡ್ತಾ ಹೋಗ್ತೀವಪ್ಪ ಅಂದ್ರೆ, ಸೊ ಖಂಡಗಳಾಯಿತು, ಹಾಗಾದರೆ ವಿಷಯ ಭೂ ಅಕ್ಷಾಂಶಗಳಾಯಿತು, ಅನ್ವರ್ತನಾಮಗಳಾಯಿತು. ನೆಕ್ಸ್ಟು ಸ್ವಾಭಾವಿಕ ಸಸ್ಯವರ್ಗ. ಇದು ಸ್ವಾಭಾವಿಕ ಸಸ್ಯವರ್ಗ, ಇದು ನಿಮ್ಮ PC ಎಕ್ಸಾಮ್ಸ್ಗೂ ಕೂಡ ಇಂಪಾರ್ಟೆಂಟ್ ಆಗ್ತೈತೆ. ಸ್ವಾಭಾವಿಕ ಸಸ್ಯವರ್ಗ ಏನು ಸ್ಟಡಿ ಮಾಡ್ತೀವಿ ಸರ್ ಸ್ವಾಭಾವಿಕ ಸಸ್ಯವರ್ಗದಲ್ಲಿ? ಒಂದೇದು ಹಾಗಾದರೆ ಎವರ್ಗ್ರೀನ್ ಫಾರೆಸ್ಟು. ಆದರೆ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಟ್ರಾಪಿಕಲ್ ರೈನ್ಲಿ ಫಾರೆಸ್ಟ್ ಅಂದ್ರೆ ಒಂದೇ, ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಅಂದ್ರೆ ಒಂದೇ. ಅದಾದಮೇಲೆ ಟ್ರಾಪಿಕಲ್ ಗ್ರಾಸ್ ಲ್ಯಾಂಡ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ಡೆಸರ್ಟ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ಮೆಡಿಟೇರಿಯನ್ ಕ್ಲೈಮೇಟ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ಟೆಂಪರೇಟ್ ಗ್ರಾಸ್ ಲ್ಯಾಂಡ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಅದು ಟ್ರಾಪಿಕಲ್ ಗ್ರಾಸ್ ಲ್ಯಾಂಡ್ಸ್, ಇದು ಟೆಂಪರೇಟ್ ಗ್ರಾಸ್ ಲ್ಯಾಂಡ್ಸ್. ಅಥವಾ ವಿಕಾಲ್ ನಿಮ್ಗೆ ಕನ್ಫ್ಯೂಸ್ ಆಗ್ತಿತ್ತು ಅಂದ್ರೆ ಸಬ್ ಟ್ರಾಪಿಕಲ್ ಗ್ರಾಸ್ ಲ್ಯಾಂಡ್ಸ್. ಎರಡಕ್ಕೂ ವ್ಯತ್ಯಾಸ ಇದೆ. ಈ ಕೆಳಗಿನವುಗಳಲ್ಲಿ ಹುಲ್ಲುಗಾವಲು ಯಾವುದು ಅಂತ ಕೇಳಲ್ಲ ಕಣ್ರಿ. ಅವನೇ 4-5 ಹುಲ್ಲುಗಾವಲು ಕೊಟ್ಟು ಇವುಗಳಲ್ಲಿ ಉಷ್ಣವಲಯ ಯಾವುದು, ಸಮಶೀತೋಷ್ಣವಲಯ ಯಾವುದು ಅಂತ ಕೇಳ್ತಾ ಹೋಗ್ತಾನೆ. ಏನು ವ್ಯತ್ಯಾಸ ಅದೆಲ್ಲ ನಾವು ಡೀಟೇಲಾಗಿ ಅಧ್ಯಯನ ಮಾಡ್ಕೊಳ್ಳುವ. ಯಾಕಂದ್ರೆ ಇದರಲ್ಲಿ ಬಿದಿರೆಯಲ್ಲಿ ಜಾಸ್ತಿ ಬೆಳೀತಾರ, ಈ ಹುಲ್ಲುಗಾವಲು ಬೆಳೀತಾರ, ಇಲ್ಲಿ ಬೆಳೀತಾರ. ಬೇ ಅಬ್ಯಾಬ್ ಅಂತ ಮರಗಳು ಇದಾವೆ, ಆ ಬೇ ಅಬ್ಯಾಬ್ ಅನ್ನೋ ಮರಗಳು ಎಲ್ಲಿ ಕಂಡು ಬರ್ತಾವ, ಅದನ್ನೆಲ್ಲ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗುವಂತ. ಅದಾದಮೇಲೆ ತಂಡ್ರ ಅಂದರೆ ಏನು, ಟೈಗಾ ಅಂದ್ರೇನು, ಅದಾದಮೇಲೆ ತಂಡ್ರ ಅಂದ್ರೇನು, ಹಿಂಗೇ ಓದಬೇಕಾ? ಯಾಕೆ ಹಂಗೆ ಓದಬೇಕಂತ ನಿಮಗೆ ನಾನು ಪಾಠ ಮಾಡ್ಬೇಕಾದ್ರೆ ಗೊತ್ತಾಗ್ತೈತಿ. ಹಂಗೇ ಇದೆ. ಒಬ್ಬ ವ್ಯಕ್ತಿಯು ಸಮಭಾಜಕ ರೇಖೆಯಿಂದ ಧ್ರುವದ ಕಡೆಗೆ ನಡೆದುಕೊಂಡು ಹೋದರೆ, ಒಬ್ಬ ವ್ಯಕ್ತಿಯು ಸಮಭಾಜಕ ರೇಖೆಯಿಂದ ಧ್ರುವ ಪ್ರದೇಶದ ಕಡೆಗೆ ನಡ್ಕೊಂಡು ಹೋದರೆ ಅವನಿಗೆ ಎದುರಾಗುವ ಪ್ರಪಂಚದ ಸ್ವಾಭಾವಿಕ ಸಸ್ಯವರ್ಗಗಳನ್ನು ಕ್ರಮವಾಗಿ ಬರೆಯಿರಿ ಅಂತ ಪ್ರಶ್ನೆ ಕೇಳ್ತಾನೆ. ಫಸ್ಟ್ ಸಿಗದ ಸಮಭಾಜಕ ರೇಖೆ ಮೇಲೆ ನಿತ್ಯ ಧುರಣ ಕಾಡು, ಅದಾದಮೇಲೆ ಹುಲ್ಲುಗಾವಲು, ಅದಾದಮೇಲೆ ಮರುಭೂಮಿ, ಅದಾದಮೇಲೆ ಮೆಡಿಟೇರಿಯನ್ ಕ್ಲೈಮೇಟು, ಅದಾದಮೇಲೆ ಸಮಶೀತೋಷ್ಣವಲಯದ ಹುಲ್ಲುಗಾವಲು, ಅದಾದಮೇಲೆ ಟೈಗಾ, ಅದಾದಮೇಲೆ ತಂಡ್ರ. ಹಿಂಗೆ ಆರ್ಡರ್ ವೈಸ್ ಓದ್ಕೋಬೇಕು. ಹಿಂಗೆ ಆರ್ಡರ್ ವೈಸ್ ನಾನು ನಿಮಗೆ ಪಾಠ ಮಾಡ್ಕೊಡ್ತೀನಿ ಅಂತ. ದೆನ್ ಅಗೇನ್ ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗೋಣ. ಇದಾದಮೇಲೆ 5ನೇ ಪಾಠ ಭಾಳ ಇಂಪಾರ್ಟೆಂಟು. ಇತ್ತೀಚೆಗಂತರೂ ಪ್ರತಿ ಎಕ್ಸಾಮ್ಸಲ್ಲಿ ಕೇಳಕತ್ತೇನ, ಯಾವುದು ಗೊತ್ತಾ? ಕೋಪನ್ ವರ್ಗೀಕರಣ ಅಂತೆ. ಕೋಪನ್ ವಾಯುಗುಣ ವರ್ಗೀಕರಣ. ಕೋಪನ್ ವೆದರ್ ಕ್ಲಾಸಿಫಿಕೇಶನ್, ಕೋಪನ್ ಕ್ಲೈಮೇಟ್ ಕ್ಲಾಸಿಫಿಕೇಶನ್. ವೆದರ್ ಅಲ್ಲ, ವೆದರ್ ಬೇರೆ, ಕ್ಲೈಮೇಟ್ ಬೇರೆ. ಕೋಪನ್ ಕ್ಲೈಮೇಟ್ ಕ್ಲಾಸಿಫಿಕೇಶನ್. ದೆನ್ ಅಗೇನ್ 6ನೇ ಪಾಯಿಂಟಿಗೆ ಬರೋಣ. ಹಾಗಾದರೆ ಖನಿಜ ಸಂಪತ್ತು, ಖನಿಜಗಳು, ಪ್ರಪಂಚದ ಖನಿಜಗಳು. 7ನೇದು ಬರ್ತಾ ಹೋಗೋಣ. ಹಾಗಾದರೆ ಯಾವುದು ಸರ್ ಅಂದರೆ ಕೈಗಾರಿಕಾ ಪ್ರದೇಶಗಳು. 8ನೇದು ಸ್ವಲ್ಪ ಸಣ್ಣ ಟಾಪಿಕ್ ಯಾವುದಂದ್ರೆ ಸುದ್ದಿಯಲ್ಲಿರುವ ಸ್ಥಳಗಳು.
ಯಾವ ಪ್ಲೇಸ್ ಸುದ್ದಿಯಲ್ಲಿದ್ದಾವ? ಎಸ್ ಹಾಗಾದ್ರೆ ನಮ್ಮಲ್ಲಿ ನೊಗಾರ್ನೋ ಕಾರಾಬಾಕ್ ಅಂತ ಸುದ್ದಿಯಲ್ಲಿದೆ. ಯಾಕೆ ಸುದ್ದಿಯಲ್ಲಿದ್ದ? ಡೊನಾಟ್ಸ್ಕಾ, ಲೊಗಾನ್ಸ್ಕಾ, ಎಸ್ ಟೈಗಾ, ಇವನ್ನ ಲಾಂಗ್ ಟರ್ಮಲ್ಲಿ ಯಾವ ಸುದ್ದಿಯಲ್ಲಿ ಇರ್ತಲ್ವ ಅಂಥವ್ನು ಮಾತ್ರ ನಿಮಗೆ ಕ್ಲಾಸಲ್ಲಿ ಮಾಡ್ಕೊಡ್ತೀನಿ ಅಂತ. ಸುಮ್ಮನೆ 3 ದಿವಸ 4 ದಿವಸ ಸುದ್ದಿಯಲ್ಲಿರೋದು ಬೇಡ. ಅದರಲ್ಲಿ ನೀವೆಲ್ಲ ಮ್ಯಾಗ್ಝಿನ್ಸಲ್ಲಿ ವರ್ಕ್ ಮಾಡ್ಕೊಳ್ಳುವಂತ್ರಿ. ಯಾವುದಾದ್ರು ಲಾಂಗ್ ಟರ್ಮಲ್ಲಿ ಲೊಗಾನ್ಸ್ಕಾ, ಡೊನಾಟ್ಸ್ಕಾ ಇದೆ ಕಂಡ್ರೆ ಇನ್ನು 5 ವರ್ಷ ಅಲ್ಲ, ಇನ್ನು 10 ವರ್ಷ ಆದರೂ ಕೂಡ ಅದು ಸುದ್ದಿಯಲ್ಲಿ ಇರ್ತೈತಿ. ಫಾರ್ ಎಕ್ಸಾಂಪಲ್ ನಮ್ಮ ಪಾಕ್ ಆಕ್ಯುಪೈಡ್ ಕಾಶ್ಮೀರ್, ಪಾಕ್ ಆಕ್ರಮಿತ ಕಾಶ್ಮೀರ ನೋಡ್ರಿ, ಅದು ಬರೀ ಇಂಡಿಯಾಕ್ಕಷ್ಟೇ ಸುದ್ದಿ ಆಗಿಲ್ಲ, ಜಗತ್ತಿನಾದ್ಯಂತ ಸುದ್ದಿಯಲ್ಲಿ ಐತಿ. ಸೊ ಇಂಥವುಗಳನ್ನು ನಾವೇನು ಮಾಡೋದಂದ್ರೆ ಇಲ್ಲಿ ಡಿಸ್ಕಷನ್ ಮಾಡೋದಂತ. ಇಷ್ಟನ್ನು ಅಧ್ಯಯನ ಮಾಡಿದ್ರೆ ವರ್ಲ್ಡ್ ಜಿಯೋಗ್ರಫಿ ಅರ್ಥ ಆಗ್ತೈತಿ. ಐ ಥಿಂಕ್ ನಿಮಗೆ ಗೊತ್ತಾಗಿದೆ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಅಸ್ಟ್ರಾನಮಿ ಆ್ಯಂಡ್ ಫಿಸಿಕಲ್ ಜಿಯೋಗ್ರಫಿ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ ಅಂತ. ಸೊ ದೆನ್ ಇನ್ನು ಕರ್ನಾಟಕ ಮತ್ತು ಇಂಡಿಯನ್ ಜಿಯೋಗ್ರಫಿಯಲ್ಲಿ ಒಂದು 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಅವೆಲ್ಲ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡ್ತವೆ, ಹಂಗೆ ಹೇಳ್ಕೊಂತ ಹೋಗ್ಬಿಡ್ತೀನಿ. ಕರ್ನಾಟಕದ ಜಿಯೋಗ್ರಫಿ ಮತ್ತು ಇಂಡಿಯನ್ ಜಿಯೋಗ್ರಫಿ ಆಸ್ ಇಟ್ ಇಸ್ ಸೇಮ್ ಇರ್ತವೆ. ಇಲ್ಲಿ ನದಿಗಳು ಅಂದರೆ ಅಲ್ಲಿನೂ ನದಿಗಳೇ, ಇಲ್ಲಿ ಕರ್ನಾಟಕ ನದಿಗಳು, ಅಲ್ಲಿ ಭಾರತ ನದಿಗಳು, ಇಲ್ಲಿ ಕರ್ನಾಟಕದ ವಾಯುಗುಣ, ಅಲ್ಲಿ ಭಾರತದ ವಾಯುಗುಣ, ಏನೇನು ಟಾಪಿಕ್ಸ್ ಬರ್ತವೆ ಸರ್ ಅಂದ್ರೆ. ಸೊ ಇಂಡಿಯನ್ ಜಿಯೋಗ್ರಫಿ ಮತ್ತು ಕರ್ನಾಟಕ ಜಿಯೋಗ್ರಫಿ ಬಂದಾಗ ಇಸ್ ಭಾಳ ಸಿಂಪಲ್ ಆಗಿ ಇಲ್ಲಿ ಅದರ ಫಸ್ಟು ಅದರ ಪರಿಚಯವನ್ನು ನೋಡುವ, ಇಂಟ್ರಡಕ್ಷನ್, ಹೆಸರು ಹೆಂಗೆ ಬಂತು ಅಂತೇಳಿ, ಅದರ ಭೌಗೋಳಿಕ ಲಕ್ಷಣಗಳು, ಇನ್ ಡೀಟೇಲ್ ಮಾತಾಡ್ತಾ ಹೋಗ್ತೀನಿ ಅಂತ. ಸುಮಾರು ಒಂದು 10 ವೀಡಿಯೋಸ್ ಇದ್ರ ಬಗ್ಗೆ ಮಾತಾಡುವ. ಯಾಕಂದ್ರೆ ಮಿನಿಮಮ್ 2ರಿಂದ 3 ಪ್ರಶ್ನೆಗಳು ಬಂದೇ ಬರ್ತವೆ. ಎಸ್ ಭೌಗೋಳಿಕ ಲಕ್ಷಣಗಳು. ಎಸ್ ಅಂಡಾಗೆ ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ನದಿಗಳು. ಇದಿಲ್ಲ ಅಂದ್ರೆ ಅದು ಪ್ರಶ್ನೆ ಪತ್ರಿಕೆನೇ ಅಲ್ಲ ಕಂಡ್ರೆ ಬಹುತೇಕ ನದಿಗಳು. ಎಸ್ ಸುಮಾರು 5-6 ಪ್ರಶ್ನೆಗಳು ಬರ್ತಾವೆ. 2019ರಲ್ಲಿ ವಾರ್ಡರ್ ಎಕ್ಸಾಮ್ ಆಯಿತು. ಆ ವಾರ್ಡರ್ ಎಕ್ಸಾಮ್ಸಲ್ಲಿ 11 ಪ್ರಶ್ನೆಗಳನ್ನು ಕೇಳಿದಾನೆ ನದಿಗಳಿಗೆ ಸಂಬಂಧಪಟ್ಟಂತೆ. ನದಿಗಳಾಗಿರ್ಬೋದು. ದೆನ್ ಆಗೇನು ಸರೋವರಗಳು, ಲೇಕ್ಸ್, ಸರೋವರಗಳು, ಮಣ್ಣುಗಳಾಗಿರ್ಬೋದು. ಎಸ್ ಮಣ್ಣುಗಳಾಗಿರ್ಬೋದು. ಒಂದು ಸ್ವಲ್ಪ ಸ್ಪೀಡಾಗಿ ಹೇಳ್ತೀನಿ, ಹಂಗೆ ನೀವು ಬರ್ಕೊಂಡ್ರಿ. ಪರಿಚಯ ಆಗಿರ್ಬೋದು. ಭಾರತ ಭೌಗೋಳಿಕ ಲಕ್ಷಣ ಅಂತ ಬರ್ಕೊಂಡ್ರೆ ಮತ್ತೆ ಬಹುಲ ಅಂತ ಬರ್ಕಿದ್ದೀರಾ. ಎಸ್ ಭೌಗೋಳಿಕ ಲಕ್ಷಣಗಳು, ನದಿಗಳು, ಅಂಡಾಗೇನು ಸರೋವರಗಳು, ಮಣ್ಣುಗಳು. ದೆನ್ ಆಗೇನು ಖನಿಜ ಸಂಪನ್ಮೂಲಗಳು, ಖನಿಜ ಸಂಪತ್ತು, ಇಂಧನ ಸಂಪತ್ತು. ನಿಮಗೆ ಎಸ್ಸೇ ಬೇಕಾದ್ರೂ ಬರ್ಬೋದು ಇಂಧನ ಸಂಪತ್ತು ಬಗ್ಗೆ. ಎಥನಾಲ್ ಬಗ್ಗೆ ಭಾಳ ಡಿಸ್ಕಷನ್ ಆಗ್ತಾ ಇದೆ. ಜೊತೆಗೆ ಹಾಗಾದರೆ ಯುರೇನಿಯಂ ಬಗ್ಗೆ ಭಾಳ ಡಿಸ್ಕಷನ್ ಆಗ್ತಾ ಇದೆ. ಹಾಗಾದರೆ ನವೀಕರಿಸಬಹುದಾದ ಇಂಧನಗಳ ಬಗ್ಗೆ ಎಸ್ಸೇ ಕೂಡ ಬರ್ಬೋದು, ಇಂಧನ ಸಂಪತ್ತು. ನೆಕ್ಸ್ಟ್ ಆಗೇನು ಮುಂದಕ್ಕೆ ಬಂದರೆ ಕೈಗಾರಿಕೆಗಳು, ಸಾರಿಗೆ, ಅಗ್ರಿಕಲ್ಚರ್, ಕೃಷಿ. ಆ್ಯಂಡ್ ಅಗೇನ್ ಟ್ರೈಬ್ಸ್, ಬುಡಕಟ್ಟುಗಳು. ದೀಸ್ ಆರ್ ದ ಮೇಜರ್ ಆಗಿರ್ತಕ್ಕಂಥ ಟಾಪಿಕ್ಸ್ಗಳು. ಇನ್ನೊಂದಿಷ್ಟು ಸಣ್ಣ ಪುಟ್ಟ ಟಾಪಿಕ್ಸ್ಗಳು ಬರ್ತಾವೆ, GI ಟ್ಯಾಕ್ಸ್ಗಳು ಅವು ಅಂತೇಳಿ. ಅದನ್ನು ಅಲ್ಲೆಲ್ಲ ಆಯಾ ಟಾಪಿಕ್ಸ್ ಬಂದು ಮಾತಾಡ್ತಾ ಹೋಗ್ತೀನಿ ಅಂತ. ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಬಂದರೆ ಇಲ್ಲೇ ಮಾತಾಡುವ. ಹೆಸರು ಕೆಲವೊಂದು GI ಟ್ಯಾಕ್ಸ್ಗಳು ಇದಕ್ಕೆ ಇಂಡಸ್ಟ್ರಿ ಸಂಬಂಧಪಟ್ಟಿರ್ತಾವೆ, ಕೆಲವೊಂದು ಕೃಷಿ ಸಂಬಂಧಪಟ್ಟಿರ್ತಾವೆ, ಇಲ್ಲೇ ಮಾತಾಡ್ತಾ ಹೋಗೋಣಂತ. ಸೊ ಇಷ್ಟು ಮಿನಿಮಮ್ ಕರ್ನಾಟಕದ್ದು ಇಷ್ಟೇ ಇರ್ತವೆ. ಇನ್ನೊಂದು ಭಾಳ ಬೇಕಪ್ಪ ಅಂದ್ರೆ ಹವಾಮಾನ ಮತ್ತು ವಾಯುಗುಣ. ಎಸ್ ಇಂಡಿಯನ್ ಕ್ಲೈಮೇಟ್ ಆ್ಯಂಡ್ ವೆದರ್. ಅದರ ಇಂಡಿಯಾ ಬಂದರೆ ಇಂಡಿಯಾ, ಕರ್ನಾಟಕ ಬಂದರೆ ಕರ್ನಾಟಕ. ಕೆಲವೊಂದನ್ನು ನಾವು ಮರ್ಜ್ ಮಾಡೇ ಪಾಠ ಮಾಡಬೇಕಾಗುತ್ತೆ, ಅವನ್ನ ಮರ್ಜ್ ಮಾಡೇ ಹೇಳ್ತಾ ಹೋಗ್ತೀನಿ ಅಂತ. ಸೊ ಇಷ್ಟು ಅಧ್ಯಯನ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಯಾವ್ಯಾವ ಟಾಪಿಕ್ಸ್ ಕ್ಲಿಯರ್ ಆಗ್ತೈತೆ ಗೊತ್ತಾ? ಇಡೀ ಜಿಯೋಗ್ರಫಿ ಕ್ಲಿಯರ್ ಆಗುತ್ತಾ. ಇದನ್ನು ಸಿಲೆಬಸ್ ಭಾಳ ಹೆವಿ ಅಂತ ಏನು ತಲೆ ಕೆಡಿಸ್ಕೋಬೇಡ್ರಿ. ಭಾಳ ಈಸಿಯಾಗಿ ಅತ್ಯಂತ ಸುಲಭವಾಗಿ ಮಾರ್ಕ್ಸನ್ನು ಹೆಂಗೆ ತಗೋಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಅಂತ. ಪ್ರತಿ ಟಾಪಿಕ್ಸು ಓದಬೇಕು. ಪ್ರತಿ ಟಾಪಿಕ್ಸಲ್ಲಿ ಮತ್ತೆ ನಾನು ಎಲ್ಲ ಪಾಠ ಮಾಡೋದ್ರಲ್ಲಿ ಹೇಳ್ತೀನಿ PCಗೆ ಎಷ್ಟು ಹೋದ್ರಿ, PSIಗೆ ಎಷ್ಟು ಹೋದ್ರಿ ಅಂತೇಳಿ. ಬಟ್ ಆದ್ರೆ ಎಲ್ಲದನ್ನೂ ಓದೋರು ಭಾಳ ಬೆಟರು. ಯಾಕಂದ್ರೆ PC ಆದ ತಕ್ಷಣವೇ ನಿಮಗೆ ಹೊಸ ಕನಸು ಬರ್ತೈತಿ PSI ಆಗಬೇಕು ಅಂತೇಳಿ. ಹಿಂಗಾಗಿನೇ ಸೊ ಅಸ್ಟ್ರಾನಮಿಲಿ ಏನಿದಾವ, ಫಿಸಿಕಲ್ ಜಿಯೋಗ್ರಫಿ ಏನಿದೆ, ವರ್ಲ್ಡ್ ಜಿಯೋಗ್ರಫಿ ಏನಿದೆ, ಇಂಡಿಯನ್ ಜಿಯೋಗ್ರಫಿ ಏನಿದೆ, ಕರ್ನಾಟಕ ಜಿಯೋಗ್ರಫಿ ಏನಿದೆ ಅಂತ ಗೊತ್ತಾಗಿದೆ. ನೆಕ್ಸ್ಟ್ ಇನ್ನು ಈ ವಿಡಿಯೋಸ್ಗಳನ್ನು ನೀವು ಎಲ್ಲಿ ಪಡಿಬೋದು ಅನ್ನೋದನ್ನು, ಎಲ್ಲಿ ಸಿಗ್ತಾವ, ಹೆಂಗೆ ತಗೋಬೇಕು ಅನ್ನೋದನ್ನು ನೆಕ್ಸ್ಟ್ ಒಂದು ನಿಮಗೆ ವಿಡಿಯೋ ಮಾಡಿ ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ. ಯಾವ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು, ಅದರಲ್ಲಿ ಎಲ್ಲಿ ಸಿಗ್ತಾವ, ಹೆಂಗೆ ಸಿಗ್ತಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ಇನ್ನೊಂದು 5 to 6 ಮಿನಿಟ್ಸ್ ಒಂದು ವಿಡಿಯೋ ಮಾಡಿಕೊಂಡು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಂತ. ಥ್ಯಾಂಕ್ ಯು, ಧನ್ಯವಾದಗಳು. ಎಷ್ಟು ನಿಮಿಷ ಆಯಿತು ಈಗಿಂದು?